ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಪ್ರಿಯ ವೀಕ್ಷಕರಿಗೆ ಕರ್ನಾಟಕ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಪ್ರೀತಿಯ ಪ್ರವೀಣ್ ಕುಮಾರ್ ಮಾಡುವ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ತಮ್ಮ ಹತ್ರ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ. ನಾನಿವತ್ತು ನ್ಯಾಷನಲ್ ಹೈವೇ NH50 ಹತ್ರ ನಿಂತ್ಕೊಂಡಿದ್ದೀನಿ. ಈ ನ್ಯಾಷನಲ್ ಹೈವೇ ಬಿಜಾಪುರಿಂದ ಕೂಡಲ ಸಂಗಮ, ಆಲಮಟ್ಟಿ, ಹುನಗುಂದ, ಇಲ್ಕಲ್ ಹಾಗೆ ಕುಷ್ಟಗಿ ಮಾರ್ಗವಾಗಿ ನಾಡದೊರೆ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ಮಾಡಿದ ಇತಿಹಾಸ ಪ್ರಸಿದ್ಧ ಹಂಪಿಯ ಹೊಸಪೇಟೆ ಜಿಲ್ಲೆಗೆ ಸೇರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಕಡೆ ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು, ಲಿಂಗಾಯತ ಧರ್ಮದ ಸಂಸ್ಥಾಪಕ ವಿಶ್ವಗುರು ಅಣ್ಣ ಬಸವಣ್ಣನವರ ಹುಟ್ಟೂರಾದ ಬಸವನ ಬಾಗೇವಾಡಿಗೆ ಹೋಗುತ್ತೆ ಸ್ನೇಹಿತರೆ. ಬನ್ನಿ ಹೋಗೋಣ. ಆತ್ಮೀಯ ಸ್ನೇಹಿತರೆ, ನಾನಿವತ್ತು ಬಿಜಾಪುರ ಜಿಲ್ಲೆಯ ಮನಗುಳಿ ಊರಲ್ಲಿ ಇದ್ದೀನಿ ಸ್ನೇಹಿತರೆ. ಈ ಮನಗುಳಿ ಊರು ಬಿಜಾಪುರ ಜಿಲ್ಲೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಈ ಊರು ಬರುತ್ತೆ ಸ್ನೇಹಿತರೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಿಮಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಪ್ರವೀಣ್, ಅವ್ರು ಯಾರು ವಿಶೇಷವಾದ ವ್ಯಕ್ತಿ ಅಂತ ಕೇಳ್ತೀರಾ ಅಂತ ಗೊತ್ತು ಸ್ನೇಹಿತರೆ. ಹೌದು, ಇವರು ಬಾಲ ಪ್ರತಿಭೆಯಾಗಿ ಮಿಂಚಿದವರು, ಸುಮಧುರ ಕಂಠವನ್ನು ಹೊಂದಿದವರು, ತತ್ವ ಪದಗಳು, ಜಾನಪದ ಹಾಡುಗಳು ಹಾಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಮ್ಮೆಯ ಪಾರಿಜಾತ ಭಜನಾ ಪದಗಳನ್ನು ಹಾಡುತ್ತಾ ತಮ್ಮನ್ನು 35 ವರ್ಷಗಳಿಂದ ಆನಂದಿಸುತ್ತಾ ಬಂದಿರುವ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದಲ್ಲಿ ಪಾರಿಜಾತ ಭಜನಾ ಪದಗಳನ್ನು ವಿಸ್ತರಿಸಿದ ಕೀರ್ತಿ ಇವರಿಗೆ ಸಿಗುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿಯ ಭಜನಾ ಕಲಾವಿದ ಆಕಾಶ್ ಮನಗುಳಿ ಅವರು ಸ್ನೇಹಿತರೆ. ಆಕಾಶ್ ಮನಗುಳಿ ಸರ್ ಅವರ ಈಗಿನ ಬದುಕು, ಅವರು ನಡೆದು ಬಂದ ಹಾದಿ ಮತ್ತು ಹಾಗೆ ಅವರ ಸಾಧನೆ ಕುರಿತು ಅವರ ಮನೆಗೆ ಹೋಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ಭಜನಾ ಕಲಾವಿದರಾದ ಶ್ರೀ ಆಕಾಶ್ ಮನಗುಳಿ ಸರ್ ಅವರ ಮನೆಗೆ ಬಂದಿದ್ದೀನಿ. ಬನ್ನಿ, ನಿಮಗೆ ಇವತ್ತು ಆಕಾಶ್ ಮನಗುಳಿ ಸರ್ ಅವರ ಮನೆ ತೋರಿಸ್ತೀನಿ. ಅವ್ರು ಹೇಗಿದ್ದಾರೆ ನೋಡೋಣ, ಬನ್ನಿ ಸ್ನೇಹಿತರೆ. ಬನ್ನಿ, ಇಲ್ಲಿ ಆಕಾಶ್ ಮನಗುಳಿ ಜಾನಪದ ಕಲಾವಿದರು ಅಂತ ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ. ಬನ್ನಿ, ಆಕಾಶ್ ಮನಗುಳಿ ಸರ್ ಅವರ ಮನೆಗೆ ಒಳಗಡೆ ಹೋಗೋಣ, ಸರ್ ಜೊತೆನೆ ಮಾತಾಡೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಅಣ್ಣ. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕಂತ ಬಂದಿದ್ದೇವೆ. ಹೇಗಿದ್ರೆ ಅಣ್ಣ ಇವಾಗ? ಆರಾಮದೇನೆ ಸರ್. ಹೇಗಿದೆ ಅಣ್ಣ? ಎಲ್ರು ನಾವು ನಿಮ್ಮನ್ನೆಲ್ಲ ನೋಡೋದೆಲ್ಲ ಬಾಲ್ಯ ಪ್ರತಿಭೆಯಾಗಿ ನಿಮ್ಮೆಲ್ಲ ಸಾಂಗ್ಸ್ ಅನ್ನ ಕೇಳ್ತಾ ಬಂದಿರೋರಣ. ಹಂಗಾಗಿ ಈ ಸರಿ ನಮ್ಮ ವೀಕ್ಷಕರಿಗೆ ಆಕಾಶ್ ಮನಗುಳಿ ಸರ್ ಅವರಿಗೆ ಹೇಗಿದ್ದಾರೆ, ಅವ್ರ ಮನೆ ಹೇಗಿದೆ, ಅವ್ರ ಜೀವನ ಹೇಗಿದೆ, ಅವ್ರು ನಡೆದು ಬಂದ ಹಾದಿ ಹೇಗಿದೆ, ಸಾಧನೆ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕನ್ನೋ ಒಂದು ಆಸೆಯಿಂದ ತಮ್ಮ ಮನೆಗೆ ಬಂದಿದ್ದೇವೆ ಸರ್. ಹಾಗಾಗಿ ತುಂಬಾ ಥ್ಯಾಂಕ್ಸ್ ಅಣ್ಣ, ನಮ್ಗೊಂದು ಅವಕಾಶ ಕೊಟ್ರಲ್ಲ, ಹೊಸಬ್ರಿಗೆ ಬೆಳೆಯಕ್ಕೊಂದು ಅವಕಾಶ ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಣ್ಣ. ಅದಂತ ಈಗ ಹೇಗಿದ್ರೆ ಅಣ್ಣ, ಹೇಗ್ ನಡೀತಾ ಇದೆ ಎಲ್ಲ? ಎಲ್ಲಾದ್ರೂ ಕಾರ್ಯಕ್ರಮಗಳಲ್ಲಿ ಹೋಗಿ ಬಂದಿದ್ದಾರೆ? ಹೋಗಿದ್ದೀನಿ ಸರ್. ಈಗ 4 ದಿನ ಆಯ್ತು ಕಾರ್ಯಕ್ರಮ, ರೆಕಾರ್ಡಿಂಗ್ ಇದ್ದೀರಿ, ಮುಗಿಸ್ಕೊಂಡಿ ಸರ್. ಮುಗಿಸ್ಕೊಂಡು ಮತ್ತೆ ನಾಳೆ ನೆಕ್ಸ್ಟ್ ಶ್ರೀಶೈಲ ಕಾರ್ಯಕ್ರಮದ ಸರ್ ಹೋಗಿ. ಅದನ್ನೇ ನೀವು ಆಲ್ಮೋಸ್ಟ್ ಆಲ್ ನಿಮ್ಗೆಲ್ಲ ನೋಡಿರೋ ಪ್ರಕಾರ ನಿಮ್ ಕ್ಯಾಸೆಟ್ ಗಳನ್ನ ನಾವು ಕೇಳ್ತಾ ಬೆಳೆದಿರ್ತಕ್ಕಂಥವ್ರು. ಹಾಗಾಗಿ ಅದೊಂದು ನಮ್ಮ ಮೇಲೆ ತುಂಬಾ ಇನ್ಸ್ಪಿರೇಷನ್ ಬಿದ್ದಿದ್ದಾರೆ. ನಾವೆಲ್ಲ ಸ್ಕೂಲ್ ಟೈಮ್ ಅಲ್ಲಿ, ಕಾಲೇಜ್ ಡೇಸ್ ಗಳಲ್ಲಿ ಎಲ್ಲ ನಿಮ್ದು ನಮ್ಗೆಲ್ಲ ಊರು ದೇವ್ರ ಗುಡಿ ಮೇಲೆಲ್ಲ ನಿಮ್ ಸಾಂಗ್ ಹಾಕ್ತಿದ್ರು ನಾವು. ಆ ಟೈಮಲ್ಲಿ ಎಲ್ಲ ನಾವು ಕೇಳ್ತಾ ಇರ್ತಿದ್ದೇವೆ. ಹಾಗಾಗಿ ಅದು ನಮ್ಮ ಮೇಲೆ ತುಂಬಾ ಪರಿಣಾಮ ಬೀರಿದೆ ಅಂತ. ಬಹಳ ಖುಷಿ ಆಯ್ತು ಸರ್. ಬಂದಿದ್ದು ಭೇಟಿಯಾಗಿದ್ರಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆಯನ್ನು ತೋರಿಸ್ತೀರಣ್ಣ? ಬರ್ರಿ ಸರ್, ತೋರಿಸ್ತೀನಿ. ಎಲ್ಲ ಪ್ರಶಸ್ತಿಗಳನ್ನ ತಗೊಂಡಿದಲ್ಲಣ್ಣ, ಇದು ಕುರಿತು ನಮ್ಗೆ ಹೇಳ್ಬಾರಿ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಾರಿ. ಇದ್ರದ್ದು 1996ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಆಶ್ರಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮಾನ್ಯ ಶ್ರೀ ಕಾಂಬ್ಳೆ ಅವರಿಂದ ಅಸಂದ ಪ್ರಶಸ್ತಿ ಸನ್ಮಾನ. ಎಷ್ಟು ಚಿಕ್ಕ ವಯಸ್ಸಲ್ಲಿ ತಗೊಂಡಿದಾರಲ್ಲ ಅಣ್ಣ ಇದು ಪ್ರಶಸ್ತಿ? ಇದು ನನ್ ಫಸ್ಟ್ ಸರ್. ಅಂದ್ರೆ ನಾನು ಭಜನಿ ವೇದಿಕೆಗೆ ಹಾಡಿದ್ರಿ, ಭಜನಿ ವೇದಿಕೆ ಮೇಲೆ ಫಸ್ಟ್ ನನಗೆ ಸನ್ಮಾನ ಸಿಕ್ಕಿದ್ದೆ ಇದೆ. ಈ ಎಷ್ಟು ವರ್ಷ ಆಯ್ತಣ್ಣ ನಿಮ್ಗೆ? 96 ಅಂದ್ರೆ ನೋಡಿ ಸರ್, ಈಗ 2030 ವರ್ಷ ಆಯ್ತ್ರಿ. 30 ವರ್ಷ, ನನಗೊಂದು 9 ವರ್ಷ ಇರುತ್ತೆ ಸರ್. ಓಹೋ, ಆಯ್ತು. ಇಲ್ಲೊಂದು ನೋಡ್ರಿ, ವಿಶ್ವ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ರಾಷ್ಟ್ರೀಯ ಗುಮ್ಮಟ ಉತ್ಸವ 2025 ಸುವರ್ಣ ಕರ್ನಾಟಕ ಭಜನಾ ಕಲಾರತ್ನ ಶ್ರೀ ಆಕಾಶ್ ಮನಗುಳಿ. ಇದು ಹೋದ ವರ್ಷ ಸರ್. ಅದು ಹೋದ ವರ್ಷದಲ್ಲಿ? ಹೋದ ವರ್ಷ ಸರ್. ಅದು ಬೆಂಗಳೂರೊಳಗೆ ಉತ್ತರ ಕರ್ನಾಟಕ ಉತ್ಸವ ಅಂತ ಮಾಡ್ತಾರೆ ಸರ್. ಅವ್ರು ಈ ಫೋಟೋಸ್ ಕೆಳಗಿಂದ ಸರ್. ಬೆಂಗಳೂರೊಳಗೆ ಅದು 99ದಾಗ ಮಾಡಿ ಸರ್.
ಅಲ್ಲಿ ಉತ್ತರ ಕರ್ನಾಟಕ ಉತ್ಸವ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಮಾಡಿದ್ರು ಅದು. ಅವಾಗ ನಮ್ಮ ತಾಯಿಯವರು ನಮ್ದು ಹಳ್ಳಿ ಓಲ್ಡ್ ಟೀಮ್ ಇತ್ತು ಸರ್ ಅವಾಗ. ಹಾ ಹಾ ಅವರೆಲ್ಲ ಹಿರಿಯ ಕಲಾವಿದ್ರು ಇದ್ರಿ. ಹಾ ಅದು ಆಗಿಂದ ಮೇಲ್ಗಡೆ ಏನ ಸರ್ ಇಲ್ಲಿ ಮನಗುಳಿಯಲ್ಲಿ ರೀ 2000ದಾಗ ಮೇಲ್ಗಡೆ ಮೇಲಿಂದ್ರಿ ಸರ್. ಅವಾಗ ಎಷ್ಟು ವರ್ಷ ಐತಣ್ಣ ನೀವು? 2000 ಅಂದ್ರೆ ನೋಡ್ರಿ ಸರ್ ಇದ್ರಲ್ಲಿ ಒಂದ್ 12-13 ವರ್ಷ ಇರ್ಬೋದು ಸರ್ ಅವಾಗ. 7ನೇದು ಇದ್ದೆ 14 ವರ್ಷ ಇರ್ಬೋದು ನೋಡ್ರಿ ಸರ್. 7th ಇದ್ದೀವ್ರಿ ನಾವು ಅವಾಗ. ಅದು ಅಲ್ಲಿ ಇತ್ತು ಸರ್ ಅದು. ಆಮೇಲೆ ನಂತರ ಇದು 2005 ಇದು ಬೆಂಗಳೂರಲ್ಲಿ ಸರ್ ಸಿದ್ಧಾರೂಢ ಮಿಷನ್ ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ರಿ. ಅವಾಗ ಅಲ್ಲಿ ಸಿದ್ದೇಶ್ವರ ಅಪ್ಪಗಳವ್ರಿ ಅವರು ನ್ಯಾಯಮೂರ್ತಿಗಳು ನಿಟ್ಟೂರು ಶ್ರೀನಿವಾಸ್ ಅವ್ರು ಅಂತ ಹೇಳಿದ್ರಿ ಸರ್. ಅವರಿಂದ ಪ್ರಶಸ್ತಿ ಕೊಟ್ಟಿದ್ವಿ ಕೆಳಗಿನ ಸರ್. ಅದು ಮೇಲಿಂದ ಇದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೆ ಐತಿಲ್ರಿ. ಅದನ್ನು 6ನೇ ವರ್ಷ ಮಾಡಿದ್ ಸರ್ ಫಂಕ್ಷನ್ ಅದು. ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ಅದು ನೆಕ್ಸ್ಟ್ ಮಾಡಿದ್ ಸರ್. ಅದು ಆದ ತಕ್ಷಣ ಇದು ಮೇಲಿಂದ ಏನಂದ್ರೆ ನಮ್ಮ ತಾಯಿಯವರಿಗೆ ಇಲ್ಲಿ ಮಹಿಳಾ ಯೂನಿವರ್ಸಿಟಿ ಅದಲ್ಲ ಸರ್ ಇದು ಆತ್ಮಾದೇವಿ ಆ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇದು ಆಗಿತ್ತು ಸರ್ ಅವರಿಗೆ ಶಿಫಾರಸ್ ಆಗಿತ್ರಿ. ಡಿ ಮಂಜುನಾಥ್ ಸಾಹೇಬ್ರವರು ಮಂತ್ರಿ ಇದ್ರು ಸರ್ ಅವಾಗ. ಆದಾಗ ಆ ಫಂಕ್ಷನ್ ಇಟ್ಕೊಂಡಿದ್ರು ಅವರು. ಆ ಫಂಕ್ಷನ್ ಇಟ್ಕೊಂಡಾಗ ಅದು ಅಲ್ಲಿ ಹೋಗಿ ಸಾಂಗ್ ಹಾಡಿದ್ರು ಸರ್. ಅದು ಮುಂದೆ ನಮ್ಮ ತಾಯಿಯವರಿಗೆ ಘೋಷಣೆ ಏನ್ ಮಾಡ್ಬೇಕನ್ನೋಷ್ಟಿಗೆ ಸ್ವಲ್ಪ ಏನೋ ಅಡೆತಡೆಯಾಗಿ ಆಗ್ಲಿಲ್ಲ ಸರ್. ಅದು ಮುಂದೆ 2005-6 ನಮ್ಮ ಧರ್ಮ್ ಸಿಂಗ್ ಸಾಹೇಬ್ರು ಸರ್ ಜೇವರಿಗೆ ಅವರು ಮುಖ್ಯಮಂತ್ರಿ ಆದ್ರಲ್ರಿ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಕರೆಸಿ ಅವರ ಪ್ರಚಾರಕ್ಕೆ ಹೋಗಿದ್ದೆ ಸರ್ ನಾವು 10 ದಿವಸ. ಅವಾಗ ಅವರು CM ಅವರಾಗಿಂದ ನಮ್ಮ ಕರೆದು ಸನ್ಮಾನ ಮಾಡಿದ್ರು ಸರ್ ಅವರು. ಧರ್ಮ್ ಸಿಂಗ್ ಸರ್ ಜೊತೆ ನಿಮ್ದು ಒಡನಾಟ ಹೆಂಗಿತ್ತು ಸರ್? ಚಲೋ ಸರ್, ಹೋಗಿದ್ದೀವಲ್ರಿ. ಅವ್ರ ಕಾರ್ಯಕ್ರಮ ಎಲ್ಲೇ ಇದ್ರು ನಾವೇ ಹೋಗ್ತಿದ್ವಿ ಸರ್. ಅವ್ರ ಪ್ರಚಾರಕ್ಕೆ ಸುಮಾರು ಅಲ್ಲಿ ಅವ್ರದ್ದೇನ್ CM ಆದ ಟೈಮ್ದಾಗ ಒಂದು 10-12 ದಿನ ಪ್ರಚಾರ ಮಾಡಿದ್ವಿ ಸರ್ ಅಲ್ಲೇ ನಾವು. ಅವರು ನಮ್ಗೆ ಕರೆಸಿ ಅದು ಪ್ರಚಾರ ಆಗಿಂದ ವಾಪಸ್ ಅವ್ರ CM ಆಗಿಂದ ಕರೆಸಿ ನಮ್ಗೆ ಸನ್ಮಾನ ಮಾಡಿದ್ವಿ ಸರ್. ನೆಕ್ಸ್ಟ್ ಅದು ಪ್ರಶಸ್ತಿ ಇದು ವಿಜಯಪುರ ಜಿಲ್ಲಾ ಸಾಹಿತ್ಯ ಪರಿಷತ್ ಅವ್ರಿಂದ ಸರ್. ನಮ್ಮ ತಾಯಿಯವ್ರಿಗೆ ರವೀಂದ್ರನಾಥ್ ಟ್ಯಾಗೋರ್ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ ಅವಾಗ ಆಯ್ಕೆ ಮಾಡ್ಕೊಂಡ್ ಸರ್ 2011 2011 ಸರ್. ಇದು ನಮ್ಮ ಊರಲ್ಲಿ ಸರ್ ಅವರು ನಮ್ಮ BS ಪಾಟೀಲ್ ಅವ್ರ ಅಂತ ಹೇಳ್ರಿ ನಮ್ಮ ಊರಲ್ಲಿ ಸಚಿವರು ಇದ್ರು ಸರ್. ನಾವು ಅವಾಗ 6 ಬಾರಿ ಶಾಸಕರಾಗಿ ಸಚಿವರು ಆದಂತವ್ರಿ. ಮನಗುಳಿ ಒಳಗೆ 2005 ಇಸ್ವಿಯೊಳಗೆ ಇಲ್ಲಿ ಭಜನಾ ಮಂಟಪ ಸರ್ ಮನಗುಳಿಯಲ್ಲಿ. ಅಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಕಾರ್ಯಕ್ರಮ ದಿನ ಅಷ್ಟೆಲ್ಲ ಹಿರಿಯರು ಕೂಡ್ಕೊಂಡು ಕಾರ್ಯಕ್ರಮ ಮಾಡಿ ಅವಾಗ ಸನ್ಮಾನ ಮಾಡಿದ್ ಸರ್. ಅವರು ಸಂತೋಷದ ಕ್ಷಣ ತುಂಬಾ. ಇದು ಫೋಟೋಸ್ ಬಗ್ಗೆ ತಾಯಿಯವ್ರು ಸರ್. ನಮ್ಮ ತಾಯಿಯವ್ರಿ ಇವರು ನಮ್ಮ ತಂದೆಯವ್ರಿ. ಅವ್ರ ಹೆಸರೇನು? ಅವ್ರ ಹೆಸರು ಲಕ್ಷ್ಮೀಬಾಯಿ ಅಂತ. ತಂದೆಯವರ ಹೆಸರು ಸ್ವಾಮಿಗಳು ಅಂತಾರೆ. ಇವಾಗ ತಂದೆಯವರು ಅವ್ರು ತೀರ್ಕೊಂಡ್ರಿ ಸರ್. ಸುಮಾರು ಅವ್ರು ನಾ 3-4 ವರ್ಷನಾಗಿದ್ದಾಗೆ ತೀರ್ಕೊಂಡ್ರಿ ತಂದೆಯವರು. ಅವ್ರು ತೀರ್ಕೊಂಡು 2021 ಸರ್. ಆಲ್ಮೋಸ್ಟ್ ಅಲ್ಲಿ ನೀವು ತಂದೆ ಜೊತೆ ಒಡನಾಟ ಏನು ಇಲ್ಲೇ ಅಂದ್ರೆ ನಾ ಮುಖ ನೋಡಿದ್ದು ಅಷ್ಟು ಫರ್ಕ್ ಇಲ್ರಿ. ಸ್ವಲ್ಪ ಏನೋ ನೆನಪು ಸರ್ ಅಷ್ಟೇ. ಅವ್ರು ಮಾತ್ರ ರೀಸೆಂಟ್ ಆಗಿ 2ನೇ ಕೋವಿಡ್ ಗೊತ್ತಲ್ರಿ 2021 ಒಳಗೆ ತೀರ್ಕೊಂಡ್ರಿ. ವೀಕ್ಷಕರೇ, ಇಲ್ಲೊಂದು ನೀವೊಂದು ಗಮನಿಸ್ಬೇಕು. ಆಕಾಶ್ ಮನಗುಳಿ ಅವರು ಬೆಳೆದಿರ್ತಕ್ಕಂಥದ್ದು ಓನ್ಲಿ ತಾಯಿಯ ಪ್ರೀತಿ ಜೊತೆಗೆ ಬೆಳೆದಿರ್ತಕ್ಕಂಥವ್ರು. ಆಕಾಶ್ ಮನಗುಳಿ ಅವರಿಗೆ ಇಲ್ಲಿವರೆಗೂ ಇಷ್ಟು ಎತ್ತರಕ್ಕೆ ಸ್ಥಾನಕ್ಕೆ ತಂದು ಕೊಡಿಸಿದವರು ಈ ಮಾತೆ ಇಲ್ಲಿದ್ದಾರೆ ನೋಡಿ ಸ್ನೇಹಿತರೆ. ಶ್ರೀಮದ್ ವಿಭೂತಿಪುರ ನರಸಿಂಹ ಸಂಸ್ಥಾನ ಮಠ ಬೆಂಗಳೂರು ಜಾನಪದ ವಿಭೂತಿ ಪ್ರಶಸ್ತಿ 2024 ಶ್ರೀ ಆಕಾಶ್ ಮನಗುಳಿ ಪ್ರಸಿದ್ಧ ಭಜನಾ ಕಲಾವಿದರು. ಇದ್ರ ಬಗ್ಗೆ ಹೇಳಿ ಅಣ್ಣ, ಏನ್ ಯಾವಾಗ ಬಂತು ಇದು ಪ್ರೈಸ್? 2024 ಸರ್ ಶ್ರೀಮದ್ ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠ ಅಂತ ಹೇಳ್ರಿ. ಇದು ಬೆಂಗಳೂರೊಳಗೆ HAL ಸರ್. ಅಲ್ಲಿ ದೊಡ್ಡ ಮಠ ಅದ್ರಿ ವಿಭೂತಿಪುರದಲ್ರಿ. ಆ ಮಠದೊಳಗೆ ಇವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇತ್ತು ಸರ್. ಅವಾಗ ನಮ್ದು ಜನಪದ ವಿಭೂತಿ ಶ್ರೀ ಅಂತ ಹೇಳಿ ಪ್ರಶಸ್ತಿ ಭಜನೆ ಕಲಾವಿದರು ಅಂತ ಹೇಳಿ ನಮಗ್ ಕೊಟ್ಟಿದ್ರು. ಅವಾಗ ಬಂದಿರ್ತಾರೆ. ಇಲ್ಲೊಂದೇನೋ ಪ್ರಶಸ್ತಿ ಇದೆ ಇದ್ರಲ್ಲಿ ಇದೆ ಅಂತದ್ದು. ಜಿ ಕನ್ನಡ ಯುವರತ್ನ ಅವಾರ್ಡ್ 2025 ಆಕಾಶ್ ಮನಗುಳಿ ಫೇಮಸ್ ಭಜನಾ ಸಿಂಗರ್. ಜಿ ಕನ್ನಡದಿಂದ ಬಂದಿರ್ತಕ್ಕಂಥ ಪ್ರಶಸ್ತಿ ಅಣ್ಣ. ಯಾವಾಗ ಬಂದಿದೆ ಅಣ್ಣ ಈ ಪ್ರಶಸ್ತಿ? 2025 ಅಲ್ಲಿ ಸುಮಾರು ಒಂದು 50-55 ಜನ ಮ್ಯಾಗ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ರು ಸರ್. ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಅಂತ ಹೇಳ್ರಿ. ಅವಾಗ ನಮಗ್ ಭಜನೆ ಇದ್ರೊಳಗೆ ನಮ್ಗೆ ಹಾಕೊಂಡು ಪ್ರಶಸ್ತಿ ಕೊಟ್ಟಿದ್ ಸರ್. ನಮ್ ಕರ್ನಾಟಕ ಡಿಜಿಟಲ್ ಮಾಧ್ಯಮ ವತಿಯಿಂದ ನಿಮಗೊಂದು ಮಾವಿನ ಗಿಡದ ಸಸಿ ಕೊಡ್ತಾ ಇದ್ದೇವಣ್ಣ. ಇದು ನೆನಪು ಯಾವಾಗ್ಲೂ ಇರ್ಲಿ ಅಂತ. ಭಜನಾ ಪದಗಳನ್ನೆಲ್ಲ ಎಲ್ಲಿ ರೆಕಾರ್ಡ್ ಮಾಡ್ತೀರಣ್ಣ ಸರ್? ಮೊದಲು ನಾವು ಬೆಂಗಳೂರು ಹೋಗ್ತಿದ್ವಿ ರೀ. ಆ ನಂತರ ಇಲ್ಲಿ ಮಿರಾಜ್ ರೀ, ಸಾಂಗ್ಲಿ ರೀ. ಆಮೇಲೆ ಪುಣೆ ಹೋಗ್ತಿದ್ವಿ ಸರ್.
ಇವಾಗ ಏನ್ ಮಾಡಿದ್ರಿ, ಇಲ್ಲೇ ನಮ್ಮಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ವಿ ಸರ್. ಇಲ್ಲೇ ಸ್ಟುಡಿಯೋ ಮಾಡಿದ್ದೀರಿ ನಮ್ಮಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದೀವಿ. ನಮ್ ಸಾಂಗ್ ಆಯ್ತು, ಇನ್ನುಳಿದವ್ರು ಜನಪದ ಕಲಾವಿದರು, ಆಮೇಲೆ ಬಯಲಾಟ ಇಲ್ರಿ, ಯಾವ್ಯಾವಲ್ಲಿ ಅವ್ರಿಗೆ ಅನುಕೂಲ ತಕ್ಕಂಗೆ ಮಾಡಿಟ್ಟಿದ್ವಿ ಸರ್. ನಮಗಂತೂ ಅನುಕೂಲ ಆಗ್ಯದ ಸರ್, ಇಲ್ಲೇ ಮಾಡ್ಕೊಂಡಿದ್ವಿ, ಮಾಡಿದ್ವಿ ಸರ್. ಹಾಗಾದ್ರೆ ಬನ್ನಿ ಅಣ್ಣ, ನಮ್ಮ ವೀಕ್ಷಕರಿಗೆ ನಿಮ್ ಸ್ಟುಡಿಯೋನ ತೋರಿಸ್ತಾರೆ. ಬನ್ನಿ ಅಣ್ಣ ಹೋಗೋಣ. ಎಲ್ಲಿ ಇಲ್ಲಿ ಮೇಲ್ಗಡೆ ಇದಾರೆ ಅಣ್ಣ ಇದರಲ್ಲಿ? ಬನ್ನಿ ಬನ್ನಿ ಹೋಗೋಣ. ಅವಾಗೆಲ್ಲ ದೂರ. ಎಷ್ಟು ವರ್ಷ ಆಯ್ತಣ್ಣ ಇದು ಮನೆ ಕಟ್ಟಿ? ಇವಾಗ ಇದು ನಮ್ಮ ತಾಯಿಯವ್ರ ಹೃದಯ ಕಟ್ಟಾರ ಸರ್. ಇದ್ರಿ ಅಂದ್ರೆ 2016-17 ಆಗಿ ನಾವು ಸ್ಟುಡಿಯೋ ಮಾಡಿ ಈಗ 1 ವರ್ಷ ಆಯ್ತು. ಹಳಿ ಮನೆಯಲ್ಲಿ ಇತ್ತಣ್ಣ? ಹಳಿ ಮನೆ ಅಲ್ಲಿ ಸರ್, ಆ ಕಡೆ ತೆಗೆದಿವ್ರಿ ಕಟ್ಟಾಡ್ರಿ. ಬನ್ನಿ ಅಣ್ಣ, ನಮ್ಮ ವೀಕ್ಷಕರಿಗೆ ನಿಮ್ಮ ವಿಡಿಯೋ ತೋರಿಸ್ರಿ. ವೀಕ್ಷಕರೇ, ಆಕಾಶ್ ಮನಗುಳಿ ಸರ್ ಅವರ ರೆಕಾರ್ಡಿಂಗ್ ವಿಡಿಯೋ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ನಾನು ಇದು ಆಪರೇಟರ್ ರೂಮ್ ಸರ್. ಇಲ್ಲಿ ನಮ್ದು ಏನಾದ ಸಾಂಗ್ ಎಲ್ಲ ಆಪರೇಟ್ ಮಾಡ್ತಾ ಇರೋದು. ಇನ್ನು ಒಳಗಡೆ ನಾವೇನೈತ್ರಿ ನಮ್ದು ರೆಕಾರ್ಡಿಂಗ್ ಮಾಡೋದು ಮತ್ತೆ ಶೂಟಿಂಗ್ ಮಾಡೋದು ಎಲ್ಲ ಒಳಗೆ ಮಾಡ್ತೀವಿ ಸರ್. ಇಲ್ಲಿ ಆಪರೇಟ್ ಅಷ್ಟೇ ಸರ್, ಅಲ್ಲಿ ಒಳಗೆ ಮಾಡ್ತೀವಿ ಸರ್. ಬನ್ನಿ ಬರ್ರಿ ಸರ್. ಓಹೋ ಹೋ, ಏನಣ್ಣ? ಓಹೋ, ಇದು ರೆಕಾರ್ಡಿಂಗ್ ಆಗಿ ಸರ್. ನಾವು ಹಾಡುವಾಗ್ಲಿ ಕಡೆ ಯಾವ್ದೋ ಬಯಲಾಟ ಆಗ್ಲಿ ಏನೇ ಇರ್ಲಿ ಸರ್, ಒಟ್ಟಾಗಿ ಇಲ್ಲೇ ಮಾಡ್ತೀವ್ರಿ. ನಮ್ದು ಪೂರಾ ಟೀಮ್ನು ಇಲ್ಲೇ ಕವರ್ ಆಗ್ಬಿಡ್ತಾವ ಸರ್. ಇಲ್ಲಿ ಶೂಟಿಂಗ್ನು ಇಲ್ಲೇ ಮಾಡ್ತೀವ್ರಿ. ಇನ್ನು ರೆಕಾರ್ಡಿಂಗ್ ಏನೈತೆ ಅಲ್ಲಿ ಒಳಗೆ ಆಗ್ಬಿಡ್ತಾವ ಸರ್. ಬನ್ರಿ ಅಣ್ಣ. ಶ್ರೀ ಸೋಮೇಶ್ವರ ಭಜನಾ ಮಂಡಳಿ ಮನಗುಳಿ. ವೀಕ್ಷಕರೇ, ನಾವೆಲ್ಲ ಆಕಾಶ್ ಮನಗುಳಿ ಸರ್ ಅವರ ನೀವು ಎಲ್ಲ ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದು. ಪ್ರತಿ ಒಂದು ಸಾಂಗ್ಸ್ ಅಲ್ಲಿಯೂ ಸಮೇತನು ಇದೇ ಮ್ಯೂಸಿಕ್ ಪೆಟ್ಟಿಗೆನ ಅಣ್ಣವರು ಉಪಯೋಗಿಸಿರೋದು. ಅಣ್ಣ, ಈ ಮ್ಯೂಸಿಕ್ ಪೆಟ್ಟಿಗೆ ವಿಶೇಷತೆ ಕುರಿತು ಹೇಳಿ ಅಣ್ಣ ನಮ್ಮ ವೀಕ್ಷಕರಿಗೆ. ಸರ್, ಇದು ನಮ್ಮ ಊರಲ್ಲಿ ಇದ್ದೆ ಒಂದು ಸುಮಾರು ಅಂದ್ರೆ ಒಂದು 150-160 ವರ್ಷ ಸರ್. ಈ ಪೆಟ್ಟಿಗೆ 150 ವರ್ಷದ ಹಿಂದಿನ ಪೆಟ್ಟಿಗೆ ರೀ? ಅದಕ್ಕೆ ಹೆಚ್ಚಾಗಿ ಸರ್. ಅಂದ್ರೆ ಇದು ನಮ್ಮ ತಾಯಿಯವ್ರಿಗಿನ ಮುಂಚೆ ಇಲ್ಲಿ ಭಜನೆ ಮಾಡ್ತಿದ್ರು ಸರ್. ಇಲ್ಲಿ ಒಬ್ರು ಗೌಡ್ರದ್ರು, ಅವ್ರ ಮನೆಯಲ್ಲಿ ಸರ್. ಅದು ಆಗಿಂದ ನಮ್ಮ ತಾಯಿಯವ್ರು ತಗೊಂಡ್ಬಂದ್ರು. ಅವ್ರು ತಗೊಂಡ್ಬಂದಾಗ ಅವಾಗ ಎಷ್ಟು ಸರ್, ಇದಕ್ಕೆ 1200 ರೂಪಾಯಿನ ಕೊಟ್ಟಿದ್ರು. ಅವಾಗ ತಗೊಂಡ್ಬಂದು ಇದನ್ನೆಲ್ಲ ಅವಾಗೆಲ್ಲ ಸ್ವಲ್ಪ ಇದಾಗಿತ್ತು ಸರ್. ಅದನ್ನ ಮಾಡಿಸ್ಕೊಂಡು ಎಷ್ಟೋ ದಿನ ಹಂಗೆ ಸಾಗಿಸ್ತಾರ. ಅದು ಸಾಗಿ ಬಂದಿಂದ ವಾಪಸ್ ಇದು ಎಲ್ಲ ಹಳಿದಾಗಿತ್ತಲ್ರಿ, ಇದು ಪೂರಾ ಸಾಗವಾನಿದಿತ್ರಿ. ನಾ ಮತ್ ಹೊಳ್ಳಿ ಇದು ಎಲ್ಲ ಹೊಸ ಬಾಡಿ ಏನೈತಿಲ್ರಿ, ಇದನ್ನ ನಾ ಮತ್ ಸಾಗವಾನಿ ಮಾಡ್ತೀನಿ ಸರ್. ಇನ್ನಾದ್ರೂ ನಡೆದೈತಿ ಸರ್. ಇದ್ರ ಸುಮಾರು ಒಂದು 3 ತಲಿ ಹೋದ್ರು ಅವ್ರು ಇದ್ರ ಮ್ಯಾಗೆ ಮಾಡಿದ್ರು. ನಾನು ತುಂಬಾ ಒಂದು ಕುತೂಹಲ ಅನಿಸ್ತಕ್ಕಂಥದನ, ಇದು ಯಾಕೆ 150 ವರ್ಷದ ಪೆಟ್ಟಿಗೆನ ಯಾಕೆ ಯೂಸ್ ಮಾಡ್ತಾ ಇದ್ರಿ? ಎಷ್ಟೋ ಟೆಕ್ನಾಲಜಿ ಬಂದಿದೆ, ಎಷ್ಟೋ ಚೆನ್ನಾಗಿರೋ ಪೆಟ್ಟಿಗೆ ಇದೆ, ಅದನ್ನ ಬಿಟ್ಟು ಇದನ್ನೇ ಯಾಕೆ ಯೂಸ್ ಮಾಡ್ಬೇಕಂತ ನಿಮ್ಗ ಇದ್ರದ್ದು ಅನಿಸ್ತಾ ಇದೆ ಅಣ್ಣ? ಇನ್ನು ಇವಾಗಿನ್ನು ನಮ್ ಭಜನೆಗೆ ಸಟ್ಟೆ ಆಗಲ್ಲ ಸರ್. ರೀ, ಇದು ಮೂಲ ಭಜನೆ ಮಾಡ್ಕೊತ ಬಂದಿದ್ದಕ್ಕೆ ಇದೇ ಬೇಕ್ರಿ ಸರ್. ಒಂದೊಂದು ಅವ್ ಏನದಾವಲ್ರಿ ಇನ್ಸ್ಟ್ರೂಮೆಂಟ್ ರೀ, ಅದಕ್ಕೆ ಬೇಕಾಗ್ತದೆ ಸರ್. ಅದು ನಾವೀಗೆಲ್ಲ ಕೀಬೋರ್ಡ್ ಅವು ನೋಡಿದ್ವಿ ಇಲ್ಲನಲ್ರಿ, ಅದು ನಮ್ ಭಜನೆಗೆ ಸೂಟ್ ಆಗಲ್ಲ ಸರ್. ಇಲ್ಲ ನನ್ 150 ವರ್ಷದ ಪೆಟ್ಟಿಗೆ ಅಂತೀರಿ, ಇದೊಂದ್ಸಾರಿ ನಮ್ ವೀಕ್ಷಕರಿಗೆ ಒಂದ್ ನುಡಿಸು ತೋರಿಸಬಹುದಣ್ಣ ಹೇಗಿದೆ ಅಂತ? ವೀಕ್ಷಕರೇ, ಆಕಾಶ್ ಮನಗುಳಿ ಅವರು ಇವತ್ತು ನಾವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆವು, ಮತ್ತೆ ಅವ್ರ ರೆಕಾರ್ಡಿಂಗ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಲೈವ್ ಆಗಿ ನಿಮ್ಮೆಲ್ಲರಿಗೂ ಒಂದು ಮ್ಯೂಸಿಕ್ ಅನ್ನ ತಮಗೋಸ್ಕರ ಒಂದು ಹಾಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಸ್ನೇಹಿತರೆ, ಕೇಳೋಣ. ನಿಜವಾಗ್ಲೂ ಅಣ್ಣ ತುಂಬಾ ರೋಮಾಂಚನ ಭರಿತವಾಗಿತ್ತು ಅಣ್ಣ. ನಮ್ಮ ವೀಕ್ಷಕರಿಗೆ ಇದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಮ್ಮ ಸಮಸ್ತ ಕನ್ನಡ ನಾಡಿನ ವೀಕ್ಷಕರ ಪರವಾಗಿ ನಮ್ಗೆ ಧನ್ಯವಾದ ಹೇಳ್ತೇನೆ ಅಣ್ಣ. ಇರ್ಲಿ ಅಂತ ಅಣ್ಣ, ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯದ ಜೀವನ ಕುರಿತು ಸ್ವಲ್ಪ ತಿಳಿಸ್ಕೊಡ್ತೀರಣ್ಣ? ರೈಟ್ ಸರ್. ಅಂದ್ರೆ ಬಾಲ್ಯದ ಜೀವನ ಬಾಳ ಚಂದ ಇತ್ತು ಸರ್. ಯಾಕಂದ್ರೆ ನಮ್ಮ ತಾಯಿ ತಂದೆಗೆ ಒಬ್ಬರೇ ಮಗ ಸರ್.
ಒಬ್ಬನೇ ಮಗ. ಆಮೇಲೆ ನಾವು ನಮ್ಮ ತಾಯಿ ಹೇಳ್ತಿದ್ರು ಸರ್, ಇದು ಆಕಾಶ ಅನ್ನೋದು ಹೆಸರು ಯಾಕೆ ಇಟ್ರು ಅಂದ್ರೆ ಅವಾಗಿನ ಟೈಮ್ದಲ್ಲಿ ಸರ್, ಈಗ ಒಂದ್ 40 ವರ್ಷದಿಂದ ಆಕಾಶದ ಹೆಸರು ಇಟ್ಟಿದ್ದು ಒಂಥರ ವಿಶೇಷ ಇದು. ಆಕಾಶದ ಹೆಸರು ಯಾಕೆ ಇಟ್ರಿ, ಎದ್ರ ಸಂಬಂಧ ಅಂತೇಳಿ ನಮ್ಮ ತಾಯಿ ಕೇಳಿದೇನ್ರಿ. ಅವಾಗಿಂತ ಹೆಸರು ಯಾಕೆ ಸಿಕ್ತು, ಎದ್ರ ಸಂಬಂಧ ಅಂತ ಕೇಳಿದಾಗ ಅವಾಗ ನಮ್ಮ ತಾಯಿ ಹೇಳಿದ್ರಿ, ಒಂದು ಸುಮಾರು ಅವರು ಡೆಲಿವರಿ ಟೈಮ್ದಾಗ 7 ದಿನ ನೋವು ತಿಂದ್ರ ಸರ್. ಹಾಗೆ ಅವಾಗೆಲ್ಲ ಹಾಸ್ಪಿಟ್ಲ್ ಇದ್ದಿದ್ದಿಲ್ರಿ. 7 ದಿನ ನೋವು ತಿಂದಾಗ ಡೆಲಿವರಿನ ಆಗ್ಲಿಲ್ಲ ಸರ್. ನಮ್ಮ ತಾಯಿಯವರಿಗೆ ಭಾಳ ತ್ರಾಸ ಆಗಿದ ತಕ್ಷಣ ಇಲ್ಲಿ ಮನಗುಳ್ಯಾಗ ಹಾಸ್ಪಿಟ್ಲಾಗ ಯಾರು ಆಗ್ಲಿಲ್ಲ, ಹಿಡಿಲಿಲ್ರಿ ಅವಾಗ. ನಂತರ ಇಲ್ಲಿ ಮನಗುಳ್ಯಾಗ ಒಬ್ರು ನೀಲವಾಯ ಕುಂಬಾರ ಅಂತ ಇದ್ರು ಸರ್. ಅವಾಗಿನ ಟೈಮ್ದಾಗ ಅವರೆಲ್ಲ ಸೂಲಿಗೆ ತಿಂತಿದ್ರು ನೋಡ್ರಿ, ಆ ತರ ಅವ್ರು ಫೇಮಸ್ ಇದ್ದವ್ರಂತ್ರಿ. ಅವ್ರಿಗೇನೋ ಸುದ್ದಿ ಗೊತ್ತಾಗೈತ್ರಿ, ಹಿಂಗ ಲಕ್ಷ್ಮೀಬಾಯಿ ಹಿಂಗಾಗೈತಿ, 7 ದಿನ ಆಯ್ತು ಇನ್ನ ಡೆಲಿವರಿ ಆಗ್ತಿಲ್ಲ ಅಂದಾಗ ವಾಪಸ್ ನಮ್ಮ ಮನೆಗೆ ಆಕಿನೇ ಬಂದ್ರತ್ರಿ. ಆಯ್ತು ಆಕಿ ಬಂದ್ ನೋಡೋದಕ್ಕೆ ಈ ತ್ರಾಸ ಇದೆ, ಹೈರಾಣ್ ನೋಡು, ನಾ ಎಲ್ಲಾ ಡೆಲಿವರಿ ಮಾಡ್ಕೊತೀನಿ, ಏನು ಬೇಡ ಅಂದಾಗ ಅವಾಗ ಸಿಕ್ಕಾಬಿಟ್ಟು ಜನ ಕೊಡ್ತದ ಸರ್. ತಾಯಿ ಸಾಯ್ಬೇಕು ಇಲ್ಲ ಮಗ ಸಾಯ್ಬೇಕು, ಕೂಸ್ ಸಾಯ್ಬೇಕು ತಾಯಿ ಸಾಯ್ಬೇಕು ಅನ್ನೋದೊಂದು ಟೈಮ್ ಇದ್ದ ಟೈಮ್ದಾಗ ಆಕಿ ಬಂದು ಡೆಲಿವರಿ ಮಾಡ್ಕೋತೀನ ಅಂತಂದು ಡೆಲಿವರಿ ಮಾಡ್ಕೊಂಡಾಗ ಗಂಡು ಕೂಸು ಹುಟ್ಟಿದ್ರಿ ಸರ್. ನಾ ಹುಟ್ಟಿದ್ದೆ ಅವ ಹುಟ್ಟಿ ನೋಡಿದಾಗ ಜೀವನೇ ಇದ್ದಿದ್ದಿಲ್ಲ ಸರ್, ಪೂರಾ ಕಲಾಸರಿ. ಕಲಾಸಾಗ ನಾ ಏನ್ ಮಾಡೋದು, 7 ದಿನ ತನ ಪಾಪ ಹಿಂಗಾಯ್ತು ಅಂದ್ರೂ ಪಾಪ ಡೆಲಿವರಿ ಆದ್ರೂ ಕೂಸೇ ಬದುಕ್ಲಿಲ್ಲ. ಇವ ಕಲಾಸ ಆಗೈತಿ ಕೂಸ, ಮತ್ತು ಮುಂದಿನ ಕಾರ್ಯಕ್ಕೆ ಅನ್ನೋದು ಎಲ್ಲ ರೆಡಿ ಆಗಿರೈತೆ ಅನ್ಕೊಂಡ್ರಿ. ಅವ್ರೆಲ್ಲ ರೆಡಿ ಮಾಡಾಕಿ ಈ ಕಡೆ ಜನ ಕೆಲವೊಂದ್ ಮಂದಿ ಇಲ್ಲೇ ಮಾಡೋನು ಆ ಮಾಡೋನು ಎಲ್ಲ ನಡೀತದ ಸರ್. ನಡೆದಾಗ ನೀಲವ ಏನ್ ಮಾಡಿದ್ರಿ, ಹಿಂಗೆ ಅಂದಾಗ ಇಲ್ಲಿ ನಮ್ಮ ಓಣ್ಯಾಗ ನಮ್ಮ ಅಕ್ಕರ ಹಿಡ್ಕೊಂಡು ಅವ್ರಿಗೆ ಕರ್ಕೊಂಡ್ ಕಿವಿ ಊದು ಅದು ಊದು ಸುಮಾರು 1 ತಾಸು 2 ತಾಸು ಮಾಡಿದ್ರು ಏನೋ ಆಗಿಲ್ಲ ಸರ್. ಅವಾಗ ನೀಲವ ಏನ್ ಮಾಡೋದು, ಟೈಮ್ ಆಯ್ತು ಮುಗ್ದೈತಿ ಆಯ್ತಾ ಹುಡ್ಗೊಂದ್ ಅದು ಏನೋ ಮುಗ್ದದ ಇದು ಮಾಡ್ಬಿಡ್ರಿ ಅನ್ನೋ ಟೈಮ್ನಾಗ ಅವಾಗ ಏನೋ 3-4 ಕೊಡ ನೀರು ಎತ್ತಿ ಅಂತಾರ ಏನೋ ಮಾಡ್ರಿ. ಅವಾಗ ಇಲ್ಲೊಂದ್ ಸ್ವಲ್ಪ ಚಿವುಟದ್ರ ಸರ್. ಅವಾಗ ಚಿವುಟದಾಗ ಅಳಾಕತ್ಬಿಟ್ನತ್ತ ನಾ. ಸೊ ಹುಟ್ಟಿದೊಂದ್ 2 ತಾಸು ತನ ಜೀವನ ಐತಿದ್ರಿ. ಅಳ್ಳಾಕತ್ತಾಗ ಅವಾಗ ನಮ್ಮ ತಾಯಿಗೆ ಅಂದ್ರ ಹತ್ರ, ನೋಡುವ ನಿನ್ ಮಗ ಕಲಾಸ ಆಗಿದ್ದು ಮತ್ ಹುಟ್ಟಿ ಬಂದಂಗ ಆಯ್ತು, ಆ ಜೀವ ಆಕಾಶಕ್ಕೆ ಹೋಗಿ ಹೊಳಿ ಬಂದಂಗ ಆಯ್ತು ನೋಡು, ಇವನ್ ಹೆಸರೇ ಆಕಾಶ ಇಡು ಅಂತ ಹೇಳೋದ್ ಸರ್ ಆಕಿ. ಅವಾಗ ನಮ್ಮ ತಾಯಿ ನನ್ನ ಹೆಸರು ಆಕಾಶ ತಿಟ್ಟಿ ಸರ್. ಮುಂದೆ ಬೆಳ್ಕೊತ ಬಂದಾಗ ನಮ್ಮ ತಾಯಿ ನಾವು ಹುಟ್ಟಿಂದ ಅವಾಗ ಬಡತನ ಬಾಳ ಸರ್. ನಮ್ಮ ತಾಯಿಯವ್ರಿಗೆ ಪರಿಸ್ಥಿತಿ ಕೆಟ್ರಿ. 21 ದಿನ ಇದ್ದ ಸರ್. ನಾ 21 ದಿನ ಇದ್ದಾಗ ಮನ್ಯಾಗ ನನಗೆ ಎರಿಲಾಕು ಎಣ್ಣೆ ಇದ್ದಿದ್ರತ್ರಿ ಪರಿಸ್ಥಿತಿ. ಹಂಗ ಮನ್ಯಾಗ ಜೋಳ ಇದ್ದಿದ್ದಿರತ್ರಿ. ಅಂತ ಸಂದರ್ಭದಾಗ ಏನ್ ಮಾಡ್ಬೇಕು ಅಂದಾಗ ಒಂದ್ ಕಾರ್ಯಕ್ರಮ ಬರ್ತದ ಸರ್. ಅದು ಮುದ್ದೇಬಿಹಾಳ ತಾಲೂಕ್ ಕಾರ್ಯಕ್ರಮ ಬಂದಾಗ ಹೆಂಗ್ ಮಾಡೋನು, ಬಿಟ್ರೆ ಬಾಣತಿದಾಳ ಬಿಟ್ಟು ಮನ್ಯಾಗ ಇರ್ಬೇಕಂದ್ರ ಮನಿ ನಡೆಯಂಗಿಲ್ಲ. ನೀವು ಕೂಸಿನ ತಗೊಂಡ್ ಹೋಗ್ಬೇಕಂದ್ರ 21 ದಿನದ ಕೂಸಿನ ಹೆಂಗ್ ತಗೊಂಡ್ ಹೋಗೋದು. ಇವಾಗ ಅಲ್ಲ ಅವಾಗ ಡೆಲಿವರಿ ಆದವ್ರೊಂದ್ 2-3 ತಿಂಗಳು ಹೊರಗೆ ಬರಬಾರ್ದು ಇರ್ತಿತ್ತು. ನಾ ಹೆಂಗ್ ಮಾಡ್ಲಿ ಅಂತಂದು ಇರ್ಲ ನಿತ್ರ ಪರಿಸ್ಥಿತಿನೇ ಕೆಡ್ತದಿನ ಅಂತೇಳಿ ನನ್ನ ಕೂಸಿನ 21 ದಿನ ಕೂಸಿನ ತಗೊಂಡು ಕಾರ್ಯಕ್ರಮ ಬಿಸಿಲಾಗ ಹೋದಳ ಸರ್. ಅಲ್ಲಿ ಹೋದಾಗ ಅವಾಗ ಬಸ್ಸಿನ ವ್ಯವಸ್ಥೆ ಏನೂ ಇದ್ದಿದಿಲ್ಲ, ಗಾಡಿ ವ್ಯವಸ್ಥೆ ಇದ್ದಿದ್ದಿಲ್ಲ. ಒಂದು ಕ್ರಾಸಿಗೆ ಹೋಗಿ ಇಳಿದ್ರೆ ಒಂದ್ 3-4 ಕಿಲೋಮೀಟರ್ ನಡಿಬೇಕ್ರಿ ಆ ಊರಿಗೆ ಹೋಗ್ಬೇಕಾದ್ರೆ. ಹಂಗೋಗಿ ಒಂದು ಕ್ರಾಸಿಗೆ ಇಳಿದು ಅಲ್ಲಿ ಮುದ್ದೇಬಿಹಾಳ ತಾಲೂಕು ಒಂದು ಊರಲ್ಲಿ ಕ್ರಾಸ್ ಸರ್, ಅದು ಕೇಸಾಪುರ ಅಥವಾ ಇಲ್ಲೇ ಒಂದು ಊರ್ರಿ. ಅಲ್ಲಿ ಕ್ರಾಸಿನಿಂದ ನಡ್ಕೋತ ಹೋಗೋ ಮುಂದ್ ಬಿಸಿಲಿಗೆ ಸಾಕಾಗ್ಬಿಟ್ಟದ್ರಿ. ಸಾಕಾಗಿ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ ಮರದಿವ್ಸ ಬರ್ಬೇಕಾದ್ರೂ ಗಾಡಿ ಇಲ್ಲ ಸರ್. ಅಲ್ಲಿ ಯಾವಾಗ ಬಸ್ ಬರ್ತದ ಬಸ್ಸಿನ ಸಂಬಂಧ ವೇಟ್ ಮಾಡ್ಬೇಕ್ರಿ. ಇಲ್ಲ ಅನ್ನಂಗಿದ್ರೆ ನಡ್ಕೋತ ಕ್ರಾಸಿನ ತನ ಬಂದು ಕ್ರಾಸಿನಿಂದ ಊರಿಗೆ ಬರ್ಬೇಕ್ರಿ. ಇಂಥ ಪರಿಸ್ಥಿತಿ ಒಳಗೆ ಇಲ್ಲ ಕೂತ್ರೆ ಟೈಮ್ ಆಕೈತಿ, ಅವ್ರು ಜೋಡಿ ಇದ್ದವ್ರು ನಡಿ ಹೋಗೋಣ ಅಂದಾಗ ನಡ್ಕೋತ ಹೊತ್ಕೊಂಡ್ ಬರೋ ಟೈಮ್ಕ್ರಿ ನಮ್ಮ ಅವಾಗ ಹೆಂಗ ಅನಿಸ್ಬಿಡ್ತದ ಸರ್, ಏನಪ್ಪ ಇದು ಜೀವನ, ನಮ್ಮನಿಗೆ ಖುಷಿನೂ ಕೊಟ್ಟ ಇಡ್ ತ್ರಾಸಾಗಿನೂ ಹಡದೆ, ಮುಂದೆ ಇದಕ್ಕೆ ಯಾವ್ದೋ ಸರಿಯಾಗಿ ವ್ಯವಸ್ಥೆನೂ ಇಲ್ಲ. ಮತ್ತ ಇಂಥದ್ ಅವಕಿನ ಸುಮ್ ಸಾಯಿದ್ ಚಲೋ, ನಾ ಇರಬಾರ್ದು ಅನ್ನೋ ಪೊಸಿಷನ್ ಬಂದಾಗ್ರಿ ಆ ದಾರಿಲಿ ನಡ್ಕೋತ ಬರಾಗ ಅಲ್ಲೇ ಯಾರೋ ಒಬ್ರು ಮಣ್ಣು ಮಾಡಿದ್ರು ಸರ್. ಅದೇ ಮಣ್ಣು ಮಾಡಿ ಒಂದ್ 2 ದಿನ ಆಗಿರ್ಬೋದ್ರಿ. ಆ ಗೋರಿ ಮ್ಯಾಗ ಹಾಕಿದ ಹೂನು ಫ್ರೆಶ್ ಇದ್ದವತ್ರಿ ಅವ್ರು. ನಮ್ಮ ಅವಾಗ ಒಂಥರ ಫೀಲ್ ದುಃಖ ಅನಿಸಿ ತಗೊಂಬಂದ್ ಆ ಗೋರಿ ಮ್ಯಾಗೆ ನಾನು ಹಾಕಿದತ್ರಿ. ಹಾಕಿದನ್ ಇಟ್ಕೊಂಡ್ ಮನಿಗಿರ ಏನ್ ಹೋಗೋದು, ನಾರಿದ್ದು ಹೋಗೋದು, ಸಾತ್ರಿ ಇಲ್ಲೇ ಸಾಯಲಾಗತ್ತೇಳಿ ಒಂದ್ ಅರ್ಧ ತಾಸ ಆ ಗೋರಿ ಮ್ಯಾಗೆ ಮನಸಿದ್ಲತ್ರಿ. ಹಿಂದ್ ಯಾರೋ ನಡ್ಕೋತ ಬರೋರು ನಮ್ಮ ಅವ್ವ ನೋಡಂದ್ರ ಅಂತ ಖುಷಿನ ಹೋಯ್ದು ಆ ಗೋರಿ ಮ್ಯಾಗ ಹಾಕ್ತಿ ತಿಳಿಯಂಗಿಲ್ಲ. ನಿನಗೆ ತಗೊಂಡ್ ನಡಿಯವ ಏನ್ ತ್ರಾಸ ಅದ್ರ ನಾವಿಟ್ಟು ಹೊತ್ಕೋತೀವಿ ಅಂತ ಕರ್ಕೊಂಡು ಊರಿಗೆ ಬಂದ್ರಿ. ಮುಂದ್ ಹಂಗೆ ಬೆಳೆಸ್ಕೊತ್ ನಾ ಹೆಂಗ್ ಬೆಳಿತಿದ್ದೆ ಇವೆಲ್ಲ ವಿಷಯ ಹೇಳ್ತಿದ್ದ ಸರ್. ಮುಂದೆ ನಾ 4 ವರ್ಷ ನಂಗೆ ತಿಳುವಳಿಕೆ ಬಂದು 5ನೇ ವರ್ಷ ಬರೋಟಿಗೆ ನಮ್ಮ ತಂದೆಯವ್ರ ಹೋಗಿ ತೀರ್ಕೊಂಡ್ರಿ. ಮುಂದ ನಮ್ಮ ತಾಯಿಯವ್ರು ಏನ್ ಮಾಡಿದ್ರಿ, ಇಲ್ಲಿ ಮಾದನ್ ಶೆಟ್ಟಿ ಅವ್ರ ಕಂಪ್ನಿ ಒಳಗ ಶ್ರೀಕೃಷ್ಣ ಪಾರಿಜಾತ ಒಳಗ ಪಾತ್ರ ಮಾಡ್ತಿದ್ರು. ಅವೇ ಬಂದ ದುಡ್ಡನ್ನೇ ತಗೊಂಬಂದ್ ಸಂಸಾರ ನಡೆಸ್ತಿದ್ರಿ. ಮುಂದೆ ಇಲ್ಲಿ ಮನಗಳೊಳಗ ನಮ್ಮ ಸೌದತ್ತಿ ಎಲ್ಲಮ್ಮನ ಭಕ್ತರು ಸರ್. ಆ ಸೌದತ್ತಿ ಎಲ್ಲಮ್ಮನ ಮುತ್ತಿದ್ರು ನಮ್ಮ ತಾಯಿಯವರಿಗೆ. ಊರಾಗ ಇಲ್ಲಿ ಎಲ್ಲಮ್ಮನ ಜಗ ಎಬ್ಬಿಸಿ ಎಲ್ಲಾ ಜೋಗಮ್ಗಳು ಕೂಡಿ ಜೋಗ ಆಡೋದು ಹಿಂಗೆಲ್ಲಾ ಮಾಡೋದು ನಾನು ಕರ್ಕೊಂಡು ಹೋಗಿದ್ದೆ ಸರ್. ನಾನು ಕರ್ಕೊಂಡು ಹೋದಾಗ ನಾ 5 ವರ್ಷ ಇರ್ಬೋದ್ರಿ. ಅವರೆಲ್ಲಾ ಜೋಗಮ್ಮಗಳು ಹಾಡ ಅವರೆಲ್ಲಾ ಇರುವಿಕಿ, ಆಮೇಲೆ ಅವ್ರಿಗೆ ಏನಾದ್ರು ನನಗೆ ಇಷ್ಟ ಆಗಿದ್ರ ಆ ಜೋಗಮ್ಮಗಳು ಅಲ್ಲಿ ಉಂಡಿ ಕರ್ಚಿಕಾಯಿ ಹಿಂಗ ಏನೇ ಬಂದ್ರು ಅವ್ರು ನಾನು ಕೊಟ್ಟು ಕರ್ಕೊಂಡು ಹೋಗೋದು ಜೋಡ್ ನಮ್ಮ ತಾಯಿ ಜೊತೆನೇ ಇರೋ ಸರ್. ಅವಾಗ ಪರಿಸ್ಥಿತಿ ಹೆಂಗಿತ್ರಿ. ಮುಂದ ಹಿಂಗೆಲ್ಲಾ ಮಾಡ್ಕೊತ ಬಂದು ಮುಂದ್ ನಮ್ಮ ತಾಯಿಯವ್ರ ತಲೆಗೆ ಏನ್ ಬತ್ರಿ, ಇಲ್ಲ ನಾವೇ ಯಾಕೆ ಒಂದು ಕಂಪನಿ ಮಾಡಬಾರ್ದು, ರೇಣುಕಾ ಎಲ್ಲಮ್ಮನ ಹೆಸರಲೇನೆ ರೇಣುಕಾ ಎನ್ನಬಲ್ ನಾ ಎಲ್ಲ ಬಯಲಾಟನೆ ಮಾಡಿದ್ರಾಯ್ತು.
ಅದನ್ನೇ ಮನಗುಳಿಗೆ ಒಂದು ಕಂಪ್ನಿ ಸ್ಥಾಪನೆ ಮಾಡಿದಾಯ್ತು ಅಂತೇಳಿ ವಿಚಾರ ಮಾಡ್ಯಾರ ಸರ್. ಅಲ್ಲಿವರೆಗೂ ನಮ್ಮದೇ ಆದಂತ ಭಜನಾ ಟೀಮ್ ಇದ್ದಿದ್ದಿಲ್ಲ ಸರ್. ನಮ್ಮ ತಾಯಿಯವ್ರು ಇಲ್ಲಿ ಊರನವ್ರು ಯಾರು ಹಿರಿಯರು ಮಾಡ್ತಾರ ಅವ್ರ ಜೊತೆಗೇನೆ ಹೋಗಿ ಹಾಡ್ತಿದ್ರು ಅಷ್ಟೇ ರೀ. ಆ ಆಟ ಮನಗುಳಿಯಲ್ಲಿ ಬಯಲಾಟ ನಾವು ಸ್ಟಾರ್ಟ್ ಮಾಡ್ಬೇಕಂದಾಗ ನನಗೆ ವಯಸ್ಸು 5 ವರ್ಷ ಇತ್ತು. 5 ವರ್ಷ ಇದ್ದಾಗ ಪರಶುರಾಮನ ಪಾತ್ರ ಎಲ್ಲ ಟೀಮ್ ಕಟ್ಕೊಂಡ್ರಿ ನಮ್ಮ ತಾಯಿಯವರು. ಇನ್ನು ಬಾಲ ಪರಶುರಾಮ ಅಂತೇಳಿ ಒಂದು ಪಾತ್ರ ಬರ್ತದೆ ಸರ್ ಅದ್ರಾಗ. ಅದನ್ನ ಯಾರು ಮಾಡ್ಬೇಕು ಅನ್ನೋಷ್ಟಿಗೆ ನಾ ಒಂದು 4-5 ವರ್ಷನೇ ಇದ್ದೇನೆ. ನಾ ಮಾಡ್ತೀನಿ ಹೇಳತ್ತಂದೆ. ಅವ್ರೆಲ್ಲ ನನಗೆ ಏನಾಗೈತ್ರಿ, ಮಾದನ್ ಸಿಟಿಯವ್ರ ಕಂಪ್ನಿಯ ನಮ್ಮ ತಾಯಿ ಹೋಗಿ ಮಾಡೋದು ನೋಡಿ, ಅವ್ರೆಲ್ಲ ಮಾಡೋದು ನೋಡಿ 2-3 ತನ ನಿದ್ದೆ ಬರ್ತಿದ್ದಿಲ್ಲ. ನಾವು ನೋಡ್ಕೋತ ಕುಂದಿರ್ತಿದ್ವಿ ಸರ್ ನಾವು. ಅವಾಗ ಇವರು ಈ ರೀತಿ ಮಾಡ್ತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಸುಮ್ಮನೆ ಏನೋ ಒಂದು ಹುಚ್ಚರಿ ಅದು ತಲೆಯಾಗ. ಮಾಡ್ತೀನಿ ಅನ್ನೋ ಸಾಮರ್ಥ್ಯ ನನ್ನ ಬಲ್ಲಿ ಇದ್ದಿದ್ದಿಲ್ರಿ ಅದು. ಅವ್ರು ನೋಡಿ ಮಾಡ್ಬೇಕು ಅನ್ನೋದು ಬಂದು ಬಾಲ ಪರಶುರಾಮಾಗಿ ಮನಗುಳಿಯಲ್ಲೇ ಬಯಲಾಟ ಸ್ಟಾರ್ಟ್ ಮಾಡಿದೆ ಸರ್. ನಾ 5 ವರ್ಷನೇ ಇರ್ತಾ ಇದ್ದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅದೊಂದು ಸ್ವಲ್ಪ ನಮಗ ದಾರಿ ತೋರಿಸ್ತಾರ. ಅದೊಂದು ಹಂತಕ್ಕೆ ಬತ್ರಿ. ಅಲ್ಲಿ ಇಲ್ಲಿ ಜಾತ್ರಾ ವಿಶೇಷ ಕಾರ್ಯಕ್ರಮ ಕರೆಸ್ತಿದ್ರು, ಮಾಡ್ತಿದ್ರು. ಜೊತೆಗೇನೆ ಇದು ಭಜನಾನು ನಡೀತಿತ್ತು ಸರ್. ತೀರ್ಕೊಂಡಲ್ಲಿ ಏನೋ ಮನಗುಳಿಯಲ್ಲಿ ಏನೇ ಆಗ್ಲಿ ಆಸ್ಪಾಸ್ ಆದ್ರೂ ನಮ್ಮ ತಾಯಿಯವರು ನಮ್ಮ ಅವ್ರದೇ ಆದಂತ ಒಂದು ಟೀಮ್ ಇತ್ರಿ. ಅವ್ರ ಜೊತೆ ಹಂಗೆ ಹೋಗೋನೆ ಸರ್. ಯಾವ್ದಾಗ್ಲಿ ಅವ್ರ ಕಡೆ ದೇವ್ರ ಕಾರ್ಯಕ್ರಮಕ್ಕೆ ಹೋದ್ರು ಹೋಗೋವನೇ ರೀ, ಸತ್ತಲ್ಲಿ ಹೋದ್ರು ಹೋಗೋವನೇ. ಅದು ಹೋಗಿ 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 ಏನಾಯ್ತು ಸರ್, ಅದು ನನಗೂ ಅವ್ರ ಜೊತೆ ಸೇರಿ ಸುಮ್ನೆ ಏನೋ ಒಂದ್ ಮಾಡ್ಬೇಕು, ಹಾಡ್ಬೇಕು. ಇವ್ರ ಜೊತೆ ಖಾಲಿ ಕುಂದ್ರೋದು ಏನಾದ ಹಾಡ್ಬೇಕು ಅನ್ಕೋಂತ ಬರೋದಕ್ಕ ಶ್ರೀಕೃಷ್ಣ ಪಾರಿಜಾತ ಒಂದು ಕಂಪನಿ ರೆಡಿ ಮಾಡಕ್ ತಯಾರು ಮಾಡಿದ್ರು. ಅದೇ ಕಲಾವಿದ್ರನ್ನ ಇಟ್ಕೊಂಡು ಶ್ರೀಕೃಷ್ಣ ಪಾರಿಜಾತ ಕಂಪನಿ ಮಾಡೋಣ ಅಂತೇಳಿ ನಮ್ಮ ತಾಯಿಯವರು ಮೊದಲೇ ಒಂದು ಮಾಡಿದ್ ರೂಢ ಇತ್ತು ಸರ್ ಅವ್ರಿಗೆ. ಇದ್ರೊಳಗೆ ಸತ್ಯಭಾಮ ಮತ್ತು ಇವೆಲ್ಲ ಮಾಡ್ತೀವಿ. ನಂತರ ಒಂದ್ ಅಲ್ಲಿ ಇಲ್ಲಿ ಇನ್ನೊಂದು ಕಲಾವಿದ್ರು ತಗೊಂಡ್ ಮಾಡು ಅಂತೇಳಿ ಅದೊಂದು ಕಂಪನಿ ಮಾಡಿದ್ರಿ ಸರ್. ಆ ಕಂಪನಿ ಮಾಡಿದಾಗ ನನಗೆ 6 ವರ್ಷ ಇರುತ್ತೆ ವಯಸ್ಸು. ನೀವು ಬಾಲ್ಯ ಕಲಾವಿದನಾಗಿ ನೀವು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಸಾಂಗ್ ಏನಾದ್ರು ನೆನಪಿದಾರ ನಿಮ್ಗೆ? ಹಾಡಿನಿ ಸರ್. ಶ್ರೀಕೃಷ್ಣ ಪಾರಿಜಾತ ಒಳಗ ನಾರದನ ಪಾತ್ರ ಮಾಡ್ತಿದ್ದೆ ಸರ್ 4ನೇ ವರ್ಷಕ್ಕೆ. ನಾರದನ ಪಾತ್ರ ಮಾಡಿದ್ರೊಳಗ ಇದ್ರವ್ರು ನಾರದಗ ಬರೋ ಸನ್ನಿವೇಶದಲ್ಲಿ ಬರುವಂತ ಹಾಡುಗಳೇ ಭಜನಾದ ಹಾಡ್ತಿದ್ದೆ ಸರ್. ನಮ್ಮ ವೀಕ್ಷಕರಿಗೆ ಅದು ಒಂದು ತುಣುಕು ಅನ್ನೋದ ಹಾಡ್ತೀನಿ ಸರ್. ನಾ ಹಾಡಿದ್ದು ನಾರದನ ಪಾತ್ರದಾಗ್ರಿ, ನಾರಾಯಣ ಹರಿ ಗೋವಿಂದ ಜಯ, ನಾರಾಯಣ ಹರಿ ಗೋವಿಂದ ಜಯ, ಹರಿನಾರಾಯಣ ದುರಿತ ನಿವಾರಣ, ಹರಿನಾರಾಯಣ ದುರಿತ ನಿವಾರಣ, ಹರಿನಾರಾಯಣ ದುರಿತ ನಿವಾರಣ, ಭಕ್ತರ ಪರಿಪಾಲನಾ ನಾರಾಯಣ. ಇದೊಂದು ಚುಟಿಗೆ ಬರ್ತೀವಿ ಸರ್ ಅದು ಸನ್ನಿವೇಶಕ್ಕೆ. ಅದೇ ಒಂದು ಪದ ಅಂದೇ ನಾ ಕೃಷ್ಣನ ಆಸ್ಥಾನಕ್ಕೆ ಹೋಗಿ ಅವ್ನಿಗೆ ಮಾತಾಡ್ಸುವಂತ ಒಂದ್ ಸೀನ್ ಬರ್ತಿತ್ರಿ. ಅವಾಗ ನಿಮ್ ಕೃಷ್ಣ ಎಲ್ಲದಾನ ಕರಿಪ ನಾರದ ಮಹಾಮುನಿಗಳು ಬಂದಾರ ಅಂತ ಹೇಳಿ ಅಂದ್ರೆ ಒಂದ್ ಅಲ್ಲಿಗೆ ಸ್ಟಾರ್ಟ್ ಆಗಿತ್ತು ಸರ್. ಇವು ಹಾಡನಿ ತಗೊಂಡ್ ಏನ್ ಮಾಡಿದ್ವಿ, ನಾ 6 ವರ್ಷನಾಗಿದ್ದಾಗ ಕೃಷ್ಣ ಪಾರಿಜಾತ ಒಳಗಿಂದ ಹಾಡುಗಳೇನೆ ರೀ. ಅಲ್ಲಿ ಇನ್ನೊಂದು ಹಾಡು ಬರ್ತಿತ್ತು ಸರ್, ಹರಿ ನಿನ್ನನ್ನು ಮರೆತ ಸತ್ಯಭಾಮ ಅಂತ ಹೇಳ್ರಿ. ಅಂದ್ರೆ ಕೃಷ್ಣಗ ಮತ್ತು ಸತ್ಯಭಾಮಗ ಇವ್ರಿಗೆ ಜಗಳ ಹಚ್ಚಿ ಹೋಗುವಂತ ಒಂದ್ ಸನ್ನಿವೇಶ ರೀ ನಾರದೊಂದು. ಅವಾಗ ಏನ್ ಮಾಡ್ತಿದ್ರಿ ಅವರು, ಹರಿ ನಿನ್ನನು ಮರೆತಾಯಿ ಸತ್ಯಭಾಮ, ಹರಿ ನಿನ್ನನು ಮರೆತ, ಹರಿ ನಿನ್ನನು ಮರೆತಾಯ ಸತ್ಯಭಾಮ, ಹರಿ ನಿನ್ನನು ಮರೆತ, ಸ್ವರ್ಗಲೋಕಕ್ಕೆ ಹೋಗಿ ಪಾರಿಜಾತವು ತಂದೆ, ಕೃಷ್ಣನ ಕೈಯಲ್ಲಿ ಕೊಟ್ಟೆ ರುಕ್ಮಿಣಿಗೆ ಮುಡಿಸಿದ. ಈ ಸನ್ನಿವೇಶ ಹೇಳಿ ಜಗಳ ಹಚ್ಚೋಗ್ಬಿಡ್ತಿದ ಸರ್. ಸತ್ಯಭಾಮ ಕೃಷ್ಣ ಒಯ್ದು ರುಕ್ಮಿಣಿಗೆ ಆ ಪಾರಿಜಾತ ಕೊಟ್ಟ ಜಗಳ ಹಚ್ಚೋ ಸೀನ್ ರೀ. ಇವು ಹಾಡನ್ನೇ ಭಜನೆ ಒಳಗೆ ಹಾಡಕತ್ತೆ ಸರ್ 6ನೇ ವರ್ಷಕ್ಕಿದ್ದಾಗ. ಆ ಭಜನೆ ಒಳಗೆ ಇವು ಹಾಡು ಆಡ್ಕೋತ ಬಂದಾಗ ನಂದು ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ತರಗತಿ ಶಾಲಿಗೆ ಹೊಂಟಿದ್ ಸರ್. ಅವಾಗ ಹೋಗ್ತಾ ಇವೇ ಹಾಡು ಹಾಡುದ್ರಿ, ಹೋಗೋದು ಹಂಗೆ ನಾರದನ್ ಪಾತ್ರ ಮಾಡುದ್ರಿ, ಪರಶುರಾಮನ ಪಾತ್ರ ಮಾಡುದ್ರಿ. ಇವು ಮಾಡ್ತಾ ಭಜನೆ ಒಳಗೆ ಹಂಗೆ ಹೋದಾಗ ಇವೇ ಹಾಡನ್ನೇ ಭಜನೆ ಒಳಗೆ ಹಾಡವ್ ಸರ್. ಮುಂದೆ ನಂದು ಪ್ರೈಮರಿ ಸರ್, ಪ್ರಾಥಮಿಕ ಶಾಲೆದು ಚಲೋ. ಅವಾಗೆಲ್ಲ ಸರ್ ನಮ್ ಪ್ರಾಥಮಿಕ ಶಾಲೆ ಎಲ್ಲಿ ಮುಗಿದಿರೋದ? ಮನಗುಳಿಗೆ ಮುಗಿತ್ ಸರ್. ಮನಗುಳಿಗೆ ಮುಗಿತ್ರಿ. ಅಲ್ಲಿ ಸರ್ಗಳು ಏನ್ ಮಾಡಿದ್ರಿ, ನಾನು ಈ ನಾಟಕ ಮತ್ತು ಈ ಭಜನೆ ಮಾಡ್ತಾನ ಅನ್ನೋದು ಗೊತ್ತಾಯ್ತ್ರಿ ನಮ್ ಸರ್ಗಳಿಗೆಲ್ಲ ರೀ. ಗೊತ್ತಾಗಿ ಅವ್ರ ಏನ್ ಮಾಡಿದ್ರಿ, ಮತ್ತ ಶನಿವಾರಕ್ಕೊಮ್ಮೆ MD ಪೀರಿಯಡ್ ಅಂತ ಮಾಡಿಸ್ತಿದ್ರಿ ಸರ್. ಅವಾಗ ಮಾಡಿದಾಗ ಮೈಕ್ ಇಟ್ಟು ಇವೇ ಹಾಡನೇ ಅಲ್ಲಿ ಹಾಡಿಸ್ತಿದ್ರಿ ನಮ್ ಕಡೆ. ಸುಮ್ನೆ ಒಂದ್ ಸ್ವಲ್ಪ ಗ್ಯಾಪ್ ಟೈಮ್ ಇದ್ದ ಹಾಡು ಒಂದ್ ಹಾಡಂತೀವಿ. ಯಾರು ಹಾಡಿಸ್ತೀರಿ ಸರ್ ಸ್ಕೂಲ್? ಸರ್ ಹನುಮಂತ ಮಾಸ್ತರ್ ಜೊತೆಗಳು ಅಂತ ಹೇಳ್ರಿ. ಎಲ್ಲಾ ಸ್ಟಾಫ್ನ ಎಲ್ಲಾ ಸರ್ಗಳು ಹಾಡಿಸ್ತಿದ್ರಿ. ಆದ್ರೆ ಜಾಸ್ತಿ ಕಲೆಗೆ ಒತ್ತು ಕೊಟ್ಟವ್ರು ಹನುಮಂತ ಮಾಸ್ತರ್ ಜೊತೆಗಳು ಅಂತ ಸರ್. ಅವ್ರ ಏನ್ ಮಾಡಿದ್ರಿ, ಅವರೇ ಸ್ವತಃ ರಚನೆ ಮಾಡ್ತಿದ್ರಿ ಸರ್ ಹಾಡ. ಇವು ದೇಶಭಕ್ತಿ ಗೀತೆ ರೀ, ಇವೆಲ್ಲ ನಾಡಗೀತೆ ಬರೋದು ನನ್ನ ಕಡೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದ್ದಲ್ಲೆಲ್ಲ ಹಾಡ್ಸಕ್ ಕಳಿಸ್ತಿದ್ರಿ. ಅಲ್ಲಿ ಹೋದಲ್ಲೆಲ್ಲ ವಲಯ ಮಟ್ಟ, ತಾಲೂಕು ಮಟ್ಟ, ಡಿಸ್ಟಿಕ್ ಇವೆಲ್ಲಾನು ಫಸ್ಟ್ ಎಲ್ಲ ತಗೊಂಡ್ಬರ್ತಿದ್ದೆ ಸರ್. ತಗೊಂಬಂದ ಅವ್ರು ಹಂಗೆ ಕೊಟ್ಕೋತ ಏನ್ ಮಾಡಿದ್ರಿ, ತತ್ವ ಪದನು ಕೊಟ್ರಿ ಸರ್. ನಾವು ಎಷ್ಟ್ರಿ 4ನೇ ಬಂದಿದ್ದೆ ಸರ್. ತತ್ವ ಪದ ಹಾಡು ನೀನು ಅಂತ ತತ್ವ ಪದ ಕೊಟ್ಟಾಗ್ರಿ ಆ ಮೈಕ್ನಾಗ ಹಾಡ್ಕೋತ ಬರುವಂದ್ರೆ ಅವಾಗ ಎಚ್ಚರಿಲ್ಲ ಉತ್ಸಾಹ ನಿನಗ ಎಂತ ಮಾನವ ಜನ್ಮ, ಇವು ಕೆಲವೊಂದು ಹಾಡುಗಳು ಸರ್ ಕೊಟ್ರಿ. ನನಗೇನ್ ಅನ್ಸ್ತಾರ, ಇಷ್ಟ ಹಾಡೋದ್ರಿಂದ ನನಗೆ ಇಷ್ಟು ಶಬಾಷ್ ಅಂತಾರಂದ್ರ ಇನ್ನಿಷ್ಟ ಯಾಕೆ ಹಾಡಬಾರ್ದು.
ಚಲೋ ಆಡಿದೀನಿ ನೋಡಿ ಅಂತಂದ್ರೆ ಅದೊಂಥರ ನನಗೆ ಖುಷಿ ಅನಿಸ್ತೈತ್ರಿ. ಈಗ ಚಂದ ಆಡಿದೀನಿ ಅಂದ್ರೆ ಖುಷಿ ಅನಿಸ್ತೈತ್ರಿ. ಅವ್ರು ಹಾಡಿದಿಗೆ ಬರೆದು ಕೊಟ್ಟಂತ ಹಾಡನ್ನ ಏನ್ ಮಾಡಿದೀನ್ರಿ, ಈ ಭಜನಿ ಎಲ್ಲಾದ್ರೂ ಹೋದಲ್ಲಿ ಇಲ್ಲಿ ಪ್ರಾಕ್ಟೀಸ್ ಆದೋರ್ಗತಿ ಅಲ್ಲಿ ಮಾಡಿದ ಹಾಡ ಇಲ್ಲಿ ಹಾಡಕತ್ತೀನಿ ಸರ್. ಹಾಡು ಏನಾಯ್ತ್ರಿ, ಅವು ಎರಡೂ ಹಾಡುಗಳು ಭಜನಿ ಒಳಗೆ ಒಂಥರ ಚಂದ ಅನಿಸ್ತಾರ. ಚಂದ ಅನಿಸ್ತ್ರಿ. ಅವಾಗ ಈಗ ಎಲ್ಲಿ ಕಾರ್ಯಕ್ರಮಕ್ಕೂ ಅಲ್ಲಿ ಹೋಗೋದೈತ್ರಿ, ಸಾಲಿ ಕಡೆ ಒಲವು ಕಮ್ಮಿ ಆಗ್ಲಕತ್ ಸರ್. ಮುಂದ 5ನೇ ತರಗತಿ ಬಂದಿದ್ದೀನ್ರಿ ನಾವು. ಬಂದಾಗ ಪದ್ಮಿನಿ ಕಂಪನಿಯವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಸರ್. ಅವ್ರಿಗೆ ಮನಗೊಳ್ಳೆ ಒಂದು ಹುಡುಗ ಆಡ್ತಾನ ಸಣ್ಣವ ಹಿಂಗದ ಅಂತ ಅವ್ರಿಗೆ ಯಾರೋ ಹೇಳಿದ್ರು. ಪದ್ಮಿನಿ ಕಂಪನಿ ಬ್ಯಾಂಗ್ಳೂರ್ದ್ರಿ ಅಣ್ಣ? ಇವ್ರದ್ದು ಸಾಂಗ್ಲಿ ಸರ್. ಸಾಂಗ್ಲಿಯಿಂದ. ಹ್ಞೂ, ಮನಗೊಳ್ಳಿಯಾಗ ಒಂದು ಕಂಪನಿ ಐತಿ, ಭಜನಿ ಕಂಪನಿ ಒಳಗೆ ಸಣ್ಣ ಹುಡುಗ ಆಡ್ತಾನ ಹಿಂಗದ ಅಂತ ಅವ್ರಿಗೆ ಯಾರೋ ಹೇಳಿದಾಗ ನಾ ಸ್ಕೂಲ್ನಾಗ ಇದ್ದೀನ್ರಿ. ಅವ್ರು ಬಂದ್ರು ಸರ್. ಅವ್ರು ಆ ಕಂಪನಿಯವ್ರು ಎಲ್ಲಾರು ಬಂದು ನಿಮ್ಮದೇ ಆದಂತ ಒಂದು ಕ್ಯಾಸೆಟ್ ಮಾಡ್ಕೋತೀವಿ ನಾವು, ನಮ್ಮ ಕಂಪನಿ ಕ್ಯಾಸೆಟ್ ಕೊಡ್ರಿ ಅಂತ. ಅವಾಗ ನಮ್ಮ ತಾಯಿಯವ್ರು ಏನಂದ್ರಿ, ನಾವು ಸುಮ್ ಭಜನಾ ಮಾಡ್ಕೋತು ಇಲ್ಲಿ ಹೋಗುದು ಚಲೋ ಇರ್ತಿತ್ತು, ಇನ್ ಕ್ಯಾಸೆಟ್ ಮಾಡಿದ್ವಿ ಅಂದ್ರ ಅಲ್ಲಿ ಇಲ್ಲಿ ನಾವು ಕ್ಯಾಸೆಟ್ದಾಗ ಕೇಳಿವಳ ಅಂತೇಳಿ ನಮ್ಮ ಭಜನಾನೇ ಹೇಳಂಗಿಲ್ಲ, ಕ್ಯಾಸೆಟ್ ಮಾಡೋದೇ ಬೇಡ. ನಾವು ಬೇಡ ಅಂದಿವ್ರಿ. ಏನು ಆದ್ರೂ ನಿಮ್ಗೆಲ್ಲ ಏನ್ ಗೊತ್ತ, ನಮಗೂ ಅಷ್ಟು ಗೊತ್ತಿಲ್ಲ, ಸುಮ್ನೆ ಯಾಕೆ ಕ್ಯಾಸೆಟ್ ಮಾಡೋದು ಗೊತ್ತ, ನಾನು ಇಲ್ಲ ಬಾಡೋದು ಬೇಡ ಅಂತ ಬಿಟ್ಟಿವ್ರಿ ಸರ್. ಆದ್ರ ಅವ್ರೇನ್ ಮಾಡ್ರಿ ಸರ್, ನೀವು ಪಬ್ಲಿಕ್ ಇರೋದು ಅವಾಗೆಲ್ಲ ಹಿಂಗ್ ಡಿಜಿಟಲ್ ಮಾಧ್ಯಮಕ್ಕೆ ಏನು ಇದ್ದಿದ್ದಿಲ್ರಿ, ಫೋನು ಇದ್ದಿಲ್ಲ. ಹಿಂಗಾಗಿ ನಿಮಗ್ ಪಬ್ಲಿಕ್ ಆಗೋದಿಲ್ಲ, ನಾವು ಕ್ಯಾಸೆಟ್ ಮಾಡಿದ್ವಿ ಅಂದ್ರ ರೈತರು ಅವ್ರು ಇವ್ರು ಎಲ್ಲಾ ಜನರಿಗೆ ಹೋಗಿ ಮುಡ್ತೈತಿ. ಅವಾಗ ಮನಗೊಳ್ಳಿ ಆಗೋ ಇಂಥವ್ರು ಅದಾರ ಟೀಮ್ ಇನ್ನೂ ನಿಮಗ್ ಹೆಚ್ಚಿಗೆ ಪ್ರಚಾರ ಸಿಗ್ತೈತಿ ಹೊರತು ನಮ್ಮಿಂದ ನಿಮ್ಗೆ ಕೆಡ್ಸೋದಿಲ್ಲ ಅಂತ ಹೇಳಿದ್ರಿ ಸರ್. ಸರಿ ಮಾಡೋಣ್ರಿ ಅಂತ ಹೇಳಿ ಒಂದ್ ವಾರ ಟೈಮ್ ತಗೊಂಡ್ರಿ. ಅವದೇ ಆದಂತ ಒಂದು ಸ್ಟುಡಿಯೋ ಗಿಡಿಯೋ ಏನ್ ಇದ್ದಿದ್ದಿಲ್ಲ ಸರ್ ಅವಾಗ ಇಲ್ಲಿ ಮನಗೊಳ್ಳಿಯಲ್ಲೇ ನಮ್ಮ ಶೇಖರಪ್ಪ ಸೌಕರ್ ಅಂತೇಳಿ ಅವ್ರದೊಂದು ಮನಿ ಇತ್ತು ಸರ್. ಅದು ಮ್ಯಾಗ ಜೈಸ್ ಹಾಕಿದ್ರಿ. ಆ ಮನಿ ಒಳಗೆ ಮಾಡೋಂತ ಎಲ್ಲ ಸಾಮಾನು ಇನ್ಸ್ಟ್ರೂಮೆಂಟ್ ತಗೊಂಬಂದು ಅಲ್ಲೇ ಮಾಡಿದ್ವಿ ಸರ್. ಒಂದ್ ಕ್ಯಾಸೆಟ್ ಮಾಡಿದ್ವಿ. ಒಂದ್ ಕ್ಯಾಸೆಟ್ ಮಾಡಿದಾಗ ಅವಾಗ ಏನ್ ಸಂಭಾವನೆ ಕೊಟ್ಟಿದ್ದಿಲ್ಲ ಸರ್, ಮಾಡಿದ್ವಿ. ಅವ್ರಿಗೆ ಎಷ್ಟು ಕೊಡ್ರು ತಗೊಂಡ್ರು ಗೊತ್ತಿಲ್ರಿ. ಮಾಡಿದ ಅದು ಅಷ್ಟೇ ಒಂದ್ ಲೆವೆಲ್ ಹೋಯ್ತು ಸರ್ ಕ್ಯಾಸೆಟ್. ಮುಂದ್ ಹೋಗಿಂದ ಏನಾಯ್ತ್ರಿ, ಸ್ವಲ್ಪ ಮಟ್ಟಿಗೆ ನಮಗೊಂದು ಪ್ರಚಾರ ಸಿಕ್ತದ ಅಲ್ಲಿ ಹಿಂಗ ಐತಿ ಅಂತೇಳಿ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರಿ, ಇನ್ನೊಂದ್ ರೆಕಾರ್ಡಿಂಗ್ ಕ್ಯಾಸೆಟ್ ಮಾಡೋಣ ಅಂತೇಳಿ ಬಂದ್ರಿ. ಎಚ್ಚರಿಲ್ಲ ಉತ್ಸಾಹ ನಿನಗ ಅಂತ ಹೇಳಿ ನಮ್ಮ ಸರ್ ಹನುಮಂತ ಮಾಸ್ತರ್ ಅವ್ರಿಗೆ ಬರ್ದಿದ್ದೇನ್ ಸಾಹಿತ್ಯ ಐತ್ರಿ. ಆ ಸಾಹಿತ್ಯನ ಇಟ್ಕೊಂಡು ಒಂದ್ ಮಾಡೋಣ ಅಂತೇಳಿ ಒಂದ್ 7 ಹಾಡಿಂದ ಒಂದ್ ಕ್ಯಾಸೆಟ್ ಇರ್ತೈತಿ ಸರ್. ಅವ್ರು ಮಾಡಿದಿವ್ರಿ. ಅವ್ರು ಸುಮಾರು ಅವಾಗ 98 ರಾಗ್ರಿ, 98ರಾಗ ನಾವು ಕ್ಯಾಸೆಟ್ ಮಾಡಿದಿವ್ರಿ. ಕ್ಯಾಸೆಟ್ ಮಾಡಿ ಅದು ಏನ್ ಕ್ಯಾಸೆಟ್ ಹೊರಗ್ ಬಂತ್ರಿ ಸರ್, ಅದು ಹುಚ್ಚಿ ಹಿಡಿಸಿಬಿಡ್ತೀರಿ ಒಂಥರ. ಹುಚ್ಚ ಎಚ್ಚರಿಲ್ಲ ಉತ್ಸಾಹ ನಿನಗೆ ಅಂತದ್ ಏನ್ ಬಂತ ನೋಡ್ರಿ ಸರ್, ನಮಗ್ ಯಾವ ಲೆವೆಲ್ ಆಗ್ಬಿಡ್ತಂದ್ರಿ, ಒಂದ್ ದಿನಾನು ನಾವ್ ಮನಿ ಒಳಗೆ ಇರ್ತೀವಿ ಅನ್ನೋದು ನಮ್ಗೆ ಕನಸಾಗ್ಬಿಡ್ತಾರ. ಹಂಗ ಪ್ರಚಾರ ಆ ನಮನಿ ಆಗ್ಬಿಡ್ತಾರೆ. ಸುಮಾರು ಈ ಕಡೆ ಕರ್ನಾಟಕ ರೀ, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ರೀ, ಗೋವಾ ಇವೆಲ್ಲಾ ಕಡೆ ಡೈಲಿ ಅವಾಗ ಏನಾಗ್ಬಿಟ್ಟಿತ್ತು ಸರ್, ಫೋನ್ ಇದ್ದಿದ್ದಿಲ್ರಿ, ಮೊಬೈಲ್ ಅಂತೂ ಇದ್ದಿದ್ದಿಲ್ರಿ. ಏನ್ ಹೇಳಿದ್ರು ಬುಕ್ ಮಾಡಿದ್ರು ಮನಗಳಿಗೆ ಬಂದ್ ಬುಕ್ ಮಾಡ್ಬೇಕ್ರಿ. ಆಮೇಲೆ ಮುಖ ಪರಿಚಯ ಆದಾಗಿ ಇವ್ರು ಬುಕ್ ಮಾಡ್ಕೋತಿದ್ರಿ. ಹಂಗಾಗಿ ಜನ ಏನ್ ಮಾಡ್ತಿದ್ರಿ, ನಾವ್ ಒಂದ್ ಕಾರ್ಯಕ್ರಮಕ್ಕೆ ಹೋಗಿ ಹೊಳ್ಳಿ ಬರುವಷ್ಟು ಸುಮಾರು ಒಂದ್ 15-20 ಊರು ಜನ ಮನಿ ಮುಂದಿರ್ತಿದ್ರಿ. ಆ 15-20 ಊರು ಜನರೊಳಗ 3-4 ಊರವ್ರು ಒಂದೇ ಡೇಟಿಗೆ ಬರ್ತಿದ್ ಸರ್. ಆ ಒಂದ್ ಡೇಟಿಗೆ ಬಂದೊಳಗೆ ಯಾರು ಫಸ್ಟ್ ಬಂದಿರ್ತಾರಲ್ರಿ ಅವ್ರ ಕಾರ್ಯಕ್ರಮ ಬುಕ್ ಮಾಡ್ಕೋತಿದ್ರಿ. ಅವ್ರ ಏನ್ ಮಾಡಿದ್ರಿ, ನೀವು ನೈಟ್ ಕಾರ್ಯಕ್ರಮ ಬುಕ್ ಮಾಡಿದ್ರ ನಾವು ಡೇದಾಗ ಮಾಡ್ಕೋತೀವಿ ಅಂತ ಹೇಳ್ರಿ, ಡೇ ನೈಟ್ ಕೂಡೇ ಕಾರ್ಯಕ್ರಮ ಚಾಲು ಆಗ್ಬಿಟ್ರು ಸರ್. ಅವಾಗಿನ ಚಾಲು ಆಗಿ ಮುಂದೆ ನಾ 7ನೇತೆಗೆ ಬಂದಿನಿ ಸರ್. ಅವಾಗ 7ನೇತೆಗೆ ಬಂದಾಗ 2000 ಇಸ್ವಿ ರೀ. ನನಗೆ ಸಾಲಿ ಕಡೆ ಹೋಗೋದೇ ಆಗ್ಲಿಲ್ಲ ಸರ್. ಈ ಕಡೆ ಕಂಟಿನ್ಯೂ ಕಾರ್ಯಕ್ರಮ ನಡೆದ್ ಬಿಟ್ಟು ರೀ, ಸಾಲಿ ಕಡೆ ಹೋಗೋದಾಗ್ಲಿಲ್ಲ. ಮತ್ ನಮ್ ಸರ್ಗಳೆಲ್ಲ ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ರಿ ಸರ್. ಇಲ್ಲ ನೀ ಕಲೆಯೊಳಗೆ ನಿನ್ನೊಂದು ಬೆಳಿಲಾಕ್ ನಿನ್ಗೊಂದು ಅವಕಾಶ ಸಿಕ್ಕದ, ಬೆಳಿಲಾಕತ್ತಿದಿ, ನೀ ನಿನಗೆ ಸಾಲಿಯಿಂದ ಏನ್ ಹೆಲ್ಪ್ ಬೇಕು ನಾವೆಲ್ಲ ಮಾಡ್ತೀವಿ ಅಂತಂದ್ರಿ. ಆಯ್ತು ಸರ್ ಮಾಡ್ತೀನಿ. 7th ಹಂಗ ಮುಗಿಸ್ಕೊಂಡಿರಿ ಸರ್. ಮುಗಿಸ್ಕೊಳ್ಳೋದಕ್ಕೆ ಹೆಂಗ್ ನಂದು ಶಾಲೆ ಒಳಗುನು ಹೆಂಗ ಒಂದ್ ಕ್ಲಾಸ್ ಮುಂದೆ ಹೋಗ್ತೀನಿ ಹಂಗ ಭಜನಿ ಒಳಗು ಮುಂದೆ ಹೊಂಟ್ಬಿಡ್ತ ಸರ್. ಹಂಗ ಹೋಗಿ ಬಾಲ್ಯದ ಜೀವನ ಏನಾಗ್ಬಿಡ್ತದ ಸರ್. ಅವಾಗ ನಾವೊಂದು ಆಟ ಆಡಕ್ಕೂ ಬಿಡ್ಲಾರ್ದಂಗ ಆಯ್ತ್ರಿ, ಯಾವ ದೋಸ್ತರುಗಳ ಜೊತೆ ಬೆರೀಲಾಕು ಬಿಡ್ಲಾರ್ದಂಗ ಆಯ್ತ್ರಿ. ಎಲ್ಲಿ ಕಾರ್ಯಕ್ರಮ, ಯಾವ್ದೇ ನಾಟಕ, ಜಾತ್ರಿ, ಕೇತ್ರಿ ಎಲ್ಲಿ ಹೋಗ್ಲಾರ್ದೆ ಒಂದ್ ಪೂರಾ ಇದ್ರಾಗಿ ಮುಣಿಗ್ಬಿಟ್ಟೇನ್ ಸರ್. ಮುಂದ್ ನಮ್ ತಾಯಿಯವ್ರು ಏನ್ ಮಾಡಿದ್ರಿ, ಅವಾಗೆ ನನಗೆ ಏನಾಗ್ಬಿಡ್ತ ಸರ್, ಜನ ಸ್ವಲ್ಪ ಇವ ಹಿಂಗ ಆಗ್ಲಕತ್ತ ಅನ್ಕೊಂಡು ಕೆಲವೊಂದ್ ಜನ ನನ್ನ ಬಗ್ಗೆ ಅಪಪ್ರಚಾರ ಚಾಲು ಆದ್ರು ಸರ್. ಇಲ್ಲ ಮನಗಳು ಹುಡುಗನ್ನ ಕೊಲೆ ಮಾಡ್ಯಾರ, ಆ ಹುಡುಗಿಲ್ಲ ಸತ್ತಾನ, ಹಂಗ ಹಿಂಗ ಅಂತ ಹೇಳ್ರಿ. ನಾ 7th ದಾಟಿ 8th ಬರೋಷ್ಟಿಗೆ ಸರ್. ಅವಾಗ ಬಂದಾಗ ಜನ ಈಗ ಅದು ಏನಾಯ್ತ್ರಿ, ಅವಾಗೆಲ್ಲ ಏನು ಇದ್ದಿದ್ದಿಲ್ಲ, ಏನ್ ಮಾತಾಡ್ಸಿದ್ರು ಊರಿಗೆ ಬಂದ್ ಮಾತಾಡ್ಸ್ಬೇಕ್ರಿ. ನಮ್ ರಿಲೇಟಿವ್ ಅವ್ರಿಗೆ ಕೆಲವೊಂದ್ ಮಂದಿ ಗೊತ್ತಾಗಿ ಇಲ್ಲ ಹುಡುಗ ಸತ್ತಾನ ನಾನು ಅವಾಗ ಏನ್ ಮಾಡಿದ್ರಿ, ಒಂದ್ ಗಾಡಿ ತಗೊಂಡ್ ನಮ್ ಮನಿಗೆ ಚಾ ಪುಡಿ ಸಕ್ಕರೆ ಹಿಡ್ಕೊಂಡ್ ಮಾತಾಡ್ಸಾಕ್ ಬಂದ್ರಿ ಸರ್. ತೀರ್ಕೊಂಡ್ 3 ದಿನ ಆಗ್ಯದವ, 4 ದಿನ ಆಗ್ಯದ, ಹಿಂಗೆಲ್ಲ ಸುದ್ದಿ ಹೇಳ್ಬಿಟ್ಟಿದ್ರತ್ರಿ ಅವ್ರಿಗೆ. ಬಂದಾಗ ನನ್ಗೆ ಏನಾಗಿದ್ದಿಲ್ರಿ, ಸುಮ್ ಮನ್ಯಾಗ ಐತೇನ್ರಿ. ಅವಾಗ ನಮ್ ತಾಯಿಗೆ ಒಂದ್ ತೀರಾ ಭಯ ಸೇರ್ಬಿಡ್ತ್ರಿ. ನನ್ನ ಮಗ ಇರೋವಪ್ಪ, ಇನ್ ಏನ್ರ ಮಾಡಿ ಮತ್ ಯಾರಿಗೆ ಏನ್ರ ಮಾಡಿ ಗಿಡ್ಯಾರು ಬ್ಯಾಡ ಅಂತ ಹೇಳಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಏನ್ ಮಾಡಿದ್ರು ಒಂದು ಸುರಕ್ಷಿತವಾಗಿದ್ರೆ ಹೋಗೋದ್ರಿ.
ಇಲ್ಲ ಅಂದ್ರೆ ಅದು ಎಷ್ಟೇ ಕೊಡ್ತಾರಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗೋದೇ ಬೇಡ ಅಂತೇಳಿ ಬಿಟ್ಕೋತ ಬಂದಿವಿ ಸರ್. ಅಲ್ಲಿ ಹಿಡಿದು ಬಾಲ್ಯದ ಜೀವನ ನಮ್ದು 7ನೇ ಮುಗಿದು 8ಕ್ಕೇನು ಬಂದಿವ್ರಿ. ಅಲ್ಲಿ ತನ ಪ್ರೌಢಶಾಲೆ ಬರೋ ತನನು ಯಾವುದೇ ರೀತಿ ಆಟ ಪಾಠಗಳು ಏನಾಗ್ಲಿಲ್ರಿ, ಬರೀ ಭಜನೆ ಅನ್ನೋ ಲೆಕ್ಕಕ್ಕೆ ಹೋಗಿ ಮುಟ್ಟಿದ್ದೀವಿ ಸರ್. ಇದು ನನ್ನ ಬಾಲ್ಯದ ಜೀವನ ಇಲ್ಲಿಗೆ ಬಂದಿತ್ತು ನೋಡ್ರಿ ಸರ್. ಅಣ್ಣ, ತಂದೆ ತಾಯಿ ಕುರಿತು ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದ ಮಾತುಗಳಿಂದ ಸ್ವಲ್ಪ ತಿಳಿಸ್ಕೊಡ್ರಣ. ಹಾ ಸರ್, ತಂದೆ ತಾಯಿ ಅಂದ್ರೆ ಸರ್ ಏನಾಗ್ಬಿಡ್ತ್ರಿ, ನಾನು 3 ವರ್ಷದಾಗಿದ್ದಾಗ ಅಪ್ಪವ್ರು ತೀರ್ಕೊಂಡಿದ್ರು. 3-4 ವರ್ಷ ಆಗಿರ್ಬೇಕ್ರಿ ಅವಾಗ ತೀರ್ಕೊಂಡಿದ್ರು. ಅವ್ರ ಜೊತೆ ನಾನು ಜಾಸ್ತಿ ಒಡನಾಟನೂ ಇದ್ದಿದ್ದಿಲ್ರಿ. ಏನೋ ಸ್ವಲ್ಪ ಅವ್ರು ಮಾಡಿದಂತ ನೆನಪು 1-2 ಅವ್ರಿಗೆ ಅಷ್ಟೇ ತಲೆಯಾಗ ಹೋಯ್ತ್ರಿ ಸರ್. ಮುಂದೆ ಎಲ್ಲಾ ಜವಾಬ್ದಾರಿ ತಾಯಿಗೆ ಬಿತ್ತು ಸರ್. ಕಡೆ ತಾಯಿನೂ ಆಕಿನೇ ಆದಳು, ತಂದೆನೂ ಆಕಿನೇ ಆದಳು. ಇವಾಗ ನಾ ಹುಟ್ಟಿದ್ದೇವ ಒಬ್ಬನೇ ಮಗ ರೀ, ಅಕ್ಕನೂ ಆಕಿನೇ ಆದಳು, ಎಲ್ಲಾನು ಆಕಿನೇ ಆಗ್ಬಿಟ್ರಲ್ರಿ. ಹಾಗೆ ನಮ್ಮ ತಾಯಿಯವರು, ಅವ್ರ ಅಣ್ಣ ತಮ್ಮರು 5 ಜನ ಮಾವುಗಳು ಸರ್, 4 ಜನ ನಮ್ಮ ತಾಯಿ ಚಿಕ್ಕಮ್ಮಗಳು. ಅದ್ರೊಳಗೆ ನಮ್ಮ ತಾಯಿ 2ನೇದಕ್ಕಿರಿ. ನಮ್ಮ ತಾಯಿಕಿನ ಹಿರಿಯವರೊಬ್ರು ನಮ್ಮ ದೊಡ್ಡಪ್ಪರು ಇದ್ರಿ. 2ನೇದಕ್ಕಿ ನಮ್ಮ ತಾಯಿ ಎಲ್ಲಿಗೆ ಇತ್ತಪ್ಪ ಅಂದ್ರೆ ಪರಿಸ್ಥಿತಿ ರೀ, ಇವಾಗ ತಂದಿನೂ ಇಲ್ರಿ, ನಾ ಹುಟ್ಟಿ ಬಿಟ್ಟಿದ್ದೆ. ಮುಂದೆ ದುಡಿಬೇಕು, ಇಲ್ಲ ಏನಾರ ಮಾಡ್ಬೇಕು. ದುಡಿಯುವಂಥದ್ದು ಯಾವ್ದ್ರಿ, ಹಿಂಗ ಅವಾಗ ಕಲ್ನಾರದು ಮಾಡ್ತಿದ್ರು ಸರ್ ನಮ್ಮ ತಾಯಿಯವರು. ನಾರ ಅದು ಮಾಡೋದು ಇಂಥವೆಲ್ಲ ಮಾಡ್ಕೊತ ಹೋಗೋದು. ಮತ್ತೆ ಮುಂದೆ ನಮ್ಮ ತಾಯಿ ನಮ್ಮ ಮನ್ಯಾಗ ಒಬ್ಬಕಿನ ಬಿಡ್ಬೇಕು, ನಾನು ಒಬ್ಬನೇ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಸರ್ ನಾನು ನೋಡೋದಕ್ಕೆ ಜಾಸ್ತಿ ರೀ. ನಮ್ಮ ತಾಯಿಗೆ ನಾನು ಜಾಸ್ತಿ ಸಲಹೆ ಯಾವ್ರಿ. ನಮ್ಮ ಚಿಕ್ಕಮ್ಮ ಏನ್ ಮಾಡಿದ್ರು, ಮನ್ಯಾಗ ನಾನು ಹೊತ್ಕೊಂಡ್ ಕೊಡಕೈತ್ರಿ. ನಮ್ಮ ತಾಯಿ ಎಲ್ಲಮ್ಮನ ಪಡಿ ತಗೊಂಡು ಜೋಗ ಆಡ್ಕೊಂಡ್ ಮನಿಗೆ ಬರೋಷ್ಟಿಗೆ ನನಗ್ ಹಾಲಿಲ್ಲಾರ್ದೇನೆ ಹತ್ತು ಒಂದು ಕಲಶ ಆಗಿದ್ನಿ ಹತ್ರ, ಆ ಪರಿಸ್ಥಿತಿ ರೀ. ಅಂತದ್ರೊಳಗೆ ನಮ್ಮ ತಾಯಿ ಮತ್ತ ಅಷ್ಟು ತ್ರಾಸಿದ್ರು ಏನಾದ್ರು ಮಾಡಿ ಯಾವ ಕಾರ್ಯಕ್ರಮ ಹಿಡಿದ್ರಿ ನನ್ಗ ಹಂಗ ಜೋಡ್ ತಗೊಂಡ್ ಹೋಗೋದು. ಇನ್ನಲ್ಲಿ ಹೋಗಲ್ಲಿ ಹಾಡಲ್ಲಿ ನಮ್ಮ ತಾಯಿ ಹಾಡಕ್ ಹೋದ್ರೆ ನಾನ್ ನೋಡೋರು ಯಾರು. ಹಂಗಾಗಿ ಜೊತೆಗೆ ನಮ್ಮ ಚಿಕ್ಕಮ್ಮನ ಕರ್ಕೊಂಡ್ ಹೋಗೋದ್ರಿ. ಒಂದ್ ಟೈಮ್ ಚಿಕ್ಕಮ್ಮ ಇರ್ಲಿಲ್ಲ ಅಂದ್ರೆ ನಮ್ಮ ಮಾವನ್ ಕರ್ಕೊಂಡ್ ಹೋಗೋದ್ರಿ. ನಮ್ಮ ಮಾವ ಇರ್ಲಿಲ್ಲ ಅಂದ್ರೆ ಇಲ್ಲೇ ನಮ್ಮ ದೊಡ್ಡವ್ರ ಮಗಳ ನಮ್ಮ ಅಕ್ಕ ಆಗ್ಬೇಕ್ರಿ, ಅಕ್ಕಿರಿ, ಇವ್ರನ್ನೆಲ್ಲಾರನು ಕರ್ಕೊಂಡ್ ಹೋಗೋದ್ರಿ. ಯಾವ ಕಾರ್ಯಕ್ರಮಕ್ಕೆ ಹೋಗಿರ್ತಾಳ್ರಿ ಅವ್ರ ಮನೆ ಒಳಗೆ ಒಂದ್ ತಟ್ಲಾ ಕಟ್ಟೋದ್ರಿ, ಅಲ್ಲೇ ಹಾಕೋದು. ಅಲ್ಲಿ ಹಾಕಿ ಇವ್ರ ಕಾರ್ಯಕ್ರಮ ಮಾಡೋದ್ರಿ. ಮುಂಜಾನೆ ಮತ್ ನಮ್ಮನ್ನ ಕರ್ಕೊಂಡು ಬರೋ ಸರ್. ಮತ್ತ ಹಿಂಗ್ ಮಾಡಿ ನಮ್ಮನ್ನ ಬೆಳೆಸ್ಕೊತ ಬಂದು ಈ ಕಲೆಗೆ ನಮ್ಮನ್ನ ತರ್ಬೇಕಾದ್ರೆ ಸರ್, ಅದಕ್ಕಿನ ಪೂರ್ವದಲ್ಲಿ ಅವ್ರು ಮಾಡಿ ತ್ರಾಸ ಅಂದ್ರೆ ನೋಡ್ಬೇಕಂದ್ರೆ ಸರ್ ಏನಾಗೈತ್ರಿ ನನ್ನ ಲೈಫ್ನಾಗ, ಅದು ಎಷ್ಟು ಹೇಳಿದ್ರು ಕಮ್ಮಿನೇ ರೀ ಸರ್ ತಾಯಿ ಪಾತ್ರ. ಅಷ್ಟು ಮಾಡಿ ಮುಂದ ಪರಿಸ್ಥಿತಿ ಎಲ್ಲಿಗಿತ್ತಂದ್ರೆ ಸರ್, ಒಂದ್ ಊರಿಗೆ ಕಾರ್ಯಕ್ರಮ ಹೋಗಿದ್ದೀರಿ, ಆಲ್ಮಟ್ಟಿ ಕಾರ್ಯಕ್ರಮ ಹೋಗಿದ್ವಿ ಸರ್. ಸಿಕ್ಕಾಪಟ್ಟಿ ಬಿಸಿಲು ಐತ್ರಿ. ನಮ್ಮ ತಾಯಿ ಬಲ್ಲಿ ಬಸ್ ಚಾರ್ಜ್ ಬಿಟ್ರೆ ಏನು ಇದ್ದಿದ್ದಿಲ್ರಿ. ತಾಯಿದು ಎಂಥದ್ದು ಬಸ್ ಚಾರ್ಜ್ ಬಿಟ್ಟು ಏನು ಇದ್ದಿದ್ದಿಲ್ಲ ಸರ್. ಏನಿಲ್ಲಾರ್ದಾಗ ನನಗೆ ಹಸು ಆಗ್ಬಿಡ್ತ್ರಿ. ಹಸು ಆಗೈತಿವ, ನನಗೆ ಹಸು ಆಗೈತೆ, ನಾನು ಬಲ್ಲಿ ಬಸ್ ಚಾರ್ಜ್ ಬಿಟ್ರಿ ಏನೂ ಇಲ್ಲಪ್ಪ. ಈಗ ಹೊಳ್ಳಿ ಹೋಗಾಕ ಅವ್ರ ಕಾರ್ಯಕ್ರಮದವ್ರು ಬಸ್ ಚಾರ್ಜ್ ಕೊಟ್ರೆ ನಾವು ಊರಿಗೆ ಹೋಗ್ಬೇಕು. ಅಲ್ಲಿ ತನ ನನ್ನ ಬಲ್ಲಿ ಏನೂ ಇಲ್ಲ, ನಾ ಹೆಂಗ್ ಮಾಡ್ಲಿ, ನಾನು ಸಣ್ಣ ಹಸು ಆಗೈತಿವ, ನಾ ಹೆಂಗ್ ಮಾಡ್ಲಿ ಅಂದಾಗ್ರಿ. ಐವಿಯಲ್ಲಿ ಅವ್ರು ಮಾಡದಂತ ಅಡಿಗೆ ಎಲ್ಲಾ ಮಾಡಿ ಹೊರಗ ಅದನ್ನ ಉಳ್ದ ಚೆಲ್ಲಾಕ್ ಬಂದ್ರಿ ಸರ್. ಅವ್ರು ಚೆಲ್ಲಾಕ್ ಬಂದಾಗ ಅದನ್ನ ನೋಡಿದೆ ನಾನು, ಅಲ್ಲಿ ಚೆಲ್ಲಾಕತ್ತಾರವ. ಮತ್ತ ಅಲ್ಲಿ ಅವ್ರಿಗೆ ಹೇಳ ಇದ್ದದ್ ಮಾಡಿ ಹಾಕಿ ಕೊಡ್ತಾರೆ ನಿನಗ ಅಂತಂದ. ನಮ್ಮ ಇನ್ನೇನ್ ಚೆಲ್ತಿದ್ರು ಹೋಗಿದ್ರಿ, ಅದು ಏನ್ ಉಳ್ದ ಚೆಲ್ಲಾಕ್ತಿರಿ ಹೆಂಗ, ಇಲ್ಲ ಚೆಲ್ಲಾಕತ್ತೀವ್ರಿ, ಅದನ್ನೇ ಹಾಕಿ ಕೊಡ್ರಿ ಅಂತೇಳಿ ತಂದ್ ತಿನ್ಸಿ ಸರ್. ಏನಾದ್ರು ನೆನಪೈತ ಈಗ ನೀವು ಹೊಡ್ತೊಂಡ್ ಊಟ ಮಾಡಪ್ಪ, ನಿಮ್ಮಂಗಲ್ಲ ನಮ್ಗೆ ಏನೋ ಸಿಗ್ಲಾರ್ದ ನಾವು ನಿಮ್ಗೆ ಅಡ್ಡಾಡಿ ಹೊತ್ಕೊಂಡು ಈಗ ಇನ್ನೋರು ಇಟ್ಟು ಕಾಡ್ತೀರಿ ನೋಡಿ. ಸುಮಾರು ಅದಕ್ಕೊಂದು ಅರ್ಧ ತಾಸು ಜೀವ್ತಿದ್ದೀವಿ ಸರ್. ಅಲ್ಲಿ ಆ ರೀತಿ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಂಡ್ ಬಂದಳ್ರಿ. ಮುಂದೆ ಈ ನಮ್ಮ ಕಲೆಗಾಗಿ ಯಾವ ರೀತಿ ಇದ್ರ ಸರ್, ಪೂರಾ ನಮ್ಮ ಸಂಘದ ಒಂದು ಮೂಲ ಸ್ತಂಭನೇ ಆಕಿನೇ ಆಗಿದ್ರು ಸರ್. ಆಕಿ ಇದ್ದಾಗ ಏನಷ್ಟು ಮೇಂಟೆನೆನ್ಸ್ ಮಾಡೋದು ನಮಗ್ ಆಗಲ್ಲ ಸರ್. ಈಗ ಅಂತ ಮೇಂಟೆನೆನ್ಸ್ ಮಾಡಿ 5-6 ಜನ, ಅವಾಗ 10-12 ಜನ ನಮ್ಮ ಟೀಮ್. ಈಗೆಲ್ಲ ಕಡಿಮೆ ಹಾಕೋತ ಬಂದ್ 5-6 ಜನ ಆಗಿದ್ದೀವಿ. 10-12 ಮಂದಿನೂ ಒಬ್ಬ ಹೆಣ್ಮಗಳು ಆಗಿ, ಒಂದು ಗಂಡ್ಮಗನ್ ತರನೂ ಆಗಿ, ನನಗೆ ತಂದಿನೂ ಆಗಿ, ತಾಯಿನೂ ಆಗಿ, ಇಡೀ ಸಂಘಕ್ಕೆ ಒಂದು ಜವಾಬ್ದಾರಿಯುತ ಮನುಷ್ಯಳಾಗಿ ನಿಭಾಯಿಸಿ ಒಂದು ಬರುವಂತ ಶಕ್ತಿ ಆಗಿನಲ್ಲಿ ಸರ್. ಎಷ್ಟ್ ಹೇಳಿದ್ರು ಕಮ್ಮಿ ರೀ. ಆಕಿ ತ್ರಾಸನು ಅಷ್ಟೇ ತಗೊಂಡಾಳ್ರಿ, ನಮ್ಮನ್ನ ಸಾಕಾಕು ಅಷ್ಟೇ ತ್ರಾಸ ತಗೊಂಡಾಳ್ರಿ, ನಮ್ಮನ್ನ ತಿದ್ದಲಾಕು ಅಷ್ಟೇ ತ್ರಾಸ ತಗೊಂಡಾಳ್ರಿ. ಎಲ್ಲಾ ತಗೊಂಡು ಹಂತಕ್ಕೆ ನಿಂದ್ರಿಸ್ಬೇಕಾದ್ರೆ ಆಕಿನ ಮಾಡಿದಂತ ಕೆಲಸ ನಮಗೆ ಹೇಳಾಕ ಪದಗಳಿಲ್ಲ ನನಗೆ ಸರ್. ತಾಯಿಯವರು ಕಾಲವಾದಲ್ಲಣ್ಣ, ಯಾವಾಗ ಕಾಲವಾದ್ರ ತಾಯಿ ಕಾಲ ತೀರ್ಕೊಂಡಿದ್ರಿ? ಹಾ ರೀ, ತೀರ್ಕೊಂಡಿದ್ ಈಗ ರೀಸೆಂಟ್ ಸರ್, ಈಗ 2021 2021 ಹೇಗಣ್ಣ ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ತಾಯಿ ಇಷ್ಟೊಂದು ಮಹತ್ವದ ಪಾತ್ರ ವಹಿಸಿದ್ರು? ಅವರು ಇಲ್ಲ ಟೈಮಲ್ಲಿ ನಿಮ್ಗೆ ಏನ್ ಅನ್ಸತ್ತಣ್ಣ ಯಾವಾಗಾದ್ರೂ ಕೂತ್ಕೊಂಡಾಗ? ಸರ್ ಅದೊಂದು ನನಗೆ ಒಂಥರ ಈ ವರ್ಷ ರೀ, ಅದು 2021ನೇ ವರ್ಷ ಹಿಡ್ಕೊಂಡು 2023ನೇ ವರ್ಷದ ತನ ರೀ ನಾನು ಆಕ್ಚುಲಿ ಬದುಕಿದ್ದೆ. ಅದು ಒಂದ್ ಜನರ ಆಶೀರ್ವಾದ ರೀ, ನಮ್ಮ ಮಗಳು ಕೂಡ ಅಜ್ಜರ ಆಶೀರ್ವಾದ ರೀ, ಮತ್ತೆ ನಮ್ಮ ತಾಯಿ ಯಾವ್ದು ಏನ್ ಪುಣ್ಯ ಮಾಡಿದ್ರು ಏನಿಲ್ಲ ಅವ್ರ ಆಶೀರ್ವಾದ ಸರ್. ಏನಾಗ್ಬಿಡ್ತ್ರಿ, ನನಗೆ ಯಾವುದೇ ಜವಾಬ್ದಾರಿ ಗೊತ್ತಿಲ್ಲ ಸರ್. ನಾ ಈಗ 2021ನೇ ತನ ನನ್ನ ವಯಸ್ಸು ಭಾಳ ಆದ್ರೆ ಈಗ ಒಂದು 30
33 ವಯಸ್ಸು ನಡೀತಿರ್ಬೇಕ್ರಿ ಅವಾಗ. ಅಲ್ಲಿವರೆಗೂ ಸರ್ ನಾನು ಆ ಅಂಗಡಿ ಒಳಗೆ ಹೋಗಿ ಒಂದು ಉಪ್ಪು ಎಷ್ಟು, ಒಂದು ಪ್ಯಾಕೆಟ್ಗೆ ಎಷ್ಟು ಅದ ನನಗೆ ಗೊತ್ತಿಲ್ರಿ. ಒಂದು ಎಣ್ಣೆ ಎಷ್ಟು ಕೆಜಿ ಅದ ನನಗೆ ಗೊತ್ತಿಲ್ರಿ. ಆಮೇಲೆ ಗಾಡಿ ಡೀಸೆಲ್ ಹಾಕ್ತಾರ, ಆ ಡೀಸೆಲ್ ಎಷ್ಟು ಪ್ರೈಸ್ ಅದ ನನಗೆ ಗೊತ್ತಿದ್ದಿಲ್ರಿ. A to Z ಮೇಂಟೈನ್ ಮಾಡೋದೇ ನಮ್ಮ ತಾಯಿ. ನಾ ಯಾವ ತರ ಬೆಳೆದಿದ್ನ ಸರ, ಬಾಲ್ಯದಿಂದ ಬಡತನ ಇದ್ದಾಗ ಆಕಿಗೆ ಒಂದು ಕಾಡ್ಕೋತು ನನಗೆ ಬೇಕಂದದ್ದು ಅದನ್ನ ತರಿಸ್ಕೊಂಡ್ ಬೆಳೆದ್ರಿ. ಮುಂದೆ ನಾ ಬಂದು ಭಜನಾ ಫೀಲ್ಡಿಗೆ ಎಂಟ್ರಿ ಹೊಡೆದಾಗ ಏನಾಯ್ತ್ರಿ, ಎಲ್ಲಾನು ದೇವ್ರು ಅನುಕೂಲ ಕೊಟ್ಟಾರಿ. ಎಲ್ಲಾ ರೀತಿ ಯಾವ್ದೋ ಏನು ಕಡಿಮೆ ಇಲ್ಲಾರ್ದಂಗ ಆಯ್ತ್ರಿ. ಅವಾಗ ಯಾವ ರೀತಿ ಬೆಳೆದ್ನ ಸರ, ನಾ ಇವತ್ತು ರಾತ್ರಿ ಏನಾದ್ರು ಕನಸು ಕಂಡಿದ್ನಿ ಅಂದ್ರೆ ಮುಂಜಾನೆ ನನಗೆ ಹಿಂಗ್ ಕನಸು ಬಿದ್ದಿತ್ತವ, ನಾ ಒಂದ್ ದೊಡ್ಡದೊಂದು ಸೈಕಲ್ ಮೋಟರ್ ಮ್ಯಾಗ ಹೋಗಿ ಬಂದಂಗ ಆಗಿತ್ತ ಇಷ್ಟೇ ಹೇಳಿದ್ನಿ ಅಂತ ತಿಳ್ಕೊರಿ. ಸಂಜಿಕದ ಸೈಕಲ್ ಮೋಟರ್ ನಮ್ಮ ಮನೆಗೆ ಇರ್ತಿತ್ತು ಸರ್. ಇಲ್ವಾ ನಾ ಒಂದ್ ಕಾರ್ ತಗೊಂಡ್ ಹೋಗಿದ್ದೆ, ಅದು ಚಲೋ ಇತ್ತು ಅಂದ್ರೆ ಸಂಜಿಕ್ ಮರುದಿವ್ಸ ಕಾರ್ ನಮ್ಮ ಮನಿ ಮುಂದೆ ಇರ್ತಿತ್ತು ಸರ್. ಆ ರೀತಿ ಬೆಳೆಸ್ಕೊತ್ ಬಂದು ನನಗೆ ಏನೋ ಜವಾಬ್ದಾರಿನೇ ಗೊತ್ತಿದ್ದಿಲ್ಲ. ನದಿವೆ ಆಯ್ತು, ಎಲ್ಲ ಆಯ್ತು, ಜವಾಬ್ದಾರಿ ಗೊತ್ತಿಲ್ಲ. ಟೈಮ್ದಾಗ 2021 ಇಸ್ವಿ ಹಣಮ ಜಯಂತಿ ದಿವಸ ರೀ ಸ್ವಲ್ಪ ಆರಾಮ ತಪ್ತರಿ. ಸ್ವಲ್ಪ ಮಟ್ಟಿಗೆ ಆರಾಮ್ ತಪ್ಪದಾಗ ಏನಾಗ್ಬಿಡ್ತ್ರಿ, ನಾವು ಏನ್ ಹಿಂಗೆ ಆಗಿರ್ಬೇಕು, ಸಾಮಾನ್ಯ ಕೆಮ್ಮ ನೆಗಡಿ ಇರ್ಬೋದು ಅಂತ ಹೇಳ್ರಿ ಲೋಕಲ್ ಇಲ್ಲಿ ತೋರ್ಸಕ್ ಹೋದಿವ್ರಿ. ಅದಕ್ಕೆ 2ನೇ ಕೋವಿಡ್ ವಾತಾವರಣ ಸರ್ ಅವಾಗ. ಇಲ್ಲ ನಾವ್ ಇಲ್ಲಿ ಯಾವ್ದು ದವಾಖಾನೆ ಹಿಡಿಯಂಗಿಲ್ಲ, ಬಿಜಾಪುರಕ್ಕೆ ಹೋಯ್ರಿ. ಬಿಜಾಪುರಕ್ಕೆ ಹೋಯ್ದ್ರಿ ಸರ್, ಯಾವ ಹಾಸ್ಪಿಟ್ಲ್ ಅಲ್ಲಿ ಬೆಡ್ ಇಲ್ಲ. ಸುಮ್ನೆ ನಾವ್ ಅಲ್ಲಿ ಎಲ್ಲಿ ತೋರಿಸ್ಲಾರ್ದೆ ಮನೆಯಾಗೆ ತಗೊಂಬಂದ್ ಏನಾದ್ರು ಆರೈಕೆ ಮಾಡಿದ್ರೆ ಆರಾಮ್ ಆಗ್ತಿಲ್ಲ ಸರ್ ಆಕಿ. ಕರೆ ಅವಾಗ ಮತ್ ಜನ ಏನಂತಿದ್ರಿ, ನೋಡಿ ಇರೋದೊಂದ್ ತಾಯಿನ ದವಾಖಾನೆಗೆ ಕರ್ಕೊಂಡು ಹೋಗ್ಲಿಲ್ವ, ಮನೆಗೆ ಸಾಯ ಹೊಡದ, ಹಿಂಗೂ ಆ ಮಾತು ಬರ್ತಿತ್ತು ಸರ್. ನಾವು ಹಂಗಾಗಿ ಏನ್ ಅನ್ನಿಸ್ತ್ರಿ, ಅವ್ರಿಗೆ ಇವ್ರಿಗೆ ಎಲ್ಲಾರಿಗೆ ದೊಡ್ಡ ಲೀಡರ್ಗಳಿಗೆ ಫೋನ್ ಮಾಡಿಲ್ಲ, ನಮ್ಮ ತಾಯಿಗೆ ಯಾಕೋ ಸ್ವಲ್ಪ ಆರಾಮ್ ತಪ್ಪೈತಿ, ನನ್ಗೊಂದ್ ಬೆಡ್ ಅವಕಾಶ ಮಾಡಿಕೊಡ್ರಿ ಅಂದಾಗ ಅವಾಗ ಧನ್ವಂತರಿ ಹಾಸ್ಪಿಟ್ಲ್ ಒಳಗ ಅವಕಾಶ ಸಿಕ್ ಸರ್ ಬಿಜಾಪುರದಾಗ. ಹೋಗಿ ಅಡ್ಮಿಟ್ ಮಾಡಿದ್ರಿ. ಅಡ್ಮಿಟ್ ಮಾಡಿದಾಗ ಅದು ಏನಿತ್ತು ಸರ್, ವಾತಾವರಣ ಹೆಂಗಿತ್ತು ಅಂದ್ರೆ ಅದು ಜಡನೆ ಹೆಂಗಿತ್ತು ಸರ್, ಒಂದ್ 5 ನಿಮಿಷಕ್ಕಿದ್ ಮನುಷ್ಯ 5 ನಿಮಿಷಕ್ಕೆ ಇರ್ತಿದ್ದಿಲ್ರಿ. ಅಂತದ್ರಾಗ ನಾನು ಸುಮಾರು ಹಾಕಿದೇರಿ, ಅಲ್ಲೇ ಮಾಡಿದೆ, ಎಲ್ಲ ಆಯ್ತು, ಆರಾಮೇ ಆದ್ರಿ. ಆರಾಮಾದ್ರು, ಯಾವ BP ಇಲ್ಲ, ಶುಗರ್ ಇಲ್ಲ, ನಾರ್ಮಲ್ ರೀ, ಏನಿದ್ರು ನಾರ್ಮಲ್. ಶುಕ್ರವಾರ ದಿನ ನಿಮ್ ತಾಯಿನ ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗ್ರಿ ಅಂದ್ರಿ ಸರ್. ಸರಿ ರೀ, ಕರ್ಕೊಂಡು ಹೋಗಿ ನಾನು ನಡಿವ ಹೋಗೋಣ ಶುಕ್ರವಾರ ಮತ್ ಸರ್ ಹೋಗಂತ. ನಮ್ಮ ತಾಯಿ ಏನ್ ಮಾಡಿದ್ರಿ, ಇಲ್ಲ ಇನ್ನೊಂದ್ 2 ದಿನ ಇರ್ತೀನಿ ಅಂದ್ರಿ. ಯಾಕೆ ತಲೆ ಗೊತ್ತಿಲ್ಲ ಸರ್, ಇನ್ನೊಂದ್ 2 ದಿನ ಇರ್ತೀನಿ ನಾವು ಯಾಕೆ, ಮತ್ತ ಅವ್ರೇ ಬೇಡತ್ತಾರ ನೀ ಇರ್ತಿ ಯಾಕೋ, ಇಲ್ಲ ಇವತ್ತೊಂದ್ ದಿನ ಇರ್ತೀನಿ, ನಾಳೆ ಒಂದಿನ ಬಿಟ್ಟು ನಾಡ್ದ ಹೋಗೋಣ. ಆಯ್ತು, ನೀ ಮತ್ ಅದನ್ನು ಕರ್ಕೊಂಡು ಹೋದ್ನಿ ಅಂದ್ರೆ ಇವನೇ ಕರ್ಕೊಂಡು ಹೋದ ಅನ್ನೋದು ಬೇಡ. ಸರಿ ಇಲ್ಲ ನಿನ್ರಿ. ಶುಕ್ರವಾರ ಸರ್, ಶನಿವಾರ ಐತ್ರಿ. ಅವತ್ತೊಂದಾಯ್ತು, ಸಂಡೇ ದಿನ ಮಧ್ಯಾಹ್ನ 1:15 ಆಯ್ತು, ಡಿಸ್ಚಾರ್ಜ್ ಮಾಡ್ತಾರೆ. ಇನ್ನೇನಂತೆ ಒಂದ್ 5-10 ನಿಮಿಷ ಡಿಸ್ಚಾರ್ಜ್ ಮಾಡ್ತಾರೆ. ಎಲ್ಲಾ ಕೂತ್ರಿ, ಆರಾಮಿತ್ತು. 10 ನಿಮಿಷ ಆಗಿದಿಲ್ಲ ಸರ್, ಒಮ್ಮೆ ತ್ರಾಸ ಚಾಲು ಆಗ್ಬಿಡ್ತ್ರಿ. ಅದು ಯಾವ ರೀತಿ ತ್ರಾಸ ಆಯ್ತು ಏನಾಯ್ತು ಗೊತ್ತಿಲ್ರಿ. ಇಲ್ಲ ಇಲ್ಲಿನೂ ನಮ್ ಕಡೆ ಕಂಟ್ರೋಲ್ ಆಗಲ್ಲ, ನೀವು ಬೇರೆ ಹಾಸ್ಪಿಟ್ಲ್ ನೋಡ್ರಿ. ಅಲ್ಲಿ ಯಾರು ಇಲ್ಲ ಸರ್ ಕೋವಿಡ್ದಾಗ. ನನ್ನ ಬಳಿ ಆಸ್ಪಾಸ್ ಯಾರನ್ನು ಇಟ್ಕೊಳ್ಳಂಗೂ ಪರಿಸ್ಥಿತಿ ಇದ್ದಿದ್ದಿಲ್ರಿ. ಯಾರು ಸಂಬಂಧನೇ ಇಲ್ಲಾರ ವಾತಾವರಣ ಇರ್ತದೆ. ಅಂತ ಪೊಸಿಷನ್ದಾಗ ಯಾರು ಇರ್ಬೇಕ್ರಿ, ನಾವು ಒಬ್ಬನೇ ಓಡಾಡ. ಅವಾಗ ನಾನು ನೆನೆಸ್ಬೇಕಾಗಿತ್ತು ಸರ್ 3-4 ವ್ಯಕ್ತಿಗಳು. ಒಬ್ರು ರಾಜ್ಕುಮಾರ್ ಸರ್ ಅಂತ ಹೇಳಿ ಒಬ್ರು ಇದ್ರು, ಆರ್ಮಿ ಅವ್ರು ಸರ್, ಎಕ್ಸ್ ಸರ್ವಿಸ್ ಮ್ಯಾನ್ ಅವರು. ಒಬ್ರು ರಾಜ್ ಅಂತ ಹೇಳ್ರಿ ಬಿಲ್ಡರ್ ಇದ್ದಾರೆ ಸರ್, ಒಬ್ರು ಸಿದ್ದು ಅನ್ನೋರು. ನಾವು 3 ಜನ ಯಾವತ್ತು 5 ದಿನ ಅಡ್ಮಿಟ್ ಇದ್ರೆ ಅಲ್ಲೇ ಇದ್ದಿದ್ದು ಸರ್. ಅವಾಗ ರಾಜ್ಕುಮಾರ್ ಸರ್ ಅವ್ರು ಏನ್ ಮಾಡಿದ್ರು, ಆರ್ಮಿ ಸರ್, ಇಲ್ಲ ಇಲ್ಲಿ ಏನೋ ಅವ್ರಿಗೆ ವ್ಯವಸ್ಥೆ ಆಗೋಲ್ರಿ, ಸ್ವಲ್ಪ ತ್ರಾಸ ಮಾಡ್ಕೊಳಕತ್ತಾರ, ಇನ್ನೊಂದು ಹಾಸ್ಪಿಟ್ಲ್ ಒಳಗೆ ವೆಂಟಿಲೇಟರ್ ಅಂತ, ಅಲ್ಲಿ ಹೋಗೋಣ ಅಂತ. ಸರಿ ಸರ್ ಹೋಗೋಣ್ರಿ ಅಲ್ಲಿ. ಅವಾಗ ಅವ್ರಿಗೆ ನಾನೇ ಗಾಡಿ ನಡ್ಸಾಕತ್ತೇರ, ಅವ್ರು ಹಿಂದ್ ಕೂತ್ರು. ಎಲ್ಲಾ ಲಾಕ್ಡೌನ್ ಸರ್ ಪರಿಸ್ಥಿತಿ. ಮನಗುಳಿ ಅಗಿಸಿ ನಾವು ದಾಟಿದ್ದೀವ್ರಿ. ಒಂದ್ ಫೋನ್ ಬತ್ರಿ, ರಾಜ್ ಫೋನ್ ಮಾಡಾಕತ್ತಾನ್ರಿ. ನಾ ಕಿಶದನ್ ಫೋನ್ ಅವ್ರ ಕೈ ಕೊಟ್ಟೇರ, ಅವರೇ ರಿಸೀವ್ ಮಾಡಿ ಹಾ ರಾಜ್ ಹಿಂಗಾಯ್ತು, ಹಾ ಬರ್ತೀವಿ ಒಂದ್ 10 ಮಿನಿಟ್ ಇಷ್ಟೇ ಮಾತಾಡೋದ್ರಿ. ಏನಾಯ್ತು ಸರ್ ಅಂತ ಕೇಳಿ, ಏನಿಲ್ರಿ ವೆಂಟಿಲೇಟರ್ ಏನ್ ಬೇಡ ಅಂತ, ಆರಾಮದಾರ ಅಂದ್ರೆ ಹೆಂಗ್ ಸರ್, ಮತ್ತೆ ಈಗ ಅಲ್ಲಿ ಹೋಗೋಣ ಹಾಸ್ಪಿಟ್ಲ್, ಬೇಡ ನಿಮ್ಗೊಂದ್ 10 ನಿಮಿಷ ಹೊರಗೆ ಅಡ್ಡಾಡ್ಬೇಕು ನೋಡ್ರಿ. ಅಲ್ಲಿ ಮಾತ್ರ ರಾಜ್ ಫೋನ್ ಮಾಡೋಣ, ರಾಜ ಅಲ್ಲಿ ಏನದ ವ್ಯವಸ್ಥೆ ಎಲ್ಲ ನೀವು ಮಾಡು, ನಾವು ಬರ್ತೀವಿ. ಸರ್ ನನಗೆ ಅಲ್ಲಿವರೆಗೂ ಒಂದ್ ಅರ್ಧ ಗಂಟೆ ಏನು ವಿಚಾರ ಹೇಳಿರಿ ಸರ್. ಅರ್ಧ ಗಂಟೆ ಆಗಿಂದ ಸರ್, ಯಾಕ್ರಿ ಮತ್ ಹಾಸ್ಪಿಟ್ಲ್ಗೆ ಹೋಗೋದು ಬೇಡತ್ತೀರಿ, ಇಲ್ಲದ್ರಿ ಹೆಂಗ್ ಏನಾಗ್ಯದ, ನನಗೆ ಇಲ್ರಿ ಅಲ್ಲಿ ಅವ್ರು ಹೋಗ್ಯಾರ ಅಂತೇಳಿ ಅವಾಗ ನನಗೆ ಸುದ್ದಿ ಹೇಳೋರು. ಮತ್ತೆ ಹೆಂಗ್ರಿ ಸರ್ ಹಿಂಗ್ಯಾಂಗ್ ಹೇಳಿದ್ರಿ, ನಾ ಅಲ್ಲೇ ಇರ್ತಿದ್ದೆ, ಏನಾಗಿರೋ ಪರಿಸ್ಥಿತಿ, ಇಲ್ರಿ ನಮಗೆಲ್ಲಾ ಗುರ್ತೈತಿ, ನಾವು ಆರ್ಮಿ ಒಳಗೆ ಎಲ್ಲಾ ನೋಡಿದ್ವಿ, ಯಾವ ಮನುಷ್ಯಾಗ ಯಾವ ಸಂದರ್ಭದಾಗ ಏನು ಸುದ್ದಿ ಹೇಳ್ಬೇಕು ನಮ್ಗೆ ಗುರ್ತೈತಿ. ಒಮ್ಮೆ ನಿಮ್ಗೆ ಅಲ್ಲೇ ಆದಾಗ ನಾ ಆಕಾಶ ಹಿಂಗಾಗ್ಯದ ಅಂದ್ರೆ ನಿಮಗ್ ಏನ್ರ ಆದ್ರೆ ಇದ್ದ ಮನಿನೇ ನಿಮ್ಗೆ ಮುನಿಗಿ ಬರ್ತಿತ್ತು. ಬ್ಯಾಡ ಅಂತೇಳಿ ನಾವು ನಿಮ್ಗೆ ಒಂದ್ ಅರ್ಧ ಗಂಟೆ ಟೈಮ್ ತಗೊಂಡ್ ಹೇಳಿನಿ, ಅಲ್ಲಿ ವ್ಯವಸ್ಥೆ ಎಲ್ಲಾ ಮಾಡ್ಯದ, ನೀವ್ ನಾಡ್ರಿ ಅಂತೇಳಿ ಅವಾಗ ಕರ್ಕೊಂಬಂದ್ ನಮ್ಗೆ ತೋರ್ಸಿದ್ರಿ ಸರ್. ತೋರ್ಸಿಂದ ನಮ್ಮ ಮನೆಗೆ ಬಂದಿರಿ, ಮುಂದಿನ ಕಾರ್ಯಗಳೆಲ್ಲ ಮುಗಿಸಿದ ಮರುದಿವ್ಸ ನನಗೆ ಅಟ್ಯಾಕ್ ಆಯ್ತು ಸರ್, ಕೋವಿಡ್. ನನಗೆ ಅಟ್ಯಾಕ್ ಆಗಿ ಯಾವ ಪೊಸಿಷನ್ ಆಯ್ತು ಸರ್, ಇಲ್ಲಿ ಕೂತು ಮನುಷ್ಯನೇ ಪ್ರಜ್ಞೆ ತಪ್ತಿತ್ರಿ. ಆಮೇಲೆ ಬಾಯಿ ಒಂಥರ ಅದ್ರ ಲಕ್ಷಣ ಬೇರೆ ಬಂದು ಅವಾಗ ನಾ ಫುಲ್ ಸೀರಿಯಸ್ ಆಗಿಬಿಟ್ರಿ ಸರ್. ಆ ಫುಲ್ ಸೀರಿಯಸ್ ಆಗಿ ಸುಮಾರು ಒಂದ್ 20-25 ದಿನ ಬರೀ ಒಂದು ಇಡ್ಲಿ ತಿನ್ನಕ್ಕೂ ಆಗ್ಲಿಲ್ರಿ ನನ್ನ ಕೈ. ಅಂತದ್ರಾಗ ಜೀವನ ಕಳೆದೇನ್ರಿ. ಆಗಿಂದ ಮುಂದೆ ನನಗೆ ಆರಾಮಾಯ್ತ್ರಿ. ಆರಾಮಾಗಿಂದ ಏನಾಗ್ಬಿಡ್ರಿ ಸರ್, ಯಾವ್ದು ಮಾಡ್ಲಾರ ಮನುಷ್ಯಗೆ ಮ್ಯಾಗ ಪೂರ ಛತ್ ಕಡ್ಕೊಂಡೆ ನನ್ ಮೈ ಮ್ಯಾಗ ಬಿದ್ದಂಗ ಆಗ್ಬಿಡ್ತು.
ಏನು ಗೊತ್ತಿಲ್ರಿ, ಹೊರಗಿಂದು ಗೊತ್ತಿಲ್ಲ. ಸುಮಾರು ಭಜನಾನು ಬ್ಯಾಡ ಅಂತ ಬಿಟ್ಬಿಟ್ಟಾರ ಸರ್. ಬಿಟ್ಟು ಒಂದ್ ವರ್ಷ ತನ ಬ್ಯಾಡ, ಇನ್ನ ಸಾಕು ಅವರೇ ಹೋಗ್ಯಾರ, ನಾವೇನ್ ಮಾಡೋದು ಬೇಡ ಅಲ್ಲ. ಒಳ್ಳೆ ನಮ್ಮ ಟೀಮ್ನವ್ರು ಇಲ್ಲ ಬನಗುಳಿ ಭಜನಾ ಟೀಮ್ ನಂಬ್ಕೊಂಡು ನಾವು ಎಲ್ಲಾರು ಇದ್ದೀವಿ, ನೀವು ಬಿಟ್ರೆ ಹೆಂಗ ಮಾಡೋನು ಮುಂದಿಂದು, ಈಗ ಅವ್ರ ಹೆಸರು ಮ್ಯಾಗೆ ನಾವು ಮುಂದ್ ಸಾಗೋನು ಅಂತೇಳಿ ನನಗೊಂದ್ ಧೈರ್ಯ ಹೇಳಿದ್ರು ಸರ್. ಧೈರ್ಯ ಹೇಳಿಂದ ಮುಂದ್ ಕಾರ್ಯಕ್ರಮ ಮಾಡಾಕೇನ್ ಹೋಗಿದ್ದೀವ್ರಿ. ಆ ಕಾರ್ಯಕ್ರಮ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಸುಮಾರು ನಮ್ಮ ತಾಯಿಯವ್ರು ತೀರ್ಕೊಂಡಿಂದ 3 ವರ್ಷ ಸರ್. ನಾ ಯಾವ ರೀತಿ ಆಗಿದ್ನಿ ಅಂದ್ರೆ, ನಾ ಇನ್ನು ತಿಂಗಳದಾಗ ಸಾಯ್ತಾನ, ಏನ್ 2 ತಿಂಗಳದಾಗ ಸಾಯ್ತಾನ, ಎಲ್ಲಾ ಜನ ಮಾತಾಡಿದ್ರು ಸರ್. ಆಯ್ತು ಇನ್ನೊಂದು ನಾನು ಯಾವ ಸ್ಟೇಜಿಗೆ ನೋಡ್ತಾರ, ಆಯ್ತು ಇನ್ನೊಂದ್ ತಿಂಗಳಿಗೆ ಅವನು ಸಾಯ್ತಾನ, ಇವೊಂದು ಮಣ್ಣು ಹಾಕದತ್ತೆ ಮಾತಾಡೋದು ಸರ್. ಮುಂದೆ ನಮಗೆ ಯಾವಾಗ ಏನೈತ್ರಿ 2024ರಾಗ ನಮ್ಗ ದೀಕ್ಷಾ ಕೊಟ್ಟು ಗುರುಗಳು ಅವ್ರು ಎಲ್ಲಾರು ಸೇರಿ ನನಗೆ ಒಂದ್ ಸ್ವಲ್ಪ ಧೈರ್ಯ ಹೇಳಿದ್ರು ಸರ್. ದೀಕ್ಷಾ ಕೊಟ್ಟು ಗುರುಗಳು ಯಾರು? ದೀಕ್ಷಾ ಕೊಟ್ಟವ್ರು ನಮ್ಗ ಇವ್ರು ಸರ್ ಮಹಾಂತಲಿಂಗ ಶಿವಾಚಾರ್ಯರು, ವಿಭೂತಿಪುರ ಮಠ ಅಂತ ಆಗಲೇ ತೋರಿಸಿದ್ನಿ, ಅವರೇ ದೀಕ್ಷಾ ಕೊಟ್ಟಿದ್ರು. ಅವ್ರೆಲ್ಲಾರು ಧೈರ್ಯ ಹೇಳ್ರಿ, ಮತ್ತಿ ಕಡೆ ನಮ್ಮ ಮಗಳು ಕೂಡ ಅಜ್ಜರ್ರಿ, ಈ ರೀತಿ ಮಾಡ್ಕೋತ ಹೋದ್ರೆ ನೀ ಇಷ್ಟು ವರ್ಷ ನಿಮ್ಮ ತಾಯಿ ತ್ರಾಸ್ ಪಟ್ಟು ಹೆಸರು ಗಳಿಸಿದ್ದು ನಿಂದ, ಮತ್ತ ನೀ ಗಳಿಕೆ ಮಾಡಿದ ಹೆಸರ ಏನ್ ಆಸ್ತಿ ಗೀಸ್ತಿ ಇವಾಗ ಕಳ್ಕೊಬಹುದು, ನಾಳೆ ಗಳಿಸ್ಬಹುದು. ಬಟ್ ನಿನ್ನ ಹೆಸರು ನಿಮ್ಮ ತಾಯಿ ಅದು ಒಂದು ಆಸೆ ಪಟ್ಟು ಮಾಡಿಟ್ಟಿದ ಹೆಸರು ನಿನ್ನಾಗೆ ನೀ ಕಳ್ಕೊತೀನಿ ಅನ್ನಂಗಿತ್ತು, ಎಲ್ಲಾ ಬಿಟ್ಟು ಬಿಡು. ಇಲ್ಲ ಮತ್ತ ಅದನ್ನ ಮಾಡಿ ಒಳ್ಳೆ ನಿಮ್ ತಾಯಿ ಆತ್ಮಕ್ ಶಾಂತಿ ಕೊಡ್ಬೇಕಾದ್ರೆ ಅದು ಯಾವ ರೀತಿ ಹೆಸರಿತ್ತು ಅದೇ ರೀತಿ ಮೇಂಟೈನ್ ಮಾಡ್ಬೇಕು ನೀ ಅಂತೇಳಿ ನನಗೆ ಮತ್ತೊಂದ್ ಛಲ ತುಂಬಿದೆ ಸರ್. ತುಂಬಿದಾಗ ಆಯ್ತ್ರಿ ಮಾಡ್ತೀನಿರಪ್ಪ ಅಂತಂದೆ. ಆ ರೀತಿ ನನಗೆ ಶಕ್ತಿ ಕೊಡಿ. ನನ್ನ ಹತ್ರ ಏನೂ ಇದ್ದಿದ್ದಿಲ್ಲ. ಸುಮಾರು ಸರ್ 80 kg ನನ್ನ ಶರೀರದಾಗ ಇದ್ದ 62 kg ಆಗಿದ್ದೇನೆ. ಆ ರೀತಿ ಪೂರ ಕುಗ್ಗಿ ಬಿಟ್ಟಿದ್ದೇನೆ. ಮತ್ತೆ ವಾಪಸ್ ಅವ್ರ ಹೇಳಿಂದ ಎಲ್ಲಾ ಬಿಟ್ಟು ವಾಪಸ್ ನಮ್ಮ ತಲೆ ಹೊಳ್ಳಿ ಸಂಗೀತದಾಗೆ ಬೆಳೆದಿದೀವಿ, ಸಂಗೀತಕ್ಕಾಗಿ ಬದುಕಿದೀವಿ, ಸಂಗೀತಕ್ಕಾಗಿಯೇ ನಾವು ಜೀವನ ಎಂಟ್ರ್ ಆಯ್ತದ ಅನ್ಕೊಂಡು ವಾಪಸ್ ಇಲ್ಲಿಗೆ ಬೆಳೆದು ಬಂದು ಮತ್ತೆ 3 ವರ್ಷದಾಗ ಸರ ಮತ್ತೆ ನಾ ಯಾವ ನಮ್ಮ ತಾಯಿ ತೀರ್ಕೊಂಡ ಟೈಮ್ದಾಗ ಯಾವ ತರ ಇದ್ದೆ ಅಲ್ರಿ, ಹೊಳ್ಳಿ ಅದೇ ತರ ನಮ್ಮ ತಾಯಿ, ನಮ್ಮ ಗುರುಗಳು, ನನ್ನ ಜನ ವಾಪಸ್ ತಂದು ನಿಂದ್ರಿಸ್ಯಾರ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ತಾಯಿ. ಈ ಸೋಮೇಶ್ವರ ಭಜನಾ ಮಂಡಳಿ ರಚನೆ ಮಾಡೋದಿಲ್ಲಣ್ಣ, ಅದ್ರ ಕುರಿತು ಒಂದೆರಡು ಮಾತುಗಳನ್ನ. ಸರ್ ಮೂಲ ಸೋಮೇಶ್ವರ ಭಜನಾ ಮಂಡಳಿ ಅಂತೇಳಿ ನಮ್ಮೂರೊಳಗ್ರಿ ನಮ್ಮ ಬಸವಣ್ಣಪ್ಪ ಗೌಡ್ರು ಅಂತಿದ್ರು ಸರ್. ಬಸವಣ್ಣ ನಾ ಮಾತ್ರ ನೋಡಿಲ್ ಸರ್. ಈಗ ಇನ್ನಾದ್ರೂ ಅಲ್ಲಿ ಅವ್ರು ಸುಮಾರು ಒಂದು 80-70 ವರ್ಷದ ಹಿರಿಯರು ಎಲ್ಲಾದ್ರೂ ಇದ್ರಂದ್ರಿ ಮನಗುಳಿ ಅಂದ ತಕ್ಷಣ ನೆನಪಾಗೋದೇ ಮನಗುಳಿ ಗೌಡ್ರ ಭಜನಾ ಅಂತ ಹೇಳ್ತಾರೆ ಸರ್. ಇವಾಗ ಈಗಿನ ವಾತಾವರಣಕ್ಕೆ ನಾವು ಬಂದಿವಿ ಸರ್. ಮೂಲ ಇದ್ದೈತೆ ಮನಗುಳಿ ಗೌಡ್ರ ಭಜನಾ. ಮನಗುಳಿ ಗೌಡ್ರ ಭಜನಾ ಅಂದ್ರೆ ಹೇಳಿಕೆ ಭಜನಾ ಮಾಡ್ತಿದ್ರು ಸರ್. ಆಗಿನ ಟೈಮಕ್ಕೆಲ್ಲ ಮಹಾರಾಷ್ಟ್ರ ಕರ್ನಾಟಕ ಪ್ರಸಿದ್ಧರಿ ಸರ್ ಅವರು. ಅವ್ರದ್ದು ಸೋಮೇಶ್ವರ ಭಜನಾ ಮಂಡಳಿ ಮನಗುಳಿನ ಅಂತ ಹೆಸರಿತ್ತು ಸರ್. ಅವ್ರು ಭಜನೆ ಮಾಡ್ಕೋತ ಬರೋ ಟೈಮ್ದಾಗೆ ನಮ್ಮ ತಾಯಿಯವ್ರು ಏನಾಯ್ತ್ರಿ, ಅವ್ರು ಗೌಡ್ರು ತೀರ್ಕೊಂಡ್ರಿ ಸರ್. ಗೌಡ್ರು ತೀರ್ಕೊಂಡಿಂದ ಮುಂದೆ ಆ ಭಜನೆ ಹೆಸರನ್ನೇ ಸೋಮೇಶ್ವರ ಭಜನಾ ಮಂಡಳಿ ಅಂತ ನಮಗ್ ಇಟ್ಕೊಂಡಿವ್ರಿ. ಅವಾಗ ಗೌಡ್ರು ಏನ್ ಮಾಡಿದ್ರು ಸರ್, ಅವ್ರು ಭಜನಾ ಮಾಡಿ ಬರ್ತಕ್ಕಂತ ಏನ್ ಭಜನಾದಿಂದ ಸಂಭಾವನೆ ಅವ್ರ ಮನೆಗೆ ಬಳಸಲಾರ್ದ ಸರ್, ಅವೇ ದುಡ್ಡನ್ನ ಅವ್ರು ಸಂಗ್ರಹ ಮಾಡ್ರಿ. ಅವ್ರು ಇಲ್ಲಿ ನಮ್ಮ ಊರಲ್ಲಿ ಒಂದು ಬಾಜಾರದಾಗ ಒಂದು ಮಂಟಪ ಕಟ್ಸ್ಯಾರ, ಸೋಮೇಶ್ವರ ಭಜನಾ ಮಂಟಪ ಅಂತ ಹೇಳ್ರಿ. ಅವ್ರದೊಂದು ನೆನಪಿನ ಉಳಿಲಿ ಅಂತ ಹೇಳಿ ನೆನಪಿಗೋಸ್ಕರ ಕಟ್ಟಿದ್ರಿ. ಮುಂದೆ ಅವ್ರು ತೀರ್ಕೊಂಡು ಹೋಗಿಂದ ಆ ಸಂಘದಾಗಿದ್ದಂತವ್ರೆ ಒಂದು ಕೆಲವೊಂದಿಬ್ರು 3 ಜನ ಕಲಾವಿದ್ರಿ, ಅಂಕಣ ಮಾಸ್ಟರ್ ಅವ್ರಿ, ಆಮೇಲೆ ನಿಂಗಪ್ಪ ಮುತ್ತೆ ಆತೊಬ್ಬರಿ, ಇವ್ರು ಆಮೇಲೆ ಇವರೆಲ್ಲ ಉಳ್ದವ್ರು ಏನ್ ಮಾಡಿದ್ರಿ, ಅದನ್ನೇ ಸೋಮೇಶ್ವರ ಭಜನಾ ಮಂಡಳಿ ಅಂತೇಳಿ ನಾವು ಹೆಸರು ಇಟ್ಕೊಂಡ್ರಿ ಸರ್. ಇದು ನಮ್ಮ ಊರಲ್ಲಿ ದೇವಸ್ಥಾನ ಸರ್, ನಮ್ಮೂರ್ ಗೌಡ್ರದ್ರಿ. ಆ ದೇವಸ್ಥಾನ ಇದ್ದಂಥದ್ ಹೆಸರೇ ನಾವು ಸೋಮೇಶ್ವರ ಭಜನಾ ಮಂಡಳಿ ಅಂತ ಇಟ್ಕೊಂಡು ನಮ್ಮ ತಾಯಿಯವರು ಸಾಗ್ ಮಾಡಿದ್ರು ಸರ್. ಸಾಗ್ ಮಾಡಿಂದ ಆ ಸಂಘದಾಗಿದ್ದಂತ ವೆಂಕಣ್ಣ ಮಾಸ್ಟರ್ ಅನ್ನೋರು ನಮ್ಮ ಸಂಘದಾಗಿದ್ರು, ಅವರು ತೀರ್ಕೊಂಡ್ರಿ ಸರ್. ಹಿರಿಯ ಕಲಾವಿದ್ರಿ, ಅವರು ನಾಟಕ ಮಾಸ್ಟರು, ಬಹಳ ಒಳ್ಳೆ ಸ್ವಭಾವದಾರ ಸರ್. ನಮ್ಮ ಸಂಘದೊಳಗೆ ಅವರು ಒಂದ್ 86 ವರ್ಷಕ್ಕೆ ತೀರ್ಕೊಂಡ್ರಿ. ತೀರ್ಕೊಂಡು ನಮ್ಮ ತಾಯಿಯವ್ರು ತೀರ್ಕೊಳಕಿನ 1 ವರ್ಷ ಹಿಂದ ಅಷ್ಟೇ ಅವ್ರು ತೀರ್ಕೊಂಡಿದ್ದೆ. ಅವ್ರು ನಮ್ಮ ಸಂಘದೊಳಗೆ ಒಂದು ಹಿರಿಯ ಮನುಷ್ಯರನಿಗೆ ಆಗಿನೂ ಇದ್ರಿ. ನಮಗ ಮಾತ್ರ ಅವ್ರು ಒಂದ್ ಕೂಸಿನಕಿನ ಕೂಸು ನೋಡ್ಕೊಂಡು ಹೋದ್ರಿ. ನಾವ್ ಏನೇ ಇವತ್ತು ನಮ್ಮ ವಯಸ್ಸು ಸಣ್ಣದಲ್ಲಿ ಸರ್, ಅವಾಗ ನಮ್ಮ ಟೀಮ್ನವ್ರು ನಾವ್ ಏನೇ ಮಾಡಿದ್ರು ದಕ್ಕಿಸ್ಕೊಂಡು ಹಂಗ್ ಮಾಡ್ಬಾರ್ದು, ಹಿಂಗ ಡಿಸಿಪ್ಲಿನ್ ಹಿಂಗಿರ್ಬೇಕು, ಕರೆಕ್ಟ್ ನಾವ್ ಇಂಥ ಊರಿಗೆ ಹೋಗ್ತಿದೀವಿ ಅಂದ್ರೆ ಆ 5 ಗಂಟೆಗೆ ಇಲ್ಲಿ ಊರ್ ಬಿಡ್ಬೇಕಂದ್ರೆ 5 ಗಂಟೆಗೆ ಬಿಡ್ಬೇಕ್ರಿ. 5 ಗಂಟೆಗೆ ಎಲ್ಲಾರು ಬಂದು ಕುಡಿರ್ಬೇಕು. ಎಲ್ಲಾರನು ಬೈದು ಎಲ್ಲಾರ ಸಂಘದವ್ರನ್ನ ಕರೆಸಿ ಎಲ್ಲಾರ್ಗಿ ನಿಮ್ ಸಾಮಾನ ನೀವ್ ಎಲ್ಲಾ ರೆಡಿ ಇಟ್ಕೊಂಡಿರ್ಲ ಅಂತ ಹೇಳೋರು ವೆಂಕಣ್ಣ ಮಾಸ್ತರ್. ಅವ್ರು ಸೋಮೇಶ್ವರ ಭಜನಾ ಮಂಡಳಿ ಹಿಂದೆ ಏನಿತ್ತು ಅನ್ಸರ್, ಅದ್ರಾಗ ಹಾರ್ಮೋನಿಯಂ ಸಿಕ್ಕಿದೆ ಮಾಸ್ತರ್ ಇದ್ದವ್ರಿ. ನಮ್ಮ ಸಂಘದಾಗ ಬಂದು ನಮ್ಮ ಸಂಘದಾಗನು ಸುಮಾರು ಒಂದು 20-30 ವರ್ಷ ಅವ್ರ ಸೇವೆ ಮಾಡಿದ್ರು ಸರ್. 30 ವರ್ಷದ ತನ ಸೋಮೇಶ್ವರ ಭಜನಾ ಮಂಡಳಿ ನಮ್ಮ ತಾಯಿ ಕಟ್ಟಿದ್ದು ಅವ್ರು ಮೇಂಟೈನ್ ಮಾಡ್ಕೋತ ಬಂದು ಒಂದ್ ದಂಡಿಗೆ ಬತ್ರಿ. ಮುಂದೆ ನಮ್ಮ ತಾಯಿಯವರು ತೀರ್ಕೊಂಡ್ರಿ ಸರ್ 2020ರಾಗ ಅವರು ತೀರ್ಕೊಂಡ್ರಿ. ಮುಂದೆ ನಮ್ಮ ಮ್ಯಾಗ ಬಿದ್ದಿಂದ ನಾವು ಅದನ್ನ ಕೈನೇ ಬಿಟ್ಟಿದ್ದೀವ್ರಿ, ಬ್ಯಾಡ ಅಂತ ಹೇಳ್ರಿ. ಕೈ ಬಿಟ್ಟಂತದ್ ವಾಪಸ್ ಇಲ್ಲ ಮಾಡ್ಲೇಬೇಕು ಅಂದಾಗ ಅವಾಗ ನಮ್ಮ ಹಳೆ ಟೀಮ್ನಾಗ ಇದ್ದಂತ ಮಂದಿ ಏನಂದ್ರಿ, ನೀನು ಬಿಟ್ಟೆ ಅಂದ್ರ ಮನುಗಳ ಹೆಸರೇ ಬ್ಯಾಡ, ಅಲ್ಲಿಗೆ ಭಜನಾ ಬಿಟ್ಟಾರತ್ತಂತ ಅನ್ಸ್ಕೊಳ್ಳೋದು ಬೇಡ ಮಾಡು ನಂದು. ಈಗಿದ್ದ ಸಂಘದವ್ರು ಏನದಾರ ಸರ್, ಎಲ್ಲಾರು ನಮ್ಮ ಸಂಘದವ್ರು ಒಳ್ಳೆಯವ್ರಿ.
ಎಲ್ಲಾರು ನಮ್ಮ ಸಂಘಕ್ಕಾಗಿ ಈಗ ಎಲ್ಲಾರು ಬಂದ್ ಯಾವ ಸಂದರ್ಭ ನಾವು ಟೈಮಿಗೆ ಹೇಳಿರ್ತೀವಿ ಆ ಟೈಮಿಗೆ ಬರೋದ್ರಿ. ಹೆಂಗ್ ಕಾರ್ಯಕ್ರಮ ಮಾಡ್ಬೇಕು ಏನಿಲ್ಲ. ಈಗ ಅವಾಗ 12 ಜನ ಟೀಮ್ ಇದೆ ಸರ್, ಈಗ 5 ಜನಕ್ಕೆ ಬಂದಿರ್ತದೆ. ಅದೇ ಸೋಮೇಶ್ವರ ಭಜನಾ ಮಂಡಳಿ ಅದಾಗಿದ್ದವ್ರಿ 12 ಜನ ಟೀಮ್ನಾಗೆ ಎಲ್ಲಾರು ಒಬ್ರು ಹೋದ್ರ ಸರ್. ಈಗ ಬರೋದು 5 ಜನ ಟೀಮ್ ಇದೆ ಸರ್. ಈಗ ಇದ್ದವ್ರು 5 ಜನ ಎಲ್ಲಾ ಬೇರೆ ಬೇರೆ ಊರು ಸರ್. ಅವಾಗಿದ್ದವ್ರು ಏನಾಗಿತ್ರಿ, ಮನಗುಳಿಯವ್ರು ನಮ್ಮ ತಾಯಿ, ನಾನ್ರಿ, ವೆಂಕಟ ಮಾಸ್ಟರ್ ಅವರು, ತಾಳ್ಬಡಿಯವ್ರು ಇನ್ನೊಬ್ರು ನಮ್ಮ ಮಾವ, ಇನ್ನೊಬ್ಬ ತಾಳ್ಬಡಿಯವ್ರು ನಮ್ಮ ಮುರ ಪೂಜಾರವ್ರು, 5 ಜನ ನಮ್ಮ ಮನಗುಳಿಯವ್ರು ಇರ್ತೀವಿ ಸರ್. ಒಬ್ಬ ಮಾಸ್ತರ್ ದಮಡಿಯ ಅಟ್ಟೆ ಹೊರಗೆ ಬರ್ತಿದ್ದಾರೆ. ಈಗ ನಾವ್ ಒಬ್ಬನೇ ಮನಗುಳಿಯವ್ರು ಸರ್, ಇನ್ನುಳಿದವ್ರು ಎಲ್ಲಾ ಟೀಮ್ನವ್ರು ಹೊರಗೆ ಆದ್ರೆ ಮೇಂಟೈನ್ ಮಾಡ್ಕೊತ ಹೊಂಟಿರಿ ಸರ್. ಹಿಂಗೆ ಇಲ್ಲಿವರೆಗೂ ಈಗಿನ ತಮ್ಮ ಜೀವನದ ಸ್ಥಿತಿಗತಿಗಳ ಕುರಿತು ಹೇಳ್ತೀನಿ. ಈಗ ಎಲ್ಲಾ ಒಂದ್ ಹಂತಕ್ಕೆ ಬಂದಿತ್ತು ಸರ್. 2023 ಏನ್ ಮಾಡಿದ್ರಿ, ನಮ್ಮ ಮನೆಯವರು, ನಮ್ಮ ಗುರುಗಳು, ನಮ್ಮ ಮಿಸಸ್ ಅವರು ಶ್ರುತಿ ಅಂತ ಹೇಳ್ರಿ, ನಮ್ಮ ಮಗಳು ಸಾನ್ನಿಧ್ಯ ಸುಮಾರು 2018ರಿಂದ 2023 ತನಕ ಬಾ ತ್ರಾಸನೆ ಬೆಳೆದ್ರಿ ಸರ್. ಯಾವಾಗ ನಿಮ್ ಮದ್ವೆ ಆಗಿರೋದು? 2018 2018ರಿಂದ 2021 ಒಂದ್ 3 ವರ್ಷ ನಮ್ಮ ತಾಯಿಯವ್ರು ತೀರ್ಕೊಂಡ್ರೆ ನಮ್ಮ ತಾಯಿಯವ್ರು ಇದ್ದಾಗ ನಡ್ಕೊಂಡು ಸ್ವಲ್ಪ ತ್ರಾಸನಾಗೆ ಬಂತ್ರಿ. 2023ವರೆಗೂ ಬಾ ತ್ರಾಸ ಬಂದ್ ಏನ ಅವಾಗ ನನ್ನ ಹಂತಕ್ಕೆ ನಾನು ಒಂದೇ ಒಂದ್ ವಿಷಯ ಹೇಳ್ಬೇಕಂದ್ರೆ ಯಾರು ಬದುಕಬಾರ್ದು ಅನ್ನೋ ಒಂದು ಪೊಸಿಷನ್ ಬಂದಿತ್ರಿ. ಅದು ಮುಂದ್ ನಮ್ಮ ಗುರುಗಳು ಅವ್ರು ಕೂಡಿ ಏನ್ ನಮ್ಮ ಹಂತಕ್ಕೆ ನಿಂದ್ರಿಸಿದ್ರಲ್ರಿ, ಅವಾಗ ನಿಂದ್ರಿಸ್ದಾಗ ಇವ್ರು ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿಯವ್ರಿ, ಅವ್ರೆಲ್ಲಾರು ನಮ್ಮ ಚಿಕ್ಕಮ್ಮ ಸೇರ್ಕೊಂಡು ಏನ್ ಮಾಡಿದ್ರಿ, ಇಲ್ಲ ನೀನು ಯಾಕೆ ಟೆನ್ಷನ್, ಎದ್ರ ಸಂಬಂಧಪ್ಪ, ನಾವೇ ಆದಂತ ಒಂದು ಸ್ಟುಡಿಯೋ ಮಾಡೋಣ, ನಮ್ಮದೇ ಆದಂತ ಒಂದು ಚಾನಲ್ ಮಾಡೋಣ, ಮತ್ತೆ ನೀ ಯಾಕೆ ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ರೆ ಏನೈತಿ, ಇಷ್ಟು ವರ್ಷ ಐತಿ ನೀ ಮಾಡಾಕತ್ತೀನಿ ಅಂತಿ, ನಿಂದೆ ಆದಂತ ಒಂದು ಚಾನಲ್ ಮಾಡ್ಕೊಂಡಿಲ್ಲ, ಹೆಂಗ ಅಂದ ಹೇಳಿದಿಂದ ನನಗೆ ಯಾವುದೇ ರೀತಿ ಇದು ಗೊತ್ತಿಲ್ವ. ಮತ್ ನಮ್ಮ ಅವ್ವನೇ ಮಾಡ್ತಿದ್ರು, ಮತ್ ಅಕ್ಕಿ ಹೋಗಿಂದ ಈಗ ಎಲ್ಲ ಮಾಡೋದು ನನಗೆ ಭಾಳ ಸ್ಟುಡಿಯೋ ಮಾಡು, ನೀ ಚಾನಲ್ ಮಾಡು ಅಂದ್ರೆ ನನಗೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಸುಮ್ನೆ ಅದನ್ನ ಮಾಡಿನೂ ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಬೇಡ ಅಂದಾಗೆ ಅವಾಗ ಏನಂದ್ರೆ ಇಲ್ಲ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡು ಒಳ್ಳೆ ಸ್ಟುಡಿಯೋ ಕಟ್ಟಡ ಚಾಲು ಮಾಡಿದೆ ಸರ್. ಅದ್ರ ಜವಾಬ್ದಾರಿ ಸ್ಟುಡಿಯೋದ್ ಮಂತ್ರಿ, ಆ ನಂತರ ಚಾನಲ್ಗಳದ್ ಮಂತ್ರಿ, ಅವ್ ಏನೇ ಬಂತ್ ಸರ್. ಇದು ಈ ಸ್ಟುಡಿಯೋಗೆ ಸಂಬಂಧಪಟ್ಟಂತ ವಿಷಯ ಏನೇ ಬರಲ್ರಿ ಅದನ್ನಷ್ಟು ನಮ್ಮ ಮಿಸಸ್ ನೋಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಾವು. ಅವ್ರ ನಮ್ಮ ಮಿಸಸ್ ವೃತ್ತಿ ಅನ್ನೋರು ಎಲ್ಲ ಅದನ್ನ ನಿಭಾಯಿಸ್ಕೊಂಡು ಅವ್ರು ಹೊಂಟ್ರಿ ಸರ್. ನನಗೆ ಅರ್ಥ ಟೆನ್ಷನ್ ಕಮ್ಮಿ ಆಯ್ತು ಸರ್. ಅಂದ್ರೆ ಇದನ್ನ ಮ್ಯಾಗಿಂದು ಇದು ಮಾಡೋದು ನನಗೆ ನೀಗ್ಲಿಲ್ಲ ಅಲ್ರಿ, ಅದನ್ನ ಅರ್ಧ ಕೆಲಸ ಅವ್ರು ಮಾಡಿದ್ರಿ. ಇನ್ನ ಮನೆಯದು ಒಂದು ಹಿರಿಯ ಮನುಷ್ಯರು ಬೇಕು ಸರ್. ಯಾವ್ದೇ ಮಾಡ್ತೀವಿ ಅಂದ್ರೆ ಒಂದ್ ಮನೆ ನಾವೇ ಸಣ್ಣವ್ರಾಗ್ಬಿಟ್ಟಿವ್ರಿ, ಅದನ್ನ ಮನೆಯಾಗಿರಂತ ಹಿರಿಯರು ಎಲ್ಲಾರು ಸೇರಿ ಅವ್ರು ಏನಂದ್ರು, ಇದನ್ನ ನಾ ಜವಾಬ್ದಾರಿ ಹೊತ್ಕೋತೀವಿ, ನಿಮ್ಗೆ ಏನೇ ದೊಡ್ಡದು ಒಂದು ಕೆಲಸ ಮಾಡೋದಾದ್ರು ನಾವು ಮಾಡ್ತೀವಿ ಅಂತೇಳಿ ನಮ್ಮ ಚಿಕ್ಕಮ್ಮರು ಅವರು ಅದಾರಿ, ಅವ್ರ ಇನ್ನೊಬ್ರು ಚಿಕ್ಕಮ್ಮರು, ನಮ್ಮ ಮಾಮರು ಎಲ್ಲಾರು ಸೇರ್ಕೊಂಡು ನಾವು ನೋಡ್ಕೊಂಡು ಹೋಗ್ತೀವಿ. ಅವ್ರು ಒಂದು ಅರ್ಧ ಜವಾಬ್ದಾರಿ ತಗೊಂಡ್ರು. ಅವಾಗ ನನಗೆ ಹೊಳ್ಳಿ ಏನಾಗ್ಬಿಡುತ್ತೆ ಸರ್, ಮತ್ತೆ ನನಗೆ ಹಳಿ ನೆನಪುಗಳನ್ನು ಕೊಟ್ರಿ ಅವ್ರು. ಅಂದ್ರೆ ಎಲ್ಲ ನಮ್ಮ ತಾಯಿ ಮಾಡೋ ಜವಾಬ್ದಾರಿ ಮಾಡ್ಕೊತ ಹೋಗಾಗ ನಾವ್ ಒಂಥರ ಸಣ್ಣ ಹುಡುಗರಿಗೆ ಏನ್ ಅಡ್ಡಾಡ್ತೀನಿ ಅಂದ್ರೆ ವಾಪಸ್ ನನ್ನ ಮಗಳ ಸಾನ್ನಿಧ್ಯ ನಾವು ಸೇರಿ ಇಬ್ರು ಮಕ್ಕಳ ಗತಿ ಆಗ್ಬಿಟ್ರಿ ಸರ್. ಇವಾಗ ಏನ್ ಹೆಂಗದೀವಿ ಅಂದ್ರಿ, ಕಾರ್ಯಕ್ರಮಗಳ ಹಿಡಿದು ಕಾರ್ಯಕ್ರಮಗಳ ಮುಗಿಸ್ಕೊಳ್ಳೋದ್ರಿ, ಕಾರ್ಯಕ್ರಮಗಳ ಸಂಘದವ್ರನ್ನೆಲ್ಲ ಕೂಡ್ಸೋದು, ಇವೆಲ್ಲ ಜವಾಬ್ದಾರಿ ಅವರೇ ಮಾಡ್ತಾರೆ ಸರ್. ನನ್ನ ಕೆಲಸ ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿ, ಅಲ್ಲಿ ಯಾವ ರೀತಿ ಕರೆಕ್ಟ್ ಆಗಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದ್ರಿ, ಮತ್ತು ವಾಪಸ್ ತಂದು ಆಯಾ ಕಲಾವಿದ್ರನ್ನ ತಂದು ಊರಿಗೆ ಬಿಡೋದು ಒಂದು ಜವಾಬ್ದಾರಿ ಕೆಲಸ ಆಗಿದೆ ಸರ್. ಈಗ ನಿಮ್ಗೆ ಕಾರ್ಯಕ್ರಮಕ್ಕೆ ಯಾರಾದ್ರೂ ಕರಿಬೇಕಾಗಿತ್ತು ಅಂದ್ರೆ ಎಲ್ಲಾ ಅಕ್ಕವ್ರ ಜೊತೆಗೇನೆ ಮಾಡ್ಕೊಳ್ಳೋದು. ಇವಾಗ ನಾ ಕಾರ್ಯಕ್ರಮ ಹೋಗಿ ಬಂದಿರ್ತೀನಿ ಸರ್, ಒಂದ್ ಸ್ವಲ್ಪ ಮಲ್ಕೊಂಡಿರ್ತೀನಿ ಅಂದ್ರು ಒಂದ್ 5-10 ಕಾರ್ಯಕ್ರಮ ಬಂದು ಫೋನ್ ಬಂದು ಕೇಳುದು ನನಗ ನೆನಪು ಇರಲ್ಲ ಸರ್. ಒಂದೊಂದ್ ಟೈಮ್ ಒಂದ್ ಹಿಂಗೆ ಆಗ್ಬಿಟ್ಟಿತ್ರಿ. ಅದು ಒಂದ್ ಕಾರ್ಯಕ್ರಮ ಒಂದ್ ಡೇಟಿಗೆ ಮುಗಿಸ್ಕೊಂಡಿನ್ರಿ, ನಿದ್ದಿಗಣ್ಣ ಮುಗಿಸ್ಕೊಂಡ್ ಮುಂದೆ 2 ದಿನ ಆಗಿದ್ ಮತ್ತೊಂದ್ ಊರವ್ರು ಫೋನ್ ಮಾಡಿದ್ರೆ ಅದೇ ಡೇಟಿಗೆ ಅದೊಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟಿನಿ. ಹಿಂಗಾಗಿ ಒಂದೇ ಡೇಟಿಗೆ 2 ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೆ ನಾ, ನೆನಪಿಲ್ಲಾರ್ದಂಗಾಗಿ. ಹಂಗಾಗಿ ಏನ್ ಮಾಡಿದೀನ್ರಿ, ಇಲ್ಲ ಅದನ್ನ ನೀವೇ ಮುಗಿಸ್ಕೊಳ್ಳೋದು, ನೀವೇ ಮಾಡ್ರಿ, ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು ಮಾತ್ರ ಜವಾಬ್ದಾರಿ ನಮ್ ಮ್ಯಾಕ್ ಕೊಡ್ರಿ, ಅದನ್ನ ಮಾಡ್ಕೊಂಡ್ ಬರ್ತೀವಿ ಅಂತೇಳಿ ಜವಾಬ್ದಾರಿ ಹೊತ್ತಾಗಿ ಈಗ ಎಲ್ಲಾರು ಒಂದೊಂದ್ ಜವಾಬ್ದಾರಿ ಹೊತ್ಕೊಂಡಾರ ಸರ್. ಈಗಿನ ಸ್ಥಿತಿ ಅವರು ಈ ಕಡೆ ಯೂಟ್ಯೂಬ್ ಐತ್ರಿ, ಚಾನಲ್ಗಳು ನೋಡ್ಕೊಳ್ಳೋದು, ಇವೆಲ್ಲ ಅವ್ರು ಮಾಡ್ತಾರೆ. ನಂದು ಮಾತ್ರ ಒಂದೇನು ಕಾರ್ಯಕ್ರಮ ಐತ್ರಿ, ಸಾಹಿತ್ಯ ರೀ, ಯಾವ ತರ ಸಾಹಿತ್ಯ ಬೇಕು, ಯಾವ ಅಲ್ಲಿ ಸ್ಟೇಜಿಗೆ ಆ ವೇದಿಕೆ ಯಾವ ತರ ನಡಿತೈತಿ, ಇದನ್ನೆಲ್ಲ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದ್ರಿ. ಇನ್ನು ಟೀಮ್ ಮೇಂಟೈನ್ ಮಾಡೋದನ್ನಕೇನ ಸರ್, ಎಲ್ಲಾರು ಆಯಾ ಟೈಮ್ ಬಂದ್ ಬಿಡ್ತಾರೆ ಅವ್ರು. ನಾವು 2 ದಿನ ಮುಂಚೆ ಹೇಳಿದ್ರು ಬರ್ತಾರಿ, ಹಿಂಗ ಇಂಥ ಡೇಟ್ ಅಂತ ಹೇಳಿದೀವಿ ಅಂದ್ರೆ ಬಂದ್ ಬಿಡ್ತಾರೆ. ನಾವೆಲ್ಲರೂ ಸೇರ್ಕೊಂಡು ಅಲ್ಲಿ ಆ ಟೈಮ್ 10 ಗಂಟೆಗೆ ರೀಚ್ ಆಗಿ ಬೆಳಿಗ್ಗೆ 6 ಗಂಟೆ ತನಕ ನಮ್ಮ ಕಾರ್ಯಕ್ರಮ ಮಾಡಿ ವಾಪಸ್ ನಾವು ಊರಿಗೆ ಬರುವಂತ ಕಾಯಕ ಇಟ್ಕೊಂಡ್ಬಿಟ್ಟಿವಿ ಸರ್. ಈಗ ಏನ್ ಅನ್ಸುತ್ತೆ, ನಾ ಮೊದಲು ನೀವೆಲ್ಲ ಕ್ಯಾಸೆಟ್ ಎಲ್ಲ ಶೂಟ್ ಮಾಡ್ತಿದ್ರಿ, ಇವಾಗ ಯೂಟ್ಯೂಬ್ ಅಲ್ಲಿ ನಾವು ನಿಮ್ದೆಲ್ಲ ಸಾಂಗ್ಸ್ ಗಳನ್ನ ಕೇಳ್ತಾ ಇರ್ತೀವಲ್ಲ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅನಿಸ್ತಾ ಇದೆ ಅಣ್ಣ ನಿಮ್ದು? ಸರ್ ಆ ರೆಕಾರ್ಡಿಂಗ್ ಮಾಡಾಗಿನ ಫೀಲೇ ಬೇರೆ ಇರ್ತಿತ್ತು ಸರ್. ಅವಾಗ ರೆಕಾರ್ಡಿಂಗ್ ಮಾಡಾಗಿನ ಫೀಲ್ ರೀ, ಅವಾಗ ಒಂದ್ ರೆಕಾರ್ಡಿಂಗ್ ಮಾಡಾಕದ್ರಿ ಸರ್ ಸುಮಾರು
8-10 ಜನ ನಮ್ಮ ಟೀಮ್ನವ್ರಿ. ಇನ್ ಅಡಿಷನಲ್ ಅವಾಗ ಈ ಕರೆಂಟ್ ಇರ್ತಿದಿಲ್ಲ ಸರ್, ಜನರೇಟರ್ ತರ್ಬೇಕು ನಾವು. ಅವು ತಗೊಂಬಂದು ಇದನ್ನ ಮಾಡೋರು, ಅದನ್ನ ಮೇಂಟೈನ್ ಮಾಡಕ್ಕೆ 2-3 ಜನ ರೀ. ಅವ್ರ ಬಲ್ಲಿ ಹೆಂಗ್ ಇರ್ತಿತ್ತಂದ ಸರ್, ಈಗೆಲ್ಲ ನಾವು ಪೇಮೆಂಟ್ ಕೊಟ್ರೆ ನಾವು ಮಾಡ್ತೀವಿ ಅನ್ನೋ ವಾತಾವರಣ ಸರ್. ಅವಾಗ ಏನಿಲ್ರಿ, ಒಟ್ಟ ಮಾಡ್ಬೇಕು, ರೆಕಾರ್ಡಿಂಗ್ ಆಗ್ಬೇಕು, ಮಿಸ್ಟೇಕ್ ಆಗಬಾರ್ದು. ಇಂಥವೆಲ್ಲ ಅದನ್ನ ಮಾಡೋಗೋಸ್ಕರನೇ ಒಂದು 5-6 ಜನ ದುಡ್ಕೊಂಡವ್ರ ಸರ್ ನಮ್ಮ ಟೀಮ್ನಲ್ಲಿ. ಅವ್ರು ಯಾವ ಪೇಮೆಂಟ್ ಆಸೆ ಪಡ್ಲಿಲ್ರಿ, ಯಾವ್ದಾಗ ಅಲ್ಲಿ ಏನೇ ಆದಂತ ಒಂದು ಆಸೆ ಇಟ್ಕೊಂಡ್ ಬರ್ಲಿಲ್ರಿ. ಒಟ್ಟ ಮಾಡಿಸ್ಬೇಕು. ರೆಕಾರ್ಡಿಂಗ್ ಅಂದ್ರೆ ಅವ್ರಿಗೆ ಒಂದು ದೊಡ್ಡದೊಂದು ಏನೋ ಮಾಡಕತ್ತೀವಿ ಅನ್ನಂಗ ಅವ್ರ ಮನಸ್ಸಿನಾಗ ಒಂದು ಫೀಲ್ ಆಗಿತ್ರಿ ಅದು. ಅಂತ ಕರ್ಕೊಂಬಂದು 5-6 ಜನ ಅವ್ರನ್ನ ಇಲ್ಲೇ ಇಟ್ಕೊಂಡ್ರಿ. ಅವ್ರಿಗೆ ಏನ್ ಬೇಕು, ಎಂತ ವ್ಯವಸ್ಥೆ ಬೇಕು, ಇದನ್ನ ಇಲ್ಲಿ ಕೈ ಮಾಡಿದ್ರೆ ಅಂತಂದು ಇಡುವಂತ ಶಕ್ತಿ ಅವ್ರು ತುಂಬ್ತಿದ್ರು ಸರ್ 5-6 ಜನ. ಹಿಂಗೆಲ್ಲಾ ಮಾಡಿ 8 ದಿನ ಇರ್ಬೇಕಾದ್ರೆ 6 ಸಾಂಗ್ ಹಾಡ್ಬೇಕಾದ್ರಿ ಸರ್ 2 ದಿನ ಟೈಮ್ ತೋತಿತ್ರಿ ನಾವು. ಎಲ್ಲಾ ಹಾಡಿ ದಂಡಿಗೆ ಬಂದು ನಿಂದಿರ್ತೀವಿ ಅನ್ನೋಷ್ಟಿಗೆ ಒಂದ್ ಮಿಸ್ಟೇಕ್ ಮಾಡ್ಬಿಡೋರು. ನಮ್ಮ ತಾಯಿನೂ ಕಲೀಲಾರ್ದಕ್ರಿ, ಅರ್ಧ ಸಾಲಿನ ಬರ್ತಿರ್ಲಿ, ಇನ್ನೊಬ್ಬ ಹಿಂದ್ ಆಡೋಣ, ಅವನು ಅರ್ಧ ಮಾಡ್ದ ಮನುಷ್ಯ. ಅವ್ ಪೂರಾ ಹಾಡು ಮುಗಿತಂದ್ರೆ ಲಾಸ್ಟಿಗೆ ಬಂದ್ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಪೂರಾ ಹಳ್ಳಿ ಹರ್ಬೇಕು ಸರ್ ಅದು ಸ್ಟಾರ್ಟಿಂದ. ಹಿಂಗಾಗಿ ಒಂದ್ ದಿನದಾಗ ಒಂದ್ ರಾತ್ರಿ ಒಂದ್ ಹಗಲ ಸೇರಿ 6-7 ಹಾಡು ಹಾಕಿದಿಲ್ಲ ಸರ್. ಖರೆ ಅವಾಗ ಮಾಡ್ಬೇಕು ಅನ್ನೋ ಹುಮ್ಮಸ್ರಿ. ಅವಾಗ ಇದ್ದಂತ ಅವ್ರಿಗೆ ಆ ಜನರದ್ದು ಒಂದೊಂಥರ ನೆನೆಸ್ಕೊಂಡ್ರೆ ಏನ್ ಅನಿಸ್ತಿತ್ರಿ, ಅದೇ ಖುಷಿನೇ ಬೇರೆ ಸರ್. ಈಗ ಏನಿಲ್ರಿ, ಈಗ ನಾವು ಏಟ ಸರ್ ಎಷ್ಟು ಉಪಯೋಗದ ಮಂದಿ ಅಷ್ಟೇ ಕೆಲಸಗಾರರಿ. ದಮಡಿಯವ್ರು ಬರ್ಬೇಕು ಇಂಥ ಟೈಮಿಗೆ, ಅವ್ರು ಮಾಡ್ತಾರೆ, ತಾಳ್ನೆಯವ್ರು ಬರ್ತಾರೆ, ಎಲ್ಲಾ ಇಲ್ಲಿ ರೆಡಿನೇ ಇರ್ತದೆ ಸರ್. ನಾವು ಸ್ಟಾರ್ಟ್ ಮಾಡ್ತೀವ್ರಿ, ಯಾವಲ್ಲಿ ನುಡಿ ತಪ್ಪಿರ್ತೀವಿ ಮತ್ತೆ ಅದಕ್ಕೆ ತೊಗೊಂಬಂದು ಕಟ್ ಮಾಡಿ ಜೋಡಿಸ್ಕೊತಾರೆ. ಹೈರಾಣ ಇಲ್ಲ ಸರ್, ಆರಾಮ್ ಅನ್ಸಿದ್ರಿ. ನೀವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಎಷ್ಟು ಸಾಂಗ್ಸ್ ಅನ್ನ ರೆಕಾರ್ಡಿಂಗ್ ಮಾಡಿದ್ರೆ, ಎಷ್ಟು ಸಾಂಗ್ಸ್ ಅನ್ನ ಹಾಡಿದಿರಿ ಸರ್? ಬಾಳ ಆಗ್ಯಾವ ಸರ್, ನೆನಪಿಲ್ರಿ. ಸುಮಾರು ಎಷ್ಟು ನನ್ನ ಅಂದಾಜ್ ಈಗ ರೀಸೆಂಟ್ ಆಗಿ ಹಾಡೋದು 2-3 ಸಾವಿರ ಮ್ಯಾಗ ಆಗ್ಯಾವ ಸರ್. ಇದೇ 2-3 ವರ್ಷ ಆಗ್ಯಾವ. ಅದಕ್ಕೆ ಮೊದಲು ಹಾಡಿದ್ ಹಿಡ್ಕೊಂಡ್ರು 7-8 ಸಾವಿರ ಸನೇ ಬರ್ತದೆ ಸರ್. 7-8 ಸಾವಿರ ಸಾಂಗ್ ಸಿಕ್ಕಾಪಟ್ಟೆ ಹಾಡಿದ್ವಿ. ಈ ಎಲ್ಲಾ ಸಾಂಗ್ಗಳಲ್ಲಿ ನಿಮ್ಗೆ ಅತಿ ಇಷ್ಟವಾದ ಸಾಂಗ್ ಯಾವ್ದನ? ನಿಮ್ ಮನಸ್ಸಿಗೆ ಇದು ನನಗೆ ಯಾವಾಗ್ಲೂ ನನ್ನ ಹಾಡೋದನ್ನ ಬಹಳ ತುಂಬಾ ಖುಷಿ ಇದಪ್ಪ ಅಂತ ಅನ್ನತಕ್ಕಂಥ, ನಿಮಗ್ ಖುಷಿ ಕೊಟ್ಟಿರ್ತಕ್ಕಂಥ ಸಾಂಗ್ ಯಾವ್ದನ? ಸರ್, ನನ್ನ ಬೆಳಕಿಗೆ ಎಲ್ಲಾ ಹಾಡುಗಳೇ ನನ್ಗೆ ಬಹಳ ಸಂತೋಷನೇ ಅದಾವ್ರಿ. ಒಂದ್ ಜನರಿಗೆ ಅತಿ ಮನಸ್ಸಿಗೆ ಹತ್ತಿರವಾದಂತದ್ದು ಸಡನ್ಲಿ ನನ್ ಬೆಳಕಿಗೆ ತಗೊಂಬಂದ ಹಾಡ ಎಚ್ಚರಿಲ್ಲ ಹುಚ್ಚಾನೆ. 1-2 ನುಡಿ ಹಾಡ್ಬೋದು ನಾವು? ಹಾಡ್ತೀನಿ ಸರ್. ಎಚ್ಚರಿಲ್ಲ ಹುಚ್ಚ ನಿನಗ, ಎಚ್ಚರಿಲ್ಲ ಹುಚ್ಚ ನಿನಗ, ಬಿದ್ದು ಬಾವಿಗೆ ಮುತ್ತಿನಂತ ಮಾನವ ಜನ್ಮ ಒಯ್ದು ಹಾಳಿಗೆ, ಮುತ್ತಿನಂತ ಮಾನವ ಜನ್ಮ ಒಯ್ದು ಹಾಳಿಗೆ, ಬಂದದ್ದನ್ನು ಜಾತಕ ಮರೆತು ಬಿದ್ದು ಮರುವಿಗಿ, ಕತ್ತಿಯಂಗ ಹೊತ್ತು ನಡೆದೋ ನಿತ್ಯ ಕೂಲಿಗೆ, ದುಡಿದು ಗಳಿಸಿ ಬಾಳೆ ಮಾಡ್ದಿ, ದುಡಿದು ಗಳಿಸಿ ಬಾಳೆ ಮಾಡ್ದಿ, ಹೆಂಡರ ಮಕ್ಕಳಿಗೆ ಗಳಸದ್ದೆಲ್ಲ ಬಳಸಿ ತಿಂದ್ರು ಬಂತು ಯಾರಿಗೆ. ಇದು ಫಸ್ಟ್ ಹಾಡು ಸರ್. ಧನ್ಯವಾದಗಳನ್ನ, ತುಂಬಾ ಫಸ್ಟ್ ಹಾಡಿದ್ರಿ ಸರ್. ಇದು ಸಡನ್ಲಿ ಎಲ್ಲರಿಗೆ ಮನ ಮುಟ್ಟಿ ಅವಾಗ ಆಕಾಶ ಮನಗುಳಿ ಏನು ಹೆಸರನ್ನು ಹೊರಗೆ ತಂದಂತ ಸಾಂಗ್ ಇದೆ ಸರ್. ಇದು ಆಗಿಂದ ಮುಂದೆ ಬಾಳ ಬಂದ್ರಿ, ಮತ್ತ ಅವು ಮನಸ್ಸಿಗೆ ಕೇಳಾಕ್ ಹೋತ್ರ ಒಂಥರ ಬಾಳ ಚಂದ ಅನಿಸ್ತದೆ ಸರ್. ಅವ್ ನಮಗಾಗಿ ನಾನೇ ಹಾಡಿ ನೀನಪ್ಪ ಹಾಡುಗಳಂತ ಅನಿಸ್ತದೆ ಸರ್. ಈಗ ಕೇಳಿದ್ರಿ, ಎಷ್ಟು ದಿನ ಇಲ್ಲೇ ಇರ್ತೀನಿ, ನಮ್ಮ ಮನೆ ಬ್ಯಾರೆ ಐತಿ. ಇತ್ತಿದ್ದಾಗ ರೀಸೆಂಟ್ ಆಗಿ ನೀವು ರಚನೆ ಮಾಡೋದು ಯಾವ್ದಾದ್ರು ಸಾಂಗ್ಗಳ ಈಗ ಈ ವರ್ಷದ ಹಾಡಿದ್ದು ಸರ್? ಈ ವರ್ಷ ಹಾಡಿದ್ರಲ್ಲಿ? ಈ ವರ್ಷ ಹಾಡಿದ್ದು ಇದು ಸರ್, ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನಾಗ ಮನೆ ಮಾಡೈತಿ. ಇದು ನಾವು ಬಹಳ ಸಾರಿ ಕೇಳಿದೇವಣ, ನಿಮ್ಮ ಒಂದು ಧ್ವನಿಯಲ್ಲಿ ಕೇಳ್ಬೇಕನ್ನ ತುಂಬಾ ಆಸೆ ಅಣ್ಣ. ಒಂದೇ 2 ಲೈನ್ ಅಣ್ಣ ಇದ್ರ. ನಿಜ ಹೇಳತೀನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರುತು ನೀ ಹೆಂಗ ಇರ್ತಿ, ಜೀವನ ಹೆಂಗ ಕಳಿತಿ, ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ತುಂಬಾ ಅದ್ಭುತವಾದ ಗೀತೆ ಅಣ್ಣ ಇದು. ಇಲ್ಲ ಅಂತ ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ, ಈಗಿನ ಹುಡುಗರು ಸಾಲಿ ಕಲಿತಾರ ದನ ಕಾಯುವುದಕ್ಕ,
ಸರ್ ಕಲಾವಿದ್ರಂತೂ ಇವ್ರೇನು ಸುಖದಾಗಂತೂ ಸಾಧ್ಯದ ಇತಿಹಾಸ ಇಲ್ಲ ಸರ್. ಯಾಕೆ ನಮ್ಮ ಕಡೆದವ್ರಂತೂ ಏನೋ ಭಾಳ ಆದ್ರ ಒಂದು ಬೆಳವಣಿಗೆ ಅಷ್ಟು ಒಂದ್ ಕೆಲವೊಂದ್ ಮಂದಿ ಒಳ್ಳೆ ಸ್ಥಿತಿಗತಿ ಚಲೋ ಅದ್ರಿ. ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ, ಈ ಸಾಂಗ್ ನೀವು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಹಾಡಿದ್ರಣ್ಣ? ಇದ್ರ ಕುರಿತು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ಸರ್ ಇದು ನಾ 10th ಇದ್ದೀನ್ರಿ, 2003 ನಾ 10th ಇದ್ದಾಗ್ರಿ. ನಂದು ಏನ್ ಸರ್ ಜರ್ನಿ ಸಾಲಿಗೆ ಹೋಗಿದ್ದ. ನಾ ಆಕ್ಚುಲಿ ಹೇಳ್ಬೇಕಂದ್ರೆ 7ನೇ ತರಗತಿ ತನಕ ಕರೆಕ್ಟ್ ಆಗಿ ಹೋಗಿದ್ರಿ. 7ನೇತಿಂದ ಕಾರ್ಯಕ್ರಮಕ್ಕೆ ಬಿಟ್ಬಿಟ್ಟಿವ್ರಿ. ಮುಂದೆ ಯಾವಾಗಾರ ಒಂದಿಟ್ಟು ಹೋಗೋದು, ಅಟೆಂಡೆನ್ಸ್ ಕೊಡೋದ್ರಿ, ಮುಂದೆ ಎಕ್ಸಾಮ್ ಹೋಗೋದು, ಈ ತರ ಬಂದವ್ರಿ ನಾನು. ಮುಂದೆ 10th ಬಂದು ಎಕ್ಸಾಮ್ ಬರ್ತೀರಿ. ಎಕ್ಸಾಮ್ ಬಂದ ಟೈಮ್ದಾಗ ನಮ್ಮ ಮನ್ಯಾಗ ರೆಕಾರ್ಡಿಂಗ್ ಇತ್ತು ಸರ್. ಅವಾಗ ರೆಕಾರ್ಡಿಂಗ್ ಮಾಡೋ ಸಂಬಂಧ ಪದ್ಮಿನಿ ಕಂಪನಿ ಅವ್ರಿ, ಅಶೋಕ್ ಸರ್ ಮನಗುಳಿ ಅವ್ರಿ, ಆಮೇಲೆ ನಮ್ಮ ಇನ್ನೊಂದು ಅವ್ರ ಪೂರ ಟೀಮ್ ಸರ್, ಅವ್ರು ಎಲ್ಲಾರು ಹತ್ರಕ್ಕೆ ಪರಿಶ್ರಮ ಮಾಡೋರು ಎಲ್ಲಾರು ಇದ್ರಿ. ಎಲ್ಲಾರು ಇದ್ದಾಗ ನನ್ನ ಎಕ್ಸಾಮ್ ಇತ್ತು ಸರ್ ಅವಾಗ 10th 10th ಎಕ್ಸಾಮ್ ಇದ್ದಾಗ ಸುಮಾರು ನಾನು ಎಕ್ಸಾಮ್ಗೆ ಯಾವ ರೀತಿ ಹೋಗ್ಬೇಕಂತ ಸರ್ 10-12 ಜನ ರೀ ನನಗೆ ಪೇಪರ್ ಬರೀಲಾಕಿ ಇವ್ರು ಕಾಪಿ ಕೊಡೋದು ಏನೇ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಡಿ ಅಂತ ಇಂಥವ್ರು ಒಂದು ಗಾಡಿ ತಯಾರಾಯ್ತು ಸರ್ ನನಗೆ. 10-12 ಮಂದಿ ಒಂದು ಗಾಡಿ ಒಬ್ರು ತಯಾರಾದ್ರಿ, ಒಂದ್ ಗಾಡಿ ಒಳಗೆ ನಾವು ತಯಾರಾದ್ವಿ. ಸುಮಾರು ಎಕ್ಸಾಮ್ಗೆ ಹೋಗೋರು ಒಂದು 20-25 ಮಂದಿ ಆದೇವ್ರು. ನಿಮಗ್ ಪಾಸ್ ಮಾಡ್ಬೇಕನ್ನೋರು ಸರ್ ಎಲ್ಲ ನಮ್ಮ ಟೀಮ್ನವರು ನಮ್ಮ ಅಭಿಮಾನಿಗಳು ಬೆನ್ನ ಹತ್ತದ್ರಿ. ಹೋಗಿ ಇಳಿಬೇಕಂದ್ರೆ ಅಲ್ಲಿ ಹೋಗಿ ಇಳಿದೇನ್ರಿ ನಾನು. ಅವಾಗ ಪೂರಾ ಒಂಥರ ನನ್ಗೊಂಥರ ಜೀವ ಭಯ ಹಂಗ ಹಿಂಗ ಇದ್ದಿದ್ದಕ್ಕೆ ನನ್ನ ಜೊತೆಗೆ ಹೋಗೋಕೆ ಒಂದ್ 3-4 ಜನ ಇದ್ರಿ. ಅಲ್ಲಿ ಹೋಗಿ ಇಳದೇನ್ರಿ. ಇಳಾಗ ಅಶೋಕ್ ಸರ್ ಮನಗುಳಿಯವರು ನಮ್ಮ ಟೀಮ್ನವ್ರು ಗಾಡಿಯವ್ರಿಗೆ ಹೋಗಪ್ಪ ಪೇಪರ್ ಬರಿ ಹೋಗತ್ತಂದ್ರಿ. ಸರ್ ನಾ ಏನತ್ ಬರಿಬೇಕ್ರಿ ತಂದೇನ್ರಿ ಅವ್ರಿಗೆ. ನಾ ಶಾಲಿಗೆ ಹೋಗಿಲ್ಲ, ಸಬ್ಜೆಕ್ಟು ಗೊತ್ತಿಲ್ಲ, ಯಾವ್ದು ಅದ್ರ ಪಾಠಗಳು ಏನೇನು ಬಂದಾವತ್ತು ನನ್ಗೆ ಗೊತ್ತಿಲ್ಲ. ಎಕ್ಸಾಮ್ ಬರೀತೀರಿ ನಾ ಏನಂತ ಬರೀಲ್ರಿ. ಮತ್ತೆ ಇವೆಲ್ಲ ಹಿಂದ್ 10 ಜನ ಇಟ್ಕೊಂಡಿಲ್ಲ, ಅವ್ರು ಏನೋ ಕಾಪಿ ಕೊಡ್ತಾರತ್ತ ಅವ್ರನ್ನ ತೊಗೊಂಡ್ ಬರಿ ಹೋಗತ್ತೆ ನನಗೆ ಹುಡುಗಾಟಿ ಮಾಡೋದ್ರಿ ಸರ್. ಹುಡುಗಾಟಿಗೆ ಮಾಡೋದಿದ್ರೆ ಮತ್ತೆ ಈ ಬರೀದ್ರೆ ಹೋಗಿ ಪಾತಿ ಒತ್ತಾಯ ಮಾಡಿದ್ರಿ. ಇಲ್ಲ ಸರ ನನಗೆ ಏನು ಗೊತ್ತಿಲ್ಲ ಹೆಂಗ್ ಬರೀಲಿ ಅಂತಂದ್ರೆ, ಮತ್ತೆ ನೀನ್ ಎಕ್ಸಾಮ್ ಬರೀದ್ ಹೆಂಗ ಅಂತಂದ್ರಿ ಅಶೋಕ್ ಸರ್ ಅವ್ರಿ. ಎಕ್ಸಾಮ್ ಹೆಂಗ್ ಬರೀ ಸರ್, ನೀವ್ ಹೋಗಪ್ಪಿ ಎಕ್ಸಾಮ್ ಬರೀಲಾಕ, ನೀ ಅಂತೂ ಎಕ್ಸಾಮ್ ಬರೆಯಂಗಿಲ್ಲ, ಇದು ನನ್ಗೆ ಗೊತ್ತಾಗೈತಿ. ನೀನ್ ಎಕ್ಸಾಮ್ ಯಾರು ಬರೀತಾರೋ ಏನ್ ಮಾಸ್ತರ್ಗಳು ಬರೀಬೇಕು ಅನ್ನೇ ತಿಳಿಲಾರ್ದಂಗ ಆಗೈತಿ. ನೀವ್ ಹೋಗಿ ನೀನ್ ಬರೋದಕ್ಕೆ ಒಂದ್ ಹಾಡ ಬರೀತೀನಿ ಅಂದ್ರಿ ಸರ್. ಆಯ್ತು ಸರ್ ಅದ್ನ ಹೋದೇನ್ರಿ. ಹೋಗಿ ಎಕ್ಸಾಮ್ ಹಂಗ ಹಿಂಗ ಬರೋದು ವಾಪಸ್ ಬಂದೇನ್ರಿ. ಮಧ್ಯಾಹ್ನ ಎಕ್ಸಾಮ್ ಮುಗಿದೇನ್ರಿ. ಇದು ನಿನಗೆ ಬರ್ತೀನಿ ನೋಡಪ್ಪಿ ಹಾಡ, ನೀನೇ ಹಾಡ್ಬೇಕು ಇವತ್ತಂದ್ರಿ. ಅವಾಗ ರೆಕಾರ್ಡಿಂಗ್ ಸಂಬಂಧ ಇದ್ದೀವಿ ಸರ್. ಅದು ನೋಡೋದಕ್ಕೆ ಅವ್ರು ಏನ್ ಬರ್ತಿದ್ರಿ, ಕರ್ಕೊಂಡು ಬರುತ್ತಮ್ಮ ಮಾಸ್ತರ್ನ ಪೇಪರ್ ಬರೀಲಾಕ, ಈಗೇನ್ ಹುಡುಗರು ಸಾಲಿ ಕಲಿತಾರ ದನ ಕಾಯಕತ್ತಿ ಹಾಡ್ತೀನಿ ಸರ್ ಅಂತ. ಅವಾಗ ಹಾಡಿದ್ 2003 ಹಾಡಿದ್ ಹಾಡ್ರಿ ಸರ್. ಅದ ಈಗಿನ ವಾತಾವರಣಕ್ಕೆ ಈಗ ಏನಾಗ್ಬಿಡ್ತೀರಿ, ಅದು ಮನಿ ಇದಕ್ಕೂ ಮಾಡ್ರಿ ಸರ್. ಯೂಟ್ಯೂಬ್ ಮಾಡಿದ್ರೆ ವಾಪಸ್ ಬಿಟ್ಟಿವಿ ಅದನ್ನ. ಅವಾಗ ಹಾಡಿದ್ವಿ ವಾಪಸ್ ರೀ. ಅದು ಬಿಟ್ಟಿಂದ ಅದನ್ನ ಟ್ಯೂನ್ ಪ್ರಕಾರ ಮತ್ತೆ ಮ್ಯೂಸಿಕ್ ಮೈಲಾರಿ ಏನ್ ಮಾಡಿದ್ರಿ, ಅಲ್ಲಿ ಇಲ್ಲಿ ಕಾರ್ಯಕ್ರಮದಾಗ ಇದ್ದಲ್ಲಿ ಅದ್ರಾಗೆ ಅವ್ರೊಂದು ಸಾಹಿತ್ಯ ಮಾಡ್ಕೊಂಡ್ರಿ ಸರ್. ಅವ್ರು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಿಂತಾಳ ಕಡಿ ಬಿಡಿಕೆ ಅದೇ ಟ್ಯೂನ್ನಾಗ ಅದೊಂದು ಸಾಹಿತ್ಯ ಮಾಡ್ಕೊಂಡು ಅವ್ರು ಮತ್ತಿಟ್ಟು ಅದನ್ನ ರೇಂಜಿಗೆ ಒಯ್ದು ಬಿಟ್ರಿ. ಅವ್ ಎರಡು ಸೇರಿ ಮಿಕ್ಸ್ ಸೇರಿ ಮತ್ ಹಳ್ಳಿ ಕರ್ಕೊಂಡು ಬರುತ್ತಮ್ಮ ಮಾಸ್ತರ್ನ ಪೇಪರ್ ಬರೀಲಾಕಂದ್ರೆ 2003 ಹಾಡಿದ್ ಹಾಡ್ರಿ ಈಗ ಇಟ್ಟು ಭಾಳ ಟ್ರೆಂಡ್ ಆಗ್ಬಿಟ್ಟ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಧ್ವನಿ ಮುಖಾಂತರ ಒಂದ್ ಸ್ವಲ್ಪ ಒಂದೇ ಒಂದ್ ಲೈನ್ ಹಾಡ್ರಿ ಚೆನ್ನಾಗಿ. ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ, ಈಗಿನ ಹುಡುಗರು ಸಾಲಿ ಕಲಿತಾರ ದನ ಕಾಯುದಕ್ಕ, ದನ ಕಾಯುದಕ್ಕ. 7ನೇತೆ ಮುಗಿದು 8ನೇತೆ ಕೂಡಾಗ ಹೊಂಟನ ಕಲಿಲಾಕ, ಹುಡುಗಿಯ ನೋಡಿ ಪುಸ್ತಕ ಇಟ್ಟಾನ ಸಾಲಿಯ ಬಾಜೂಕ, ಓದುದು ಬಿಟ್ಟು ತಲಿಯೆಲ್ಲ ಕೆಟ್ಟು ಹೊಂಟನ ಹಳ್ಳಕ್ಕ, ಹೊಂಟನ ಹಳ್ಳಕ್ಕ. ತುಂಬಾ ಅದ್ಭುತವಾದ ರಚನೆ. 2023 ಸುಮಾರು 23-24 ವರ್ಷ ಆಯ್ತಣ್ಣ ಈ ಸಾಂಗ್ ಇದರದು ಅಂತಂದ್ರೆ. 2003 ಹಾಡಿದ್ ಸರ್ ಅದು. ಅಣ್ಣ ಈಗ ನೀವು ಕಲಾವಿದರ ಮಾಶಾಸನ ಬಗ್ಗೆ ನಿಮ್ಮ ನೋವನ್ನ ಹಂಚ್ಕೊಂಡ್ರಿ. ನಿಮ್ ಪ್ರಕಾರ ಕಲಾವಿದರ ಮಾಶಾಸನ ಎಷ್ಟು ವರ್ಷಕ್ಕೆ ಕೊಟ್ರ ನಿಮ್ಗೆ ಅನುಕೂಲ ಆಗುತ್ತ ಅಂತ ನಿಮ್ಗೆ ಅನ್ಸುತ್ತಣ್ಣ? ಸರ್ ಕಲಾವಿದರಂತೂ ಇವ್ರೇನು ಸುಖದಾಗಂತೂ ಸಾಧ್ಯದ ಇತಿಹಾಸ ಇಲ್ಲ ಸರ್. ಯಾಕೆ ನಮ್ಮ ಕಡೆದವ್ರಂತೂ ಏನೋ ಭಾಳ ಆದ್ರ ಒಂದು ಬೆಳವಣಿಗೆ ಅಷ್ಟು ಒಂದ್ ಕೆಲವೊಂದ್ ಮಂದಿ ಒಳ್ಳೆ ಸ್ಥಿತಿಗತಿ ಚಲೋ ಅದ್ರಿ. ಇನ್ ಆಲ್ಮೋಸ್ಟ್ ಎಲ್ಲಾ ಚಲೋ ಕಲಾವಿದರಿಗಿನ ಹಂಗೆ ಏನಿಲ್ರಿ. 60 ವರ್ಷ ಬದುಕೋದಂತೂ ಈಗ ಸರ್ಕಾರನೇ ಹೇಳಿಬಿಟ್ಟದ್ರಿ. 60 ವರ್ಷ ಬದುಕಾಗಿ 100 ವರ್ಷ ಬದುಕೋರಂತೂ ಯಾರು ಇಲ್ಲ ಅಂತೇಳಿ ಹೇಳ್ತದ್ರಿ ಈಗ ಮಂದಿ. ಅರ್ಧಕ್ ಮಂದಿ ಇತ್ತು ಅಂತಾರೆ. ಇವ್ರಿಗೆ ಒಂದ್ 45 ಏನಾದ್ರು ಮಾಶಾಸನ ಕೊಟ್ರ ಅಂತ ಇಟ್ಕೋರಿ, ಒಂದ್ 5 ವರ್ಷ ತಿಂದು 5 ವರ್ಷಕ್ಕೆ ಕಲಾಸ ಆದ್ರೂ ಬರ್ತದ್ರಿ. ಒಂದ್ ಖುಷಿಯಿಂದ 5 ವರ್ಷ ತಿಂದಿ ಒಬ್ಬಾತಿರ್ತದ್ರಿ ಇವ್ರು. ಇಲ್ಲ 65 ವರ್ಷಕ್ಕೆ ಇವ್ರು ಮಾಡಂದ್ರ ಅದು ಚಾನ್ಸ್ ಸರ್. ನನಗ ಅನ್ಸಿದ ಮಟ್ಟಿಗೆ ನಮ್ ಕಣ್ಣು ಮುಂದೆ ಭಾಳ ಜನ ಸತ್ ಹೋದ್ರಿ ಸರ್. ಆಯ್ತೆ ಇದು ಮತ್ತೆ ಇವ್ರು ಏನ್ ಮಾಡ್ಯಾರಿ,
ಕೆಲವೊಂದ್ ಮಂದಿ ಅವಾಗೆ ನಾವು ವಿಚಾರ ಮಾಡಿದ್ವಿ ಸರ್. ಈಗ ಕಲಾವಿದರು ಇಲ್ಲಿಂದ ಬೀದರ್ ಜಿಲ್ಲಾಕೊಂದ್ ಕಾರ್ಯಕ್ರಮ ಬರ್ತದ, ಎಲ್ಲರಿಗೂ ಸ್ವಂತ ವೆಹಿಕಲ್ ತಗೊಂಡ್ ಹೋಗಕ್ಕೆ ಸರ್, ಬಸ್ಸಿಗೆ ಹೋಗೋರು ಇರ್ತಾರ. ಇಲ್ಲಿಂದ ಬೀದರ್ಗೆ ನೋಡಿದ್ರೆ ಬಸ್ ಚಾರ್ಜ್ ಅಂತೂ ಎಲ್ಲಿ ಹೋಗಿ ನಿಂದ್ರಿಸ್ಯಾರ ಬರ್ತಿಲ್ರಿ. ಇಲ್ಲಿಂದ ಬೀದರ್ ತನ ಹೋಗಿ ಕಾರ್ಯಕ್ರಮ ಮಾಡಿ ಬರ್ಬೇಕಾದ್ರೆ ಒಂದ್ 1500 ರೂಪಾಯಿ ಅವ್ರು ಪೇಮೆಂಟ್ ಕೊಟ್ಟಿರ್ತಾರೆ ಸರ್. ಹೋಗಿ ವಾಪಸ್ ಬರ್ಬೇಕಾದ್ರೆ ಇವ್ರದ್ದು ಅರ್ಧ ಪೂರಾ ಬಸ್ ಚಾರ್ಜ್ ಕಲಾಸ ಆಗಿರ್ತೈತ್ರಿ ಅಲ್ಲಿದಿಂದ ಇಲ್ಲಿ ಬರ್ಬೇಕಾದ್ರೆ. ಮತ್ತೆ ಅದಕ್ಕೂ ಒಂದ್ಸಲ ನಾವೇನ್ ಮಾಡಿದ್ವಿ, ಕಲಾವಿದ್ರ ಅಂತೇಳಿ ಮೊನ್ನೆ ತಗೊಂಡಾರ ಸರ್. ಕಲಾವಿದ್ರು ಯಾರ್ಯಾರು ಅದಾರ ಅವ್ರಿಗೆ ಗುರುತಿಸಿ ಒಂದ್ ID ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರಿ. ID ಕಾರ್ಡ್ ಮಾಡಿಕೊಟ್ರಪ್ಪ ಅವ್ರ ಕಲಾವಿದ್ರು ಯಾರ್ಯಾರು ಅದಾರ ನಿಜವಾದ ಕಲಾವಿದ್ರು ಅವ್ರು ಹೋಗಿ, ಈಗ ಒಂದ್ ಹ್ಯಾಂಡ್ ಬಿಲ್ ಇರ್ತೈತ್ರಿ, ಒಂದ್ ಊರಾಗಿಲ್ಲ ನನ್ ಕಾರ್ಯಕ್ರಮ ಅವರ ಅಲ್ಲಿ ಹೋಗಿ ಮಾಡಿ ಬರ್ಲಾಕ ಇವ್ರಿಗೆ ಒಂದ್ ಅವಕಾಶ, ಬಸ್ಸಿಂದ ಒಂದ್ ವ್ಯವಸ್ಥೆ ಆಯ್ತು ಅಂತ ತಿಳ್ಕೊರಿ, ಟಿಕೆಟ್ ಇದ್ದದ್ದು ಏನಾದ್ರು ಫ್ರೀ ಮಾಡ್ಕೊಂಡ್ ಬಂದ್ರಲ್ರಿ ಅದನ್ನು ಇವ್ರಿಗೆ ಅನುಕೂಲ ಅದ್ರಿ. ನಾನು ಅಂದಾಜು ಒಂದು 45 ವರ್ಷಿಗೆ ಮಾಡಿದ್ರ ಅಂದ್ರೆ ಬಾಳ ಚಲೋ ರೀ. ಮತ್ತೆ ಈ ನಾವೇ 45 ಇಟ್ಟಿವಿ ಅಂದ್ರೆ ಅವರು ಅದಕ್ಕೊಂದ್ ಮ್ಯಾಗ ಇಡೋರು ಸರ್ ರೇಟ್. ಈಗ ನಾವು 45 ಬೆಳೆದಿವಿ, 45 ಅಂತ ಮಾಡಲ್ರಿ ಅವ್ರು. 45 ನಾವ್ ಅಂದಿವಿ ಅಂದ್ರೆ ಅವ್ರೊಂದ್ ರೇಂಜಿಗೆ ಇಟ್ಟಿರ್ತಾರೆ. ಒಂದ್ 2 ವರ್ಷ ತಿಂದ ಸಾಯುವಂತ ಪರಿಸ್ಥಿತಿ ಮಾಡಿದ್ರೆ ಖುಷಿ ಅದ ಸರ್. ಮತ್ತೆ ಈಗೇನಾಗಿದ್ರಿ, ಕಲಾವಿದರಿಗೆ ನಿಜವಾದ ವೇದಿಕೆನೇ ಸಿಗೋದು ಸರ್. ವೇದಿಕೆಗಳದಾವ್ರಿ, ಅವ್ರವ್ರದ್ದು ವೈಯಕ್ತಿಕ ಲಾಭಕ್ಕೆ ವೇದಿಕೆಗಳದ. ಹುಡುಕ್ಯಾಡಕ್ಕೆಲ್ಲ ಬರ್ತಾರೆ, ನಿಜವಾದ ಕಲಾವಿದ ಅದಾನ ನಾವು ಹುಡುಕ್ತಿವಿ, ನಿಜವಾದ ಕಲಾವಿದರನ್ನು ಗುರುತಿಸ್ತೀವಿ ಅಂತ ಬರ್ತಾರೆ. ಅಲ್ಲಿ ಏನು ಅವನಿಗೆ ಜನಬೆಂಬಲ ಇದ್ದ ಕಲಾವಿದ ಕಾಣಿಸ್ತಾನ, ಅವನ ಅಟ್ಟೆ ಒಯ್ದು ನಿಂದಿರ್ಸಿರ್ತಾರೆ. ನಿಜವಾದ ಅಲ್ಲಿ ವೇದಿಕೆ ಹೆಸರು ಇರ್ತದ್ರಿ, ಇದು ನಿಜವಾದ ಕಲಾವಿದರಿಗಾಗಿ ವೇದಿಕೆ ಅಂತೇಳಿ ದೊಡ್ಡ ಬೋರ್ಡ್ ಇರ್ತೈತ್ರಿ. ಹೆಸರು ಮಾತ್ರ ಕಲಾವಿದರ ವೇದಿಕೆ, ಬಟ್ ಅಲ್ಲಿ ಕಲಾವಿದನೇ ಇರಂಗಿಲ್ಲ ಸರ್. ಯಾವ ಜನಬೆಂಬಲ ಜನ ಒಂದು ಹುಚ್ಚದ ಏನು ಬೆಳೆಸ್ಬಿಟ್ಟಿರ್ತದ್ರಿ ಅಂತವನು ಒಯ್ದು ನಿಂದಿರ್ಸಿರ್ತಾರೆ. ಹಂಗಾಗಿ ನಿಜವಾದ ಕಲಾವಿದರಿಗೆ ಬೆಲೆ ಇಲ್ಲದಂಗೆ ಸರ್. ಅದು ಯಾವ ಈಗ ನೋಡಿ ಸರ, ಅದು ವೇದಿಕೆ ಯಾವ್ದೈತಿ, ಆ ವೇದಿಕೆಗೆ ಯಾರನ್ನ ಒಯ್ದು ನಿಂದ್ರಿಸ್ಬೇಕು ಅಂತವ್ರನ್ನ ಒಯ್ದು ನಿಂದ್ರಿಸಿದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ, ಅವ್ರಿಗೂ ಬೆಳೆಯಕ್ ಒಂದು ಅವಕಾಶ ಸಿಗ್ತದೆ. ಆ ವೇದಿಕೆ ಹೆಸರೇ ಬೇರೆ ಇರ್ತೈತ್ರಿ, ಅಲ್ಲಿ ಒಯ್ದು ನಿಂದ್ರಿಸೋದೇ ಬೇರೆದವ್ರು ನಿಂದ್ರಿಸಿ ಸುಮ್ಮ ತಮ್ಮದೇ ಆದಂತ ಒಂದು ಬೆಳೆ ಬೇಯಿಸ್ಕೊಳಕ್ ಕೆಲಸ ಮಾಡೋದು ಎಷ್ಟೋ ವೇದಿಕೆಗಳಾಗ್ಯಾವ ಸರ್. ಯುವಕರು ನೋಡ್ಬಿಟ್ಟಿದ್ದೀರಿ, ನೋಡಿ ಏನಾಗಿದೆ ಆಲ್ಮೋಸ್ಟ್ ಇನ್ನ ಒಂದ್ ಲೆಕ್ಕಕ್ಕೆ ನಮಗ ಒಳ್ಳೇದ್ ಅನ್ಸಿದ್ದೆ. ಸುಮ್ ಇದೇನ್ ಮಾಡ್ಕೊತ ಹೊಂಟಿವಲ್ಲ ಸರ, ಇದು ಎಷ್ಟೋ ಈಗ ಒಂದ್ ರೇಂಜಿಗೆ ಒಯ್ದದ್ರೆ ಮುಂದೆ ಯಾವ ಸ್ಥಾನಕ್ಕೆ ಒಯ್ದು ಇರ್ತದೋ ಬಿಡ್ತದೋ ನೋಡಿಲ್ರಿ. ಇದೇ ಲೆಕ್ಕದ ನಮಗ್ ಮಾತ್ರ ಸರ್ಕಾರಕ್ಕೆ ಮನವಿ ಅನ್ನೋದು ಇಷ್ಟ ಸರ್. ಯಾವ್ಯಾವ ವೇದಿಕೆಗಳು ಮಾಡ್ರಿ ಆ ವೇದಿಕೆಗಳು ನೋಡಿ ಸರ್. ನಾವೇ ಒಂದು ವೇದಿಕೆ ಕಾರ್ಯಕ್ರಮ ಕೇಳಕ್ ಹೋದ್ರೆ ಆಯ್ತು ನಿಮ್ದು ಆಗ್ಯದ ಹೋಗಿ ಕಾರ್ಯಕ್ರಮ, ನೀವು ಮನೆಗೆ ಹೋಗೋದಕ್ಕ ನಿಮ್ ಬರ್ತದತ್ ಕಳ್ಸಿದ್ರು, ಏನೂ ಬರ್ಲಿಲ್ರಿ. ಅಲ್ಲಿ ಬೇರೆನೇ ನಡೆದಿತ್ರಿ ಕೆಲಸ, ಅದೇನು ಹೇಳುದು ಬ್ಯಾಡ್ರಿ. ಹಂಗ ಯಾವ ವೇದಿಕೆ ಎದಕ್ ಮಾಡಿರ್ತಾರ ಅಲ್ಲಿ ಕಲಾವಿದರಿಗೆ ಅವಕಾಶ ಕೊಡುವಂಥದ್ದು ಮಾಡಿದ್ರು ಒಳ್ಳೇದಾಗತ್ತೆ ಸರ್. ಎಷ್ಟೋ ಜನ ಕಲಾವಿದರು ಬೆಳಕಿಗೆ ಬರ್ತಾರೆ, ಇವರಿಂದಲೇ ಬರ್ಲಿ ಅಂತೇಳಿ ನಾ ಕೇಳ್ಕೊತೀನಿ ಸರ್. ಮತ್ತೆ ಕಲಾವಿದರ ಜೀವನ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸಿ ಅಣ್ಣ. ಹೈರಾಣ ಬಾಳ ಸರ್ ಕಲಾವಿದರ ಜೀವನ. ನಾ ನೋಡ್ಲಕ್ಕಾಗಿನ ಬಾಳ ಹೈರಾಣ ಅದ್ರಿ. ಈಗ ನೋಡಿ ಸರ್ ಏನಾಗೈತ್ರಿ, ಇನ್ ಕೆಲವೊಂದು ಕಲಾವಿದರಿಗೆ ವೇದಿಕೆನೇ ಸಿಕ್ಕಿಲ್ರಿ. ನಾನ್ ನೋಡ್ಲಕ್ಕಾಗಿರಿ ಅವ್ರು ಹಾಡೋದು ನೋಡ್ಬೇಕು, ಅವ್ರ ಇರುವಿಕೆ ನೋಡ್ಬೇಕಂದ್ರೆ ಸೂಪರ್ ರೀ. ಅವ್ರಿಗೆ ಎಲ್ಲಾದ್ರೂ ಒಯ್ದು ಒಂದ್ ಜಾಗದಾಗ ನಿಂದ್ರಿಸಿದ್ರೆ ಅವ್ರದೇ ನಮ್ಗೆ ಕೇಳಂಗ ಅನಿಸ್ತದ್ರಿ. ನಾವೇನು ಸಣ್ಣ ಕಲಾವಿದ್ರಿ ಸರ್, ನಾವು ಆಕ್ಚುಲಿ ಕಲಾವಿದ್ರ ದೇವ್ರು ಎಷ್ಟು ಕೊಟ್ಟಾನ ಅಷ್ಟು ಮಾಡ್ಕೋತ ಹೊಂಟಿದೀವ್ರಿ. ಇನ್ನು ಬೆಳೆಸ್ದವ್ರು ಜನರಿ ಇನ್ನೊಂದು ಊರಿಗೆ ಕಾರ್ಯಕ್ರಮ ಹೇಳ್ತಾರ್ರಿ. ಅವ್ರಿಗೆ ಹೆಂಗಾಗಿರ್ತದ ಸರ್, ಈ ಒಂದ್ ಊರಿಗೆ ಕಾರ್ಯಕ್ರಮ ಹೋಗ್ಬೇಕಂದ್ರೆ ಒಂದ್ 5 ಜನ ಇರ್ತಾರೆ, ಅವ್ರು 5-6 ಜನ ಇರ್ತಾರೆ. ಅಲ್ಲಿ ಕೊಡೋದೇ ಇವ್ರಿಗೆ ಕಾರ್ಯಕ್ರಮ ಕೊಡೋದು ಒಂದ್ ನೈಟ್ ಪೂರಾ ಹಾಡ್ಬೇಕು ಸರ್. ಅವ್ರು ಕಲಾವಿದ್ರು ಒಂದ್ ನೈಟ್ ಹಾಡ್ಬೇಕಂದ್ರೆ ಒಂದ್ 6,000 ರೂಪಾಯಿ ಮುಗಿಸ್ತಾರೆ. ಒಂದ್ 7,000 ಇವ್ರಿಗೆ ಕೇಳಿದ್ರು ಕೊಡಂಗಿಲ್ಲ ಸರ್ ದುಡ್ಡು. 6,000 ರೂಪಾಯಿ ಮುಗಿಸಿದ್ರ 6 ಜನ ಹೋಗಿರ್ತಾರೆ. 6 ಜನರೊಳಗ ಇವ್ರು ಪೆಟ್ಟಿಗೆ ಬಾಡಿಗೆ ತೆಗಿಬೇಕ್ರಿ. ಇನ್ನು ಅಲ್ಲಿ ಹೋಗಿ ಮುಟ್ಬೇಕಾದ್ರೆ ಒಂದು ಆಟೋ ಆಗ್ಲಿ ಒಂದ್ ಟಮ್ ಆಗ್ಲಿ ಮಾಡ್ಕೊಂಡು ಹೋಗಕ್ ಅದನ್ನ ಬಾಡಿಗೆ ತೆಗಿಬೇಕ್ರಿ. ಇಷ್ಟು ಬಾಡಿಗೆ ತೆಗೆದು ರಾತ್ರಿ 10 ಗಂಟೆಗೆ ಇವ್ರು 5 ನಿಮಿಷ ಬರೋದು ಲೇಟ್ ಆಯ್ತಂದ್ರಿ ಅಲ್ಲಿ ಇದ್ದವ್ರು ಕೆಲವೊಂದ್ ಜನ ಮಾತಾಡ್ತಿರ್ತಾರೆ ಸರ್, ಯಾವಾಗದು ಬರೋದು ಟೈಮ್ ಆದ ಟೇಬಲ್ ಅಂದ್ ನಿಮಗ ಬರ್ಬೇಕಪ್ಪ 10ಕ್ಕೆ ಬಂದ್ ಚಾಲೂ ಮಾಡ್ಬೇಕು, ರೊಕ್ಕ ನಾ ಪುಕಾಟ್ ಬರ್ತೀರಿ ಹರಾಮಿ ಬರ್ತೀರಿ ಈ ತರ ಅನಿಸ್ಕೋಬೇಕ್ರಿ ಕಲಾವಿದರು. ಅಷ್ಟ್ ಅನ್ನಿಸ್ಕೊಂಡ್ 10ಕ್ಕೆ ಹೋಗಿ ಚಾಲೂ ಮಾಡಿದ್ರಂದ್ರೆ ಸರ್ ಅವ್ರು 11, 12, 1, 2, 3, 4, 5, 6 ಇವ್ ಸುಮಾರು 8 ತಾಸು ಇವ್ರ ಕೆಲಸ ರೀ. ಹಲ್ಬಿದ್ ಹಲ್ಬದಂಗ್ರಿ. ಹೊರಗೆ ಒಂದೊಂದು ಏನೋ ಚಾಟ್ ಇದ್ದ ಕಾರ್ಯಕ್ರಮ ಹಚ್ಚಿರ್ತಾರಿ, ಅಲ್ಲಿ ಏನೋ ಎಲ್ಲೋ 1,000ದಾಗ ಒಂದ್ರಿ ಅದು. ಇಲ್ಲ ಅಂದ್ರೆ ತಂಡ್ಯಾಗ ಹಚ್ಬಿಟ್ರಂತೂ ನಿಮ್ಗೆ ಗೊತ್ತೇ ಸರ್. ಈಗಿನ ವಾತಾವರಣ ತಂಡಿ ಒಳಗೆ ಯಾರು ಹೊರಗೆ ಬರಬಾಡ್ರಿ ಸರ್ಕಾರೇ ಆದೇಶ ಮಾಡಿತ್ತು. ಅಂತ ತಂಡಿ ಒಳಗೆ ನಾವು ಕಾರ್ಯಕ್ರಮ ಮಾಡಿವಿ ಸರ್. ಅಂತ ತಂಡಿ ಒಳಗೆ ಇವ್ರು ಕಾರ್ಯಕ್ರಮ ಮಾಡಿದ್ರು ಮುಂದ್ ಕುಂದ್ರಾಗ ಜನರಿಗೆ ಅವಕಾಶ ಇರಂಗಿಲ್ರಿ. ಆದ್ರೆ ಕೆಲಸ ಏನಿರ್ತೈತಿ ಅಂದ್ರೆ ಕಲಾವಿದ್ರು ಅನ್ನೋ ದೃಷ್ಟಿಯಿಂದ ನೋಡ್ತಿರಂಗಿಲ್ಲ ಸರ್. ಅಲ್ಲಿ ಅವರು ಇವ್ರೊಂದು ಆಳ್ ಮನುಷ್ಯರು. ಇವ್ರಿಗೆ ನಾವು 5-6 ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟು ಕಳ್ಸಿ ಅಂದ್ರೆ ಇವ್ರ ಕೆಲಸ ತಗೋಬೇಕು. ನಾವು ಸ್ವಲ್ಪ ತಂಡ್ಯಾಗಿ ಹಿಂಗ ಏನೋ ಒಬ್ರು ಕೈ ಕಟ್ಕೊಂಡ್ ಕೂತ್ರಂದ್ರು ಅದಕ್ಕೆ ಕುಂದ್ರಾಕ್ ಬಂದ್ರಿ ಏನ್ ಬಂದಿರಿ ನೀವು ಚಾಲೂ ಮಾಡ್ರಿ. ಅವ್ರ ತ್ರಾಸ ಯಾರೋ ನೋಡಂಗಿಲ್ಲ ಸರ್. 8 ತಾಸು ಒಬ್ಬ ಮನುಷ್ಯ ಕಂಟಿನ್ಯೂ ಹಾಡಿದ್ನಂದ್ರೆ ಅವ್ನ ಹಾಲತ್ ಏನಾಗ್ಬೇಕ್ರಿ, ಅವನ ಪರಿಸ್ಥಿತಿ ಅನ್ಬೇಕು. ಮತ್ ಬೆಳಿಗ್ಗೆ ಇವ್ರು 8 ತಾಸು ದುಡ್ದೀವಿ ಅನ್ನೋದ್ರು ಆ 8 ತಾಸು ದುಡ್ದದಕ್ಕೆ ಮೈ ತುಂಬಾ ಪಗಾರ ಇಲ್ರಿ.
ಭಾಳ ಆದ್ರೆ ಒಂದ್ 6,000ದಾಗ ಟಮ್ ಬಾಡಿಗೆ ಅವ್ರದ್ದು ಪೆಟ್ಟಿಗೆ ಬಾಡಿಗೆ ತೆಗೆದು ಎಲ್ಲ ಇವ್ರ ಮೈಗೆ ಬರ್ಬೇಕಾದ್ರೆ ಒಂದ್ 700-800 ರೂಪಾಯಿ ಬಂದಿರ್ತದೆ ಸರ್. ಇದನ್ನ ತಗೊಂಡ್ ಅವ್ರ ಮನೆಗೆ ಹೋಗ್ಬೇಕ್ರಿ. ಇದು ಒಂದ್ ಸೈಡ್ ಕಲಾವಿದ್ರ ಜೀವನ ಆಯ್ತು ಸರ್. ಇನ್ನು ಕೆಲವೊಂದು ಕಲಾವಿದರದಾರ ಯಾರಾದ್ರೂ ನಮ್ಮನ್ನ ಕರೆದ್ರೆ ಸಾಕಪ್ಪ ಅನ್ನುವಂತ ಹಾಲತ್ಲೆ ಅವ್ರಿಗೆ ಕರೆದು ವೇದಿಕೆ ಕೊಟ್ರದ ಸರ್. ಅವ್ರಂತ ಕರೆಕ್ಟ್ ಶುದ್ಧವಾಗಿ ಹಾಡಂತವ್ರು ಯಾರು ಇಲ್ರಿ. ಮತ್ತ ಅಂತ ಕಲಾವಿದ್ರು ನೋಡೇನ್ರಿ. ಅವ್ರಿಗೆ ವೇದಿಕೆನೇ ಇಲ್ಲ ಸರ್. ಇನ್ನೊಂದ್ ಏರಿಯಾದಾಗ ಬಂದಿರ್ತಿದ್ರಿ ಯಾರೋ ಒಬ್ರು ದೊಡ್ಡ ಅವ್ರ ಮನಿ ಪುಣ್ಯತಿಥಿ ಮಾಡಿದವ್ರು ಏನೋ ಮಾಡಿದವ್ರು ಅವ್ರಿಗೆ ಕರೆಸಿದ್ರ ಅಂದ್ರಿ ಅಲ್ಲಿ ಹೋದ್ರಪ್ಪ ಅಂದ್ರ ಅವ್ರಿಗೆ ಯಾವಾಗ ನಾವು ಒಂದ್ ಪಾಳೆ ಸಿಗ್ತದ ಕೈ ಕಟ್ಕೊಂಡ್ ಕುಂದಿರ್ಬೇಕ್ರಿ. ಅದಕ್ಕೊಂದ್ 20 ಮಂದಿಗೆ ಹೇಳ್ಬೇಕು ನಾನು ಒಂದ್ ಹಾಡ್ತೀನಿಪ್ಪ ಹೇಳು ವೇದಿಕೆ ಹೆಸರು ಕೊಡತ್ತ ಆ ಊರನ್ನವ್ರಿಗೆ 4 ಗಂಟೆ ಬೆಳಗ್ಗೆ ಅಲ್ಲಿ ಹೋಗಿ ಅವ್ರಿಗೆ ವೇದಿಕೆ ಹೆಸರು ಕೊಟ್ಟಿದ್ದು ಮುಂಜಾನೆ ಅಂತ ನಾ ನಿನ್ನೆ ಒಂದ್ ಹಾಡೀನ್ರಿ ಮತ್ ನಮಗೇನ್ರ ಸಂಭಾವನೆ ಕೊಡಿ ಅಂದ್ರ ಅವ ರೊಕ್ಕ ಕೊಡ ಅವನಿಗೆ ಕೇಳ್ತಾನ್ರಿ ಯಾವಾಗ ಹಾಡಿದಿ ನೀ ಹಾಡೋದು ನಾನ್ ನೋಡೇ ಇಲ್ಲ. ಇವಾಗ ಟೈಮ್ ಸಿಕ್ಕಿದೆ 5 ನಿಮಿಷ ರೀ. 5 ನಿಮಿಷ ಅವ ಮತ್ತ ರೊಕ್ಕ ಕೊಡ ಇವನ್ ಹಾಡೋದ್ ನಾ ನೋಡೇ ಇಲ್ಲ. ಮುಂದಿನ ಸಲ ಬಾ ಇನ್ನೊಂದ್ಸಲ ಹಾಡಾಕತ್ತಿ ಕೊಡ್ತೀನಿ. ಈಗ ತಗೊಂಡ್ ಹೋಗತ್ತ 50 ರೂಪಾಯಿ ಬಸ್ ಚಾರ್ಜ್ ಕೊಟ್ಟಿದ್ದು ನಾನು ನೋಡಿದ್ದ. ಮತ್ ಇಂಥದ್ ಏನ್ ಸರ್ ಕಲಾವಿದ್ರ ಜೀವನ. ಇನ್ ಇವ್ರ ಕಲಾವಿದ್ರಿಗೆ ಇನ್ನು ಕೆಲವೊಂದ್ ಮಂದಿ ಕಲಾವಿದ್ರು ಇದ್ರಾಗ ಏನ್ ಸರ್ ಜೀವನದಾಗ ಹುಟ್ಟು ಬಂದಿವ್ರಿ ಯಾವಾಗಾದ್ರೂ ಸಾವು ಅಂತೂ ಬೆನ್ನಿ ಕಟ್ಕೊಂಡೇ ಬಂದಿರ್ತೀವಿ. ಯಾರೋ ಈಗ ನೋಡ್ರಿ ಯಾರೋ ವೇದಿಕೆ ಹಾಕೋರು ಯಾರೋ ದುಡ್ಡು ಕೊಟ್ಟು ಕರ್ಸೋರು ಯಾರೋ ವೇದಿಕೆ ಹಾಕೋರು ಯಾರೋ ದುಡ್ಡು ಕೊಡೋರು ಅವ್ರೇ ಸರ್. ಅವ್ರಿಗೆ ನಾವು ಹಾಳಾಗಿ ದುಡಿಬೇಕು. ನಾವು ಬೇಡದವ್ರು ದುಡ್ಡು ಕೊಡ್ತಿರ್ತಾರೆ. ಬೇಡದಟ್ನವ್ರು ದುಡ್ಡು ತಗೊಂಡ್ ಅವ್ರ ವೇದಿಕೆ ಮ್ಯಾಗ ಅವ್ರ ಮೈಕ್ ಸಟ್ಟ ಅವ್ರದೇ ಊಟ ಅವ್ರದೇ ಎಲಿ ಅಡಿಕೆ ಅವ್ರದೇ ನಾವೆಲ್ಲಾ ಮಾಡ್ಕೊಂಡು ಹೋಗಿ ಅಲ್ಲಿ ನಮಗ್ ಕೆಲಸ ಇಟ್ಟಿರ್ತದೆ ಸರ್. ಒಂದಿನ ಹೋಗುದು ರಾತ್ರಿ 10-11 ಗಂಟೆ ಸ್ಟಾರ್ಟ್ ಮಾಡುದು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಊರಿಗೆ ನಾವು ಹೋಗುದು. ಇಂಥದ್ರಲ್ಲಿ ಇನ್ನು ಕಲಾವಿದ್ರ ಜೀವನ ಹೆಂಗಾಗಿತ್ತು ಅಂದ್ರೆ ಅವ ಬಂದ್ರೆ ನಾವು ಬರಂಗಿಲ್ಲ. ಕಾಂಪಿಟೇಷನ್ ಆ ವ್ಯಕ್ತಿ ಬಂದ್ರೆ ನಾವು ಬರಂಗಿಲ್ಲ. ಇವ್ರಿಗೆ ಏನ್ ಖರ್ಚು ಮಾಡೋರ ಏನಿಲ್ರಿ. ಇವ್ರಿಗೆ ಎಷ್ಟು ದೇವ್ರ ವಿದ್ಯೆ ಕೊಟ್ಟಿರ್ತಾನ ಬುದ್ಧಿ ಕೊಟ್ಟಿರ್ತಾನ ಇವ್ರ ಕಲೆ ಪ್ರದರ್ಶನ ಮಾಡ್ತಿರ್ತಾರ. ಅವ್ರಿಗೆ ಎಷ್ಟು ಕೊಟ್ಟಿರ್ತಾನ ಅವ್ರು ಮಾಡ್ತಿರ್ತಾರ. ಜನರಿಗೆ ಮನಸ್ಸಿಗೆ ಯಾರು ಇವತ್ತು ನೋಡ್ರಿ ಸರ್ ಜನರಿಗೆ ನಾ ಕೆಟ್ಟವನೇ ಅನ್ನತ್ತ ಅವ್ರ ಮನಸ್ಸಿನ ಬಿಂಬಿಸ್ ಬಿಟ್ಟಿದೆ ತಿಳ್ಕೊರಿ. ನಾ ಎಷ್ಟೇ ಚಂದ ಹಾಡಿದ್ರು ಮಂದಿಗೆ ನಾ ಚಂದೆ ಹಾಡಿಲ್ಲ ಅನ್ನೋರೇನು. ಹಂಗ ಅವ್ರು ಜನ ಕರೆಸಿದವ್ರು ಅವ್ರ ಮನಸ್ಸಿಗೆ ಯಾರು ಚಲೋ ಹಾಡ್ತಾರ ಏನ್ ಹಾಡ್ತಾರ ಅವ್ರ ಮನಸ್ಸಿಗೆ ತೃಪ್ತಿ ಪಟ್ಕೊಂಡು ಹೋಗ್ತಿರ್ತಾರೆ. ಈ ಕಲಾವಿದರಾಗಿ ಅವ ಬಂದಾರಂದ್ರೆ ನಾವ್ ಬರಂಗಿಲ್ಲ ಇವ್ರು ಬಂದಾರಂದ್ರೆ ನಾವ್ ಬರಂಗಿಲ್ಲ. ಹಿಂಗ ಎಷ್ಟೋ ಕಲಾವಿದ್ರು ಏನಾಗಿದ್ರಿ ಒಬ್ಬರು ಕಾರ್ಯಕ್ರಮ ಸುಳ್ಳು ಮಾಡಿ ಮತ್ತೊಬ್ಬರ ಕಾರ್ಯಕ್ರಮ ಹೋಗಿ ಮಾಡೋದು. ಇದು ಕಲಾವಿದ್ರ ಜೀವನ ಒಂದ್ ರೀತಿ ಆಗೈತೆ ಸರ್. ಹಿಂಗ ಎಷ್ಟೋ ವೇದಿಕೆ ಆಗ್ಯಾವ್ರಿ. ಅವ ಬರಂಗಿಲ್ಲ ಇವ್ರು ಬರಂಗಿಲ್ಲ. ಈಗ ನಾವ್ರು ನಮ್ ಸಹ ಕಲಾವಿದ್ರು ಅವ್ರು ವೈಯಕ್ತಿಕ ಏನದಾವ ಏನೂ ಗೊತ್ತಿಲ್ಲ. ಆದ್ರ ಆ ಕಲಾವಿದ್ರು ಬಂದಾರ ನಾವ್ ಬರಂಗಿಲ್ಲ. ನೀವೇನು ವೇದಿಕೆ ಹಾಕೋರ ನೀವೇನು ಪೇಮೆಂಟ್ ಕೊಡೋರ ನಿಮ್ದೇನ್ 10 ರೂಪಾಯಿ ಅವ್ರಿಗೆ ಖರ್ಚು ಮಾಡೋರ ಇಲ್ಲ ನೀವೇನ್ರ ಚಾಗಿ ಕುಡಿಸ್ತೀರ ಏನಿಲ್ರಿ. ನಿಮ್ಮಷ್ಟು ನೀವು ಬಂದ್ ಮಾಡೋದು ಅವ್ರಷ್ಟಕ್ಕ ಅವ್ರು ಬಂದ್ ಮಾಡೋದು. ಇಷ್ಟಕ್ಕೂ ಈ ಕಲಾವಿದ್ರ ಜೀವನ ಅರ್ಧ ಹಾಳಾಗಿ ಹೊಂಟ್ಬಿಟ್ಟೈತ್ರಿ. ಇನ್ನು ಸರ್ಕಾರ ಏನ್ರಿ ಈ ಕಲಾವಿದರಿಗೆ ಕಾಣ್ತಿರೋದು ನೋಡಿ ಏನೋ ಹಿಂಗದಾರಪ್ಪ ಇವ್ರಿಗೆ ಏನ್ರಿ ಮಾಡೋನೇನು. ಮೂಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋರೇ ಕಲಾವಿದರು. ಇವತ್ತು ನೋಡ್ರಿ ಸರ್ ಸತ್ತಲ್ಲಿನೂ ಬೇಕ್ರಿ ನಾವು. ಇವತ್ತು ಒಳ್ಳೆ ಕಾರ್ಯಕ್ರಮಗಳಿಗೆ ಬೇಕು ಎಲ್ಲದಕ್ಕೂ ಬೇಕು. ಒಂದು ಗುಡಿ ಗುಂಡಾರದಾಗಾದ್ರೂ ಕಾರ್ಯಕ್ರಮ ಬೇಕ್ರೆ ಇಂಥವಕ್ಕೆ ಸರ್ಕಾರ ಕಣ್ತಿರುಗಿ ನೋಡಲ್ಲ ಸರ್. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡಿಗರಿಗೆ ಯಾವ್ದು ಅನುಕೂಲಗಳು ಬರ್ತಾ ಇದೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇವ್ರು ಆಡಳಿತ ನಡೆಸೋರಿ ಸರ್ಕಾರದವ್ರಿ. ಸರ್ಕಾರದವ್ರು ಯಾರಿಗೋ ಎಲ್ಲೋ ಬಿದ್ದವ್ರಿಗೆ ಮನಿ ಕೊಡಾಕತ್ಬಿಟ್ಟಾರ. ಒಪ್ಕೊಂತೀರಿ ಸರ್ ಮನಿ ಕೊಟ್ಟಾರ. ಯಾರಿಗೆ ಜಮೀನ್ ಇಲ್ಲ ಅವ್ರಿಗೆ ಏನೋ ಹುಡುಕಾಡಿ ಜಮೀನ್ ಕೊಡ ಆ ಜಮೀನ್ ತಗೋಬೇಕಾದ್ರು ಇವ್ರು ಎಲ್ಲೆಲ್ಲಿ ಮಾಡಿ ಕತ್ರಾಡ ಮಾಡಿ ತಗೊಂಡಿರ್ತಾರೆ. ಕಲಾವಿದರಿಗೆ ಅಂತೇಳಿ 65 ವರ್ಷಕ್ಕೆ ಮಾಶಾಸನ ಇಟ್ಟಾರ ಸರ್. 65 ವರ್ಷ ಕಲಾವಿದರು ಬದುಕುದು ಇತಿಹಾಸ ಇಲ್ರಿ ಈಗಿನ ವಾತಾವರಣಕ್ಕ. ಕಲಾವಿದರು ಮೂಲ ಸ್ಟಾರ್ಟಿಂಗ್ ಬೆಳೆದ್ ಬರ್ಬೇಕಾದ್ರೆ ನಿದ್ದೆ ಕೆಡ್ಬೇಕ್ರೆ ಎಲ್ಲೋ ರಸ್ತಾದಾಗ ತಿನ್ಬೇಕು ಯಾರ್ದೋ ಏನೋ ಶುಗರು BP. ಈಗ 10-12 ವರ್ಷದವ್ರಿಗೆ ಶುಗರ್ ಚಾಲೂ ಆಗಿಬಿಟ್ಟಾರ ಸರ್. ಈಗ ಇಂಥ ಕಲಾವಿದರಿಗೆ 65 ವರ್ಷದವ್ರು ಸರ್ಕಾರದವ್ರು ಇವ್ರು ಮಾಶಾಸನ ಕೊಡ್ತಾರ ಅಂದ್ರೆ ತಿಂದು ಸಾಯೋರು ಯಾರದಾರ ಸರ್. ಈಗ 65 ವರ್ಷ ಬದುಕುವಂತ ಕಲಾವಿದರು ಯಾರದಾರಿ. ಇವ್ರು ದುಡಿಬೇಕು ರಾತ್ರಿ ಹಗಲು ಕೂಡಿ ಮಾಡ್ಬೇಕು. ಬಾಳ ಆದ್ರೆ 40-50 ವರ್ಷಿಗೆ ಏನೋ ಇಂಥ ಹ್ಯಾಬಿಟ್ ಚಟಗಳು ಇವ್ರಿಗೆ ಆಗಿ ಆಯುಷ್ಯನೇ 51 ಬಂದ್ 50 ನಿಂತು ಬಿಟ್ಟದ ಸರ್. ಅವಾಗ ಏನೋ 100 ವರ್ಷ ಬದುಕ್ತಿದ್ರತ್ರಿ ಈಗ 50 ವರ್ಷಕ್ಕೆ ಬಂದದ್ರಿ. 65 ವರ್ಷ ಬದುಕವ್ರ ಯಾರಿ. 65 ವರ್ಷ ಇವ್ರು ಬದುಕಿದ್ರ ಮಾಶಾಸನ ಕೊಡೋರು ಯಾರು. ಮತ್ ಇವ್ರಿಗೆ ಎಲ್ಲಿ ಹಾಡಿರಿ 30 ವರ್ಷದ ಹಿಂದಿನ ಇತಿಹಾಸನ ಕೊಡ್ಬೇಕ್ರಿ ಸರ್ಕಾರದವ್ರಿಗೆ. ಮಾಶಾಸನಗೋಸ್ಕರ 30 ವರ್ಷದ ಹಿಂದೆ ನೀವ್ ಎಲ್ಲಿ ಹಾಡಿದ್ರಿ ಅಲ್ಲಿಯೂ ಸರ್ಟಿಫಿಕೇಟ್ ತಗೊಂಬರ್ರಿ. ಅವಾಗ ಯಾರು ಸರ್ಟಿಫಿಕೇಟ್ ಕೊಡ್ತಿರ್ಬೇಕು ಸರ್ ಇವರಿಗೆ. ಎಲ್ಲೋ ಕರದಾರ ಅಂದ್ರೆ ಹೋಗಿ ಹಾಡೋದೇ ವಾಜ್ಯ. ಇನ್ನು ಸರ್ಕಾರದವ್ರನ್ನೇ ಗುರುತಿಸೋರಲ್ರಿ. ಕಲಾವಿದರನ್ನು ಗುರುತಿಸುವಂತ ಶಕ್ತಿ ಇವ್ರ ಬಲ್ಲಿ ಇರ್ತೈತ್ರಿ.
ಸರ್ಕಾರದವ್ರನ್ನೇ ಗುರುಸೋರು ಬಾಳ ಆದ್ರೆ ಸರ್ಕಾರದವ್ರಿಗೆ ಹೇಳೋರು ಒಬ್ರು ಕಲಾವಿದ್ರಿಗೆ ಕಳಿಸ್ರಿ ಇಂತಲ್ಲಿ ಕಾರ್ಯಕ್ರಮ ಅದ ಆ ಸರ್ಕಾರದ ಮತ್ತೊಬ್ಬ ಯಾರಿಗೆ ಸರ್ಕಾರದವ್ರಿಗೆ ಗೊತ್ತಿದ್ದ ಒಬ್ಬ ಕಲಾವಿದ್ರಿಗೆ ಹೇಳಿರ್ತಾನೆ ಒಬ್ಬ ಖರೀದಿ ತಗೊಂಡಿಟ್ಟಾಗ ಇರುತ್ತೆ ಸರ್ ಅಲ್ಲಿ ಆ ವೇದಿಕೆ ಮಾತ್ರ ಒಬ್ಬ ಖರೀದಿ ತಗೊಂಡಿರ್ತಾನೆ. ಇನ್ನುಳಿದ ಕಲಾವಿದರ ಹಾಲತ್ ಏನದ್ರಿ ಸರ್ಕಾರದವ್ರಿಗೆ ಗೊತ್ತೇ ಇಲ್ರಿ ಇವ್ರು ಯಾರು ಒಟ್ಟ ಕಲಾವಿದರು ಇವ್ರು ಎಲ್ಲಿ ಕಲಾವಿದರು ಅದಾರಿ ಸರ ಸತ್ತಲ್ಲಿ ಒಟ್ಟ ಕಲಾವಿದರು ಯಾವಲ್ಲಿ ಊರಾಗ ಅಷ್ಟೇ ಗುಡಿಗೊಂಡಾರದ ಶ್ರಾವಣ ಮಾಸದ ಕಲಾವಿದರು ಇವ್ರು ಯಾರು ಸರ್ಕಾರ ಕಣ್ಣಿಗೆ ಕಾಣಿಸಿದ ನಾ 35 ವರ್ಷ ನನ್ನ ಸರ್ವಿಸ್ ನಾನು ನೋಡಿಲ್ಲ ಸರ್. 65 ವಯಸ್ಸಿಗೆ ಇವ್ರು ಮಾಶಾಸನ ತಿಂದ ಸತ್ತವ್ರು ಯಾರು ಇಲ್ರಿ. ಮನಗಳೊಳಗೆ ಒಂದು ಇನ್ಸಿಡೆಂಟ್ ನಡೀತು ಸರ್ ಇಲ್ಲಿ ನಿಂಗಪ್ಪ ಹಡಪದನಂತವ್ರು ಹಾಡ್ತಿದ್ರಿ ಮೊದಲು ಭಜನಾ ಬಸಕೊಂಡಪ್ಪ ಗೌಡ್ರ ಟಿವಿನ್ಯಾಗ ಹಾಡಂತವ್ರಿಗೆ ಮಾಶಾಸನ ಯಾವಾಗ ಆರ್ಡರ್ ಆಗಿ ಬಂತ ಗೊತ್ತೇನ್ ಸರ್ ಅವ್ರ ಹೆಣ ಹಿಂಗ್ ಗಾಡಿ ಕೂತಿತ್ತು ಅಲ್ಲಿ ಪೋಸ್ಟ್ ಆಫೀಸ್ನಾಗ ಮಾಶಾಸನ ಬತ್ರಿ. ಅಯ್ಯೋ ಯಾರು ತಿಂದ್ರಿ ಇಲ್ರಿ. ಇನ್ನು ಎಷ್ಟೋ ಜನ ನನ್ನ ಕಣ್ಣಿಗೆ ಕಂಡಿದ್ ಎಷ್ಟೋ ಹಿರಿ ಕಲಾವಿದ್ರು ಅದಾರ ಸರ್. ಇದಕ್ಕಾಗಿ 2009-10 ಒಂದು ಟೀಮ್ ಕಟ್ಕೊಂಡು ಒಂದು ಹೋರಾಟ ಮಾಡಿ ಏನಾದ್ರು ಮಾಡ್ಬೇಕು ಇದಕ್ಕೆ ಸರ್ಕಾರದ ಗಮನ ತೋರಿಸ್ಬೇಕು. ಯಾವ್ದಕ್ಕ ಬೇಕಂದ್ರೆ ಸ್ಟ್ರೈಕ್ ಮಾಡಕ್ ಬೆಂಗಳೂರು ಕೂಡ ಹಾಕಾರೆ ಸರ್. ಈಗ ಎಲ್ಲಾರ್ಗಿ ಸಾಮಾನ್ಯವಾಗಿ ಮಾತಾಡ್ತೇನ್ರಿ ಏನು ಸಂಬಂಧ ಇಲ್ಲಾರ್ದವ್ರಿಗೆ ಈ ಅಮೌಂಟ್ ಕೊಟ್ಟು ಸರ್ಕಾರ ನಡ್ಸಾಕತ್ತಾರ. ಕಲಾವಿದ್ರಿಗೆ ಒಂದ್ 2,000-3,000 ಹೆಚ್ಚಿಗೆ ಮಾಡಕ್ ಏನಾಗೈತ್ರಿ ಈಗ? ನಮ್ಮ ಈ ಹಿಂದ್ ಹಿರಿಯರು ಮಾಡಿದಂತ ಒಳ್ಳೆ ಸಂಸ್ಕೃತಿನ ಅಳಿಸುವಂತವ್ರಿಗೆ ಎಷ್ಟೋ ಕೊಡಾಕತ್ತೈತಿ. ನಿಜವಾಗ್ಲೂ ಇದು ಬಹಳ ನೋವಿನ ಸಂಗತಿ ಏನಾಯ್ತು. ಕೊಟ್ಟಿಲ್ಲ ಸರ್ ಕಲಾವಿದರಿಗೆ ಏನು ಕೊಟ್ಟಿಲ್ಲ. ಕಲಾವಿದ್ರು ನೋಡಾಕತ್ತಿಲ್ಲ ಇವತ್ತಿನವರೆಗೂ. ಯಾವ್ದಾದ್ರು ಒಂದು ಆಫೀಸ್ನಾಗ ಹೋಗಿ ಕಲಾವಿದ್ರು ಏನೇ ಕೇಳಾಕ್ ಹೋಗ್ಲಿ ಏನ್ ಮಾಡ್ತೀನಿ ನೀನೇ ಹಾಡ್ತೀನ ಯಾವ್ರವನಿ ಇಂಥ ಪೊಸಿಷನ್ ಅನಿಸ್ಕೊಂಡು ಬಂದಿದ್ದು ಅದ. ಒಂದು ಸರ್ಕಾರ ಕಾರ್ಯಕ್ರಮ ಹಾಕ್ರಿ ಇವ್ರ ಹತ್ರ ಹೋದ ಅಂದ್ರೆ ಬಿಲ್ ಇಲ್ಲ. ಈಗ ಮಾಡಿದೀವಿ ಅಂದ್ರೆ 6 ತಿಂಗಳಿಗೆ ಇವ್ರಿಗೆ ಬಿಲ್ ಜಮಾ ಆಕೈತಿ. ನಾ ಅದಕ್ಕೆ ಏನ್ ಮಾಡಿದೇನೆ ಸರ್ 2010-11ರಾಗ ಎಲ್ಲಾ ಉತ್ತರ ಕರ್ನಾಟಕದೊಳಗೆ ಎಲ್ಲಾ ಕಲಾವಿದರು ಜನಪದ ಹಿಡ್ಕೊಂಡು ಇವತ್ತು ಚೌಡಿಕಿ ಪದ ಹಿಡ್ಕೊಂಡು ಭಜನೆ ಹಿಡ್ಕೊಂಡು ಯಾವುದೇ ಒಂದು ಸೋಬಾನ ಪದ ಹಾಡೋರು ಹಿಡಿದ್ರು ಕಲಾವಿದರಿಗೆ ಇವ್ರೆಲ್ಲರೂ ತಯಾರಾಗಿರೋ ಒಂದ್ಸಲ ಈ ನಮ್ಮ ಕಲೆಗಳನ್ನ ಏನೇನ್ ಅದೀವು ಎಲ್ಲಾರು ಮುಂದಾಳತ್ವಾಗಿ ಸೀದಾ ಬೆಂಗಳೂರು ವಿಧಾನಸೌಧ ಮುಂದೆ ಚಾಲು ಮಾಡೋದಿದ್ದಾರೆ ಸರ್. ಭಜನಾನು ವಿಧಾನಸೌಧ ಮುಂದೆ ಚಾಲು ಮಾಡೋದ್ರಿ, ಆಟನು ವಿಧಾನಸೌಧ ಮುಂದೆ ಚಾಲು ಮಾಡೋದು. ಇದನ್ನು ನೋಡಿದ್ರೆ ಕೊಡ್ತಾರೆ ನೋಡೋಣ ಅವ್ರು ಕೇಳೋಣ ತಯಾರು ಮಾಡಿದಾಗ ನಮ್ಮ ಕಲಾವಿದರಿಗೆ ಒಂದು ಶಾಪ ಅದ ಸರ. ಹೆಂಗ್ ವಿಚಾರ ಮಾಡಿದ್ರೆ ಗೊತ್ತೇನ್ರಿ ಆಕಾಶಿಂದ ಏನೋ ವೈಯಕ್ತಿಕ ಸ್ವಾರ್ಥ ಇರ್ಬೇಕು ಅದಕ್ಕಾಗಿ ಇವ ಟೀಮ್ ಕಟ್ಕೊಳಕತ್ತಾನ ಅದಕ್ಕಾಗಿ ಇವ ಒಂದು ಸಂಘಟನೆ ಕಟ್ಕೊಳಕತ್ತಾನ ಅಂತೇಳಿ ನನ್ ಕಿವಿಗೆ ಬೀಳಂಗ ಹಿರಿ ಕಲಾವಿದ್ರು ಮಾತಾಡಿದ್ರು. ಅವತ್ತಿಗೆ ಆಸೆ ಬಿಟ್ಟನ ಸರ್ ಇವ್ರು ಕಲಾವಿದ್ರನ್ನ ಬೆಳೆಸೋದು ನಾವ್ ಏನಾರ ಮಾಡಕ್ ಹೋದ್ವಿ ಅಂದ್ರೆ ನನ್ನ ಸ್ವಾರ್ಥದ ತಿಳ್ಕೊತಾರ ಇವ್ರು ಅಂತ ಹೇಳ್ರಿ. ಬೇಡಪ್ಪ ಇವ್ರಿಗೆ ಎಂದ ತಿಳುವಳಿಕೆ ಬರ್ತದೆ ದೇವರೇ ಕೊಡ್ತಾನ ಅವಾಗ ಸಾಕ್ತಾನ. ಇದು ಅಲ್ಲಿ ತನ ತಿಳಿ ಕೆಡಿಸಬಾರ್ದು ಬಿಟ್ಟೆ ಸರ್. ಈಗಿನ ವಾತಾವರಣ ಕಲಾವಿದರ ಜೀವನ ಹೆಂಗಾಗ್ಯದಂದ್ರೆ ಆ ಪರಿಸ್ಥಿತಿ ಅನ್ನೋದು ಸರ್. ಇವ್ರು ಹೋಗಿ ಅಲ್ಲಿ ಹೇಳಿದ್ರಂದ್ರು ಯಾಕೆ ಬಂದು ಈಗ ಎಷ್ಟೊತ್ತಿಗೆ ಬರೋ ಟೈಮ್ ಅನಿವಾರ್ಯ ಒಂದು 10-15 ನಿಮಿಷ ಲೇಟ್ ಆಗ್ಬಾರ್ದು ಸರ್. ರೂಲ್ಸ್ ಪ್ರಕಾರ ಗೇರಿ ಹೊಡೆದಂಗ ಇರ್ಬೇಕು ಅಂತ ಕಲಾವಿದರ ಜೀವನ ಸರ್. ಈಗೆಲ್ಲ ಸರ್ಕಾರದವರು ನೋಡಿಲ್ರಿ ಇವ್ರಿಗೆ ಯಾರು ಇಲ್ರಿ. ನಮ್ಮನ್ನೇ ಸರ್ಕಾರದವ್ರು ನೋಡಿಲ್ರಿ. ಎಷ್ಟೆಲ್ಲ ಹೆಸರು ಅದಂದ್ರ ಬೆಂಗಳೂರೊಳಗೆ ಕೂತು ಒಂದು ಆಫೀಸರ್ ಒಬ್ರು ಫೋನ್ ಮಾಡಿದ್ರ ಆಕಾಶ್ ಮನಗುಳಿಯವ್ರಿಗೆ ಯಾಕೆ ಕಾರ್ಯಕ್ರಮ ಕೊಟ್ಟಿಲ್ಲ ಅಂತ ಕೇಳಿದ್ರ ಒಬ್ರು ಆಫೀಸರ್ ಹೇಳಿದ್ರೆ ಅವ್ನಿಗೆ ಏನ್ ಕಮ್ಮಿ ಆಗೈತ್ರಿ ಅವ ಹೊರಗೆಲ್ಲ ಬೇಡಿಕೆ ಕಲಾವಿದ ಅದಾನ ಅವನಿಗೇನ್ ಸರ್ಕಾರದ ಕೆಲಸ ಅಂತ ಕೇಳಿದ್ದು ನನ್ ಮುಂದೆ ಇತಿಹಾಸ ಅದ. ಮತ್ತೆ ಇನ್ನುಳಿದ ಜನಸಾಮಾನ್ಯ ಸಾಮಾನ್ಯ ಕಲಾವಿದರಿಗೆ ಏನ ಸರ್ ನಾವೊಬ್ಬ ಅವ್ರಿಗಿಂತಲೂ ಸಣ್ಣ ಕಲಾವಿದ ಸರ್ ನಾ ಅವ್ರಿಗೆ ಮುಟ್ಟಿಲ್ರಿ ಸಾಕು ನೋಡ ಆ ಕಣ್ಣಿಲ್ಲ ನೋಡ್ತೀನಿ ಅಂದೇನ್ ಸರ್. ಇದು ಏನ್ ಆಗ್ಬೇಕ್ರಿ ಸಿಸ್ಟಮ್ ಕಲಾವಿದ್ರೇ ಒಂದ್ಸಲ ಇವ್ರು ಒಂದ್ ಟೀಮ್ ಮಾಡ್ಕೋಬೇಕು ಸರ್. ಇವ್ರೇ ಆದಂತ ಒಂದು ಗಟ್ಟುಮುಟ್ಟಾಗಿ ಸರ್ಕಾರಕ್ಕೆ ಇವ್ರು ಕೇಳ್ಬೇಕ್ರಿ ನಾವ್ ಏನ್ ಅಂತ ಹೊಲಸ್ ಕೆಲಸ ಮಾಡಿ ನಿಮಗ್ ದುಡ್ಡು ಬೇಡಾಕತ್ತಿಲ್ಲ ಒಳ್ಳೆ ಕೆಲಸನೇ ಮಾಡಾಕತ್ತೀವಿ. ನಮ್ಮ ಕಲಾವಿದ್ರಿಗೆ ಒಂದ್ ಸ್ವಲ್ಪ ಹಳ್ಳಿ ನೋಡ್ರಿ ಸರ್ಕಾರದವ್ರು ಯಾಕೆ ನೋಡ್ತಿಲ್ಲ ಇವ್ರು ಒಂದ್ಸಲ ಕೇಳೋತನ ಮಾತ್ರ ಸರ್ಕಾರಕ್ಕೆ ಗುರ್ತಾಗಲ್ಲ ಸರ್. ಸರ್ಕಾರ ಏನು ಯಾವ ವಿಚಾರ ಮಾಡಿರ್ತೈತಿ ಅಂದ್ರೆ ಇವ್ರೇನ್ ಕಲಾವಿದ್ರು ಬಂದ್ ನಮ್ಗೇನ್ ಏನು ಲೆಕ್ಕದಾಗಿಲ್ಲ ಅನ್ನೋ ಲೆಕ್ಕ ತಿಳ್ಕೊಂಡ್ಬಿಟ್ಟಾರ ಸರ್ ಅವ್ರು. ಇವ್ರು ಒಂದ್ಸಲ ಎಚ್ಚೆತ್ಕೊಂಡ್ ಎದ್ದ ಕಿಶನ್ ಸೀದಾ ಹೊಸೂತ್ಕೊಂಡು ಎಲ್ಲ ಅವ್ರ ಬಯಲಾಟ ಸಾಮಾನಿಗೆ ಹಾಕೊಂಡು ಒಂದು ವಿಧಾನಸೌಧ ಮುಂದೆ ಕೈ ನೇತ್ರ ತಿಳ್ಕೋರಿ ಅವಾಗ ಮಾತ್ರ ಇವ್ರು ಹಳ್ಳಿ ನೋಡ್ತಾರೆ ಸರ್. ಅಲ್ಲಿ ತನಕ ಕಲಾವಿದರಿಗೆ ಯಾವುದೇ ಬೆಲೆ ಸಿಗತ್ತೆ. ನಿಜವಾಗ್ಲಣ ನಿಮ್ದು ಈ ನೋವಿನ ಮಾತುಗಳು ಈ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಮುಟ್ಟುತ್ತೆ ಅಂತ ನನ್ನ ಒಂದು ಭಾವನೆ ಇದೆ ಅಣ್ಣ. ಇದು ಆದಷ್ಟು ಬೇಗ ಪರಿಹಾರ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಅಣ್ಣ. ನಮ್ ಕಡೆ ಸಮಾಜಕ್ಕೆ ತಮ್ಮ ಸಂದೇಶ ಏನ್ ಕೊಡಕ್ ಇಚ್ಛೆ ಪಡ್ತೀರಿ ಅಣ್ಣ? ಸಂದೇಶ ಕೊಡುವಷ್ಟು ದೊಡ್ಡವನು ಅಲ್ರಿ ಸರ. ಅಭಿಪ್ರಾಯ ನಂದೇ ಆದಂತ ಒಂದು ಅಭಿಪ್ರಾಯ ಹೇಳ್ತೀನಿ ಅವ್ರಿಗೆ. ಈಗೇನಾಗಿ ಸರ ಹಿಂದಿನ ನಮ್ದು ಕಲೆ ಸಂಸ್ಕೃತಿಗೆ ಏನ್ ಬಂದಿತ್ತಲ್ಲ ನಮ್ಮ ಭಾರತ ಸಂಸ್ಕೃತಿನೇ ಸ್ವಲ್ಪ ಮಟ್ಟಿಗೆ ಅಳಿಕೆ ಹೊಂಟ್ಬಿಟ್ಟ ಸರ್ ಅಲ್ಲಿ ಇಲ್ಲಿ. ಈಗ ನಮಗೇನ್ ಬೇಕಾಗಿ ಸರ್ ಮೊದಲು ನೋಡ್ರಿ ಮದುವೆ ಕಾರ್ಯಗಳಲ್ಲೆಲ್ಲ ಸೋಬಾನ್ ಪದ ಹಾಡ್ತಿದ್ರು ಸರ್. ಅವ್ ಸೋಬಾನ ಪದನು ಈಗ ಕೇಳಾರ್ದಂಗ ಆಗೈತಿ. ಅವೆಲ್ಲ ಹಾಡೋರುನು ಹೋಗ್ಬಿಟ್ಟಾರ್ರಿ. ಈಗ ಅವು ಕಣ್ಣಿಗೆ ಕಾಣಲ್ಲ ಕಿವಿಗೂ ಕೇಳೋಲಿಗ್ಯಾವ್ರಿ. ಅದನ್ನು ಅಳಿಸ್ಕೊಂಡ್ ಸರ. ಈಗ ಸೋಬಾನ್ ಪದ ಹಾಡುವಂತವ್ರು ಯಾರು ಕಾಣೋಲಿಗ್ಯಾರ್ರಿ. ಅವಕೂರ್ನು ಉಳಿಸ್ಬೇಕು ಸರ್. ಈಗ ನಮ್ದು ಮೇನ್ ನಮ್ದು ಏನೈತಿ ಅವಕೂರ್ನು ಉಳಿಸ್ಕೋಬೇಕ್ರಿ.
ಆ ನಂತರ ಜೋಗುಳ ಪದ ಸರ್. ಒಂದು ಸಂಗೀತದಲ್ಲಿ ಶಕ್ತಿ ಅಂತದಂದ್ರೆ ಒಬ್ಬ ನಗು ಮನುಷ್ಯನ ಅಳಿಸ್ತೈತ್ರಿ, ಒಬ್ಬ ಅಳುವ ಮನುಷ್ಯನ ನಗಸ್ತದ್ರಿ. ಅಷ್ಟು ಶಕ್ತಿ ಸಂಗೀತಕ್ಕೆ ಸರ್. ಅದು ನಮ್ಮ ಹಿಂದಿನ ಸಂಸ್ಕೃತಿಗೆ ಏನ್ ಕಲೆ ಅದಲ್ರಿ, ಈ ಸಾಂಸ್ಕೃತಿಕ ಕಲೆಗಳಲ್ಲಿ ಜೋಗುಳ ಪದ ಆಡಿದ್ರೆ ಒಂದು ಅಳುವಂತ ಕೂಸು ಸಹಿತ ಮಲಕೋತೈತಿ ಸರ್. ಈಗೆಲ್ಲಿ ಜೋಗುಳ ಪದ ಆಡ್ತೀವಿ ಸರ್? ಯಾವ ಇಲ್ಲ. ಅದನ್ನು ಮುಳಿ ಹೊಂಟ್ಬಿಟ್ಟ ಸರ್. ಅದು ಮುಳಿಗೆ ಹೋಗಿ ಈಗ ಹುಡುಗರ ಕೈಯಾಗ ಹಂಗ ಹಿಂಗ ನಡೆದವ್ರಿ. ಈಗ ಇತ್ತಿತ್ತಲಾಗ ಬಂದಾಗ ಈಗ ನಾವು ವಿಚಾರ ಮಾಡ್ಲಕ್ಕ ಏನ ಸರ್, ಈಗ ಸ್ಕೂಲ್ ಒಳಗ ಅದು ಇದನ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಮೈಂಡ್ ಏನ್ ಮಾಡ್ಬೇಕು, ಸ್ಕೂಲ್ ಒಳಗೆಲ್ಲ ಅವ್ರದೇ ಆದಂತ ಸಬ್ಜೆಕ್ಟ್ ಮಾಡ್ಯಾರ ಸರ್. ಆ ಸಬ್ಜೆಕ್ಟ್ ಪ್ರಕಾರ ಇದು ಒಂದು ಸಂಗೀತದ ಸಬ್ಜೆಕ್ಟ್ ಹಾಕಿದ್ರ ಅಂತ ಇಟ್ಕೋರಿ, ಇದ್ರೊಳಗೆ ಸೋಪಾನ ಪದ ಚಿವಿ ಎಲ್ಲಾರು ಬಂದ್ಬಿಡ್ತಾವ ಸರ್. ಈಗ ಅದನ್ನೂ ಒಂದು ಮಾಡ್ಬೇಕ್ರಿ ಸರ್. ಬೇಕಲ್ಲ ಸರ್. ಈಗ ನಾವ್ ಆಡೋದ್ ಏನಾಗಿತ್ರಿ, ಹಿಂದಿನ ನಾವ್ ಒಬ್ರೇ ಈಗ ಭಜನಾ ಮಾಡೋದಲ್ಲ ಸರ್, ತಳದಿಂದ ಭಜನಾ ಮಾಡೋದವ್ರು ನೋಡಿ ನಾವ್ ಮಾಡಾಕತ್ತೀವ್ರಿ. ಅವಾಗೆಲ್ಲ ಭಜನಾ ಮಾಡಿದವರು ಕನಕದಾಸರು, ಕಬೀರದಾಸರು, ಸಂತರು, ಶರಣರು ಇವರೆಲ್ಲಾ ಭಜನಾ ಮಾಡಿ ಅಲ್ಲೇ ನಿತ್ತಲ್ಲಿ ಪರಮಾತ್ಮ ಅಂತ ಹೊಲಸ್ಕೊಂಡಾರತ್ರಿ. ನಾವ್ ಇಲ್ಲಿದ್ದವ್ರನ್ನ ಹೊಲಸ್ಕೊಳ್ಳೋದು ನಮ್ಗೆ ಆಗಲಾಗೈತಿ. ಯಾಕಂದ್ರೆ ನಮ್ಮಲ್ಲಿ ಅಂತದ ಶಕ್ತಿ ಆ ಭಗವಂತ ಕೊಡ್ಬೇಕ್ರಿ. ಇನ್ನೊಂದು ಏನ್ ಮಾಡ್ಬೇಕು, ನಮ್ಮ ನುಡಿ ಏನೈತಲ್ಲ ಸರ್, ನಮ್ಮ ಇದ್ದಂತ ಭಾರತ ಸಂಸ್ಕೃತಿಯನ್ನು ಉಳಿಸ್ಕೊಳಕ ನಮ್ಮ ಹಿಂದಕ್ಕೆ ಏನ್ ಮಾಡ್ತಿದ್ರು ಅವಾಗ ರಾಜಮಾಜರ ವೇದಿಕೆ ಮಾಡಿರ್ತಾರೆ ಸರ್. ಅಲ್ಲೆಲ್ಲ ಭರತನಾಟ್ಯ ಇಂಥವೆಲ್ಲ ಸಂಗೀತ ಕಾರ್ಯಕ್ರಮ ಅಂತ ಹೇಳಿ ಇಂಥವೆಲ್ಲಾನು ಈಗಿನ ಕೆಲವೊಂದ್ ಏನಾಗ್ಬಿಟ್ಟಾವ ಸರ್, ಉಳಿಸ್ಕೊಳ್ಳಾರ್ದಕ್ಕ ಕ್ಷಣಿಕ ಸುಖಕ್ಕೆ ಬೆನ್ನ ಹತ್ಬಿಟ್ಟೈತ್ರಿ. ಈ ಸದ್ಯ ಒಂದ್ ಏನೋ ಬಾರಿ ಅದು ಕೇಳ್ತು ಚಂದ ಅನಸ್ತಂದ್ರ ಅದಕ್ಕೆ ಒಂದು ಹುಯ್ಯ ತಿಳಿ ಬೆನ್ನ ಹತ್ತಿ 1 ವರ್ಷ 2 ವರ್ಷ ಆವಿಷನ್ಯಾಗ ಕಲಾಸ್ ಡಂಪ್ ಬಿಟ್ಟು ಅದು ಯಾವ ರೀತಿ ಯಾವ ಟರ್ನಿಂಗ್ ಏನ್ ಪಾಯಿಂಟ್ ಕೊಡಾಕತ್ತದ ಅನ್ನೋ ಜನರಿಗೆ ಗೊತ್ತಾಗ್ಬಿಟ್ಟ ಸರಿ. ಅಂಥವು ಮಾಡ್ಲಾರ್ದೇನೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಕಲೆ ಏನೈತಿ ಸರಿ, ನಾವು ಯಾವ ರೀತಿ ಮೊದಲು ಬೆಳೆದು ಬರ್ತಿದ್ವಿ ಅದನ್ನೆಲ್ಲ ಈಗ ನಾವು ಬೆಳೆಸ್ಕೊತ ಹೋದೇವ್ ಅಂದ್ರ ಮುಂದೆ ನಮ್ಮ ಹೆಸರನ್ನು ಬೆಳಿತೈತಿ ಸರ್. ನಾವ್ ಯಾವ ಕಲೆಗೆ ಬೆನ್ನ ಹತ್ತಿದ್ವಿ ಆ ಹೆಸರನ್ನು ಬೆಳಿತೈತಿ. ಹಿಂದೆ ಮಾಡಿದಂತ ಕಲೆಗಳನ್ನು ಮತ್ತೆ ಮುಂದೆ ನಾವು ಉಳಿಸ್ಕೊತ ಹೋಗ್ತೀವಲ್ಲ ಅನ್ನುವಂಥದ್ದು ನಮ್ಮಲ್ಲಿ ನಮ್ಮ ಭಾವನೆನೂ ಚಲೋ ಬರ್ತೈತ್ರಿ. ಉಳಿಸಿದೀವಪ್ಪ ಅನ್ನೋ ನಮ್ಮಲ್ಲಿ ಭಾವನೆನೂ ಬರ್ತೈತ್ರಿ. ಮುಂದೆ ಇದು ಭಾವನೆ ಸರ್ಕಾರದವರು ನೋಡಿ ಕಲೆಯನ್ನು ಬೆಳೆಸಿ ಉಳಿಸೋರು ಏನದಾರಲ್ರಿ ಅವ್ರಿಗೇನು ಸಪೋರ್ಟ್ ಕೊಟ್ಕೋತ ಹೋದ್ರೆ ಇನ್ನಿಷ್ಟು ಬೆಳೆಸ್ತಾರ ಅನ್ನೋದು ನಮ್ದೊಂದು ಅನಿಸಿಕೆ ಸರ್. ಮತ್ತೇನು ಕಲೆ ಉಳಿಸ್ಬೇಕು ಬೆಳೆಸ್ಬೇಕಂದ್ರೆ ಎಲ್ಲಾರು ಕಲೆಯನ್ನ ಪಾಲಿಸ್ಬೇಕಾಗ್ಯ ಸರ್ ನಿಯಮಗಳನ್ನ. ಅದಕ್ಕಾಗಿ ಇದನ್ನ ಹಿಂದ್ ಮಾಡದಂತವು ಕೆಲವೊಂದುಗಳು ಏನ್ ನಾವು ನಮ್ಗೆ ಹಾಕಿಕೊಟ್ಟಾರ ಮಾರ್ಗ ರೀ, ಅವು ಮಾರ್ಗ ಏನ ಮುಂದೆ ಹಾಕೊಂಡು ಹೋಗೋಣ ಅನ್ನೋದು ನನ್ನೊಂದು ಅಭಿಪ್ರಾಯ ಸರ್. ನಿಜವಾಗ್ಲೂ ಅಣ್ಣ ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಸಂತೋಷವಾಯ್ತು. ನಿಮ್ಗೆ ನಿಮ್ಮ ಸೋಮೇಶ್ವರ ಭಜನಾ ಮಂಡಳಿಗೆ ಇನ್ನೂ ಆದಷ್ಟು ಇನ್ನೂ ಎತ್ತರಕ್ಕೆ ಬೆಳಿಲಂತ ನಮ್ಮ ಕರ್ನಾಟಕ ಡಿಜಿಟಲ್ ಮಾಧ್ಯಮದಿಂದ ನನ್ನ ಕಡೆಯಿಂದ ಆಶಿಸ್ತೀನಿ ಅಣ್ಣ. ಧನ್ಯವಾದ ಸರ್. ಧನ್ಯವಾದಗಳು ಪ್ರವೀಣ್ ಅವರೇ. ನಮ್ಮನ್ನ ಚಿಕ್ಕ ಕಲಾವಿದನ ಹುಡುಕಿ ಇಲ್ಲಿಗೆ ಬಂದು ಇಷ್ಟೊತ್ತಿನ ನಮ್ಮ ಬಾಲ್ಯದ ಜೀವನ ಹಿಡ್ಕೊಂಡು ಮತ್ತು ಕಲಾವಿದರಿಗೆ ಒಂದು ಸಂದೇಶ ಮತ್ತ ಆ ಕಲಾವಿದರ ಸಿಹಿ ಕಹಿ ಘಟನೆಗಳು ಏನೇನಾದ್ರು ಅಂತ ಎಲ್ಲಾನು ಒಂದು ತಗೊಂಡು ನಿಮ್ಮ ಕರ್ನಾಟಕ ಡಿಜಿಟಲ್ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸಿದಂತ ಕೆಲಸ ಏನ್ ಮಾಡಾಕತ್ತೀರಿ, ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತ ಈ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಡಿಜಿಟಲ್ ಮಾಧ್ಯಮ ಚಾನಲ್ ಏನೈತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಆ ಟೀಮಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ನಮ್ಮ 2 ಮಾತುಗಳು ಮುಗಿಸ್ತಾ ಇದ್ದೇವೆ. ನಮ್ಗೆ ಅವಕಾಶ ಕೊಟ್ಟದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.